त्रिसत्यं सत्यस्य योनिं निहितं च सत्ये सत्यस्य सत्यम् उत सत्यनेत्रं सत्यात्मकं त्वां शरणं प्रपन्नाः। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। देवताभ्यः पितृभ्यश्च महायोगिभ्य एव च नमः स्वधायै स्वाहायै नित्यमेव नमो नमः। हरशम्भो महादेव विश्वेशामरवल्लभ शिवशङ्कर सर्वात्मन् नीलकण्ठ नमोऽस्तु ते। ಶ್ರೀಗುರುಭ್ಯೋ ನಮಃ ಹರಿ ಓಂ. ಪಿತೃಪಕ್ಷದ ಕೊನೆಯ ಉಪನ್ಯಾಸ. ನಾಳೆಯಿಂದ ದೇವಿ ಪಕ್ಷ ಪ್ರಾರಂಭ. ಆಶ್ವೀಜ ಶುಕ್ಲ ಪ್ರತಿಪತ್ತು ಅಂತ ಹೇಳಿದರೆ ಅದು ನವರಾತ್ರಿಯ ಮಹಾನವಮಿಗೆ ಪೂರ್ವಭಾವಿಯಾಗಿ ಆರಂಭವಾಗುವ ದೇವಿ ಮತ್ತು ವೆಂಕಟರಮಣನ ಉತ್ಸವದ ಕಾಲ ನಾಳೆ ಪ್ರಾರಂಭ ಆಗ್ತದೆ. ಇಲ್ಲಿಯ ತನಕ ಪಿತೃ ಕಾರ್ಯಗಳಿಗೆ ಪ್ರಾಧಾನ್ಯ, ನಾಳೆಯಿಂದ ದೇವ ಕಾರ್ಯಗಳಿಗೆ ಪ್ರಾಧಾನ್ಯ. ಯಜ್ಞ ಯಾಗ ಇತ್ಯಾದಿ ಎಲ್ಲ ನಾಳೆಯಿಂದ ಶುರು. ಇಲ್ಲಿಯ ತನಕ ಪಿತೃಗಳಿಗೆ ಸಂಬಂಧಪಟ್ಟ ತರ್ಪಣಾದಿ ವಿಧಾನಗಳು ರುದ್ರದೇವ ಎರಡಕ್ಕೂ ಸಂಬಂಧಿಸಿದವ. ಹಾಗಾಗಿ ಅದೆರಡು, ರುದ್ರ ಮತ್ತು ನಾರಾಯಣ, ಅದು ಪಿತೃ ಕಾರ್ಯಕ್ಕೂ ಸಂಬಂಧಿಸಿದ್ದು, ದೇವ ಕಾರ್ಯಕ್ಕೂ ಸಂಬಂಧಿಸಿದಂತಹ ಸ್ವರೂಪ. ರುದ್ರನಿಗೆ ಪಿತೃಪತಿ ಅಂತ ಹೆಸರಿದೆ, ಜೊತೆಗೆ ಮಹಾದೇವ ಅಂತಲೂ ಹೆಸರಿದೆ. ಅಂದರೆ ದೇವತೆಗಳಿಗೆ ಸಂಬಂಧಪಟ್ಟ ಹಾಗೆಯೂ ರುದ್ರನ ವಿಶೇಷತೆ ಇದೆ, ಪಿತೃಗಳಿಗೆ ಸಂಬಂಧಪಟ್ಟ ಹಾಗೆಯೂ ರುದ್ರನ ಆರಾಧನೆಯ ವೈಶಿಷ್ಟ್ಯ ಇದೆ. ಹಾಗಾಗಿ ರುದ್ರನಿಗೆ ಮತ್ತು ನಾರಾಯಣನಿಗೆ ಸಂಬಂಧಿಸಿದಂತಹ ಭಾಗ ರುದ್ರಗೀತೆ. ಈ ರುದ್ರಗೀತೆಗೆ ಯೋಗೋಪದೇಶ ಅಂತ ಮತ್ತೊಂದು ಹೆಸರಿದೆ. ಯೋಗೋಪದೇಶ ಅಂತ ಹೇಳಿದರೆ, ಯೋಗ ಅಂದರೆ ಉಪಾಯ. ಯೋಗ ಅನ್ನುವುದಕ್ಕೆ ಒಟ್ಟು 27 ಅರ್ಥಗಳಿದ್ದಾವೆ. ಅದರಲ್ಲಿ ನಾವು ಮಾಡುವ ಪ್ರಾಣಾಯಾಮಾದಿಗಳು ಯೋಗ ಆಗ್ತದೆ. ವಿಷ್ಕಂಭ, ಪ್ರೀತಿ, ಆಯುಷ್ಮಾನ್ ಮೊದಲಾದಂತಹ ಪಂಚಾಂಗಗಳಲ್ಲಿ ಒಂದಾದ ಯೋಗ ಬೇರೆಯೇ ಇದೆ. ಇದು ನನ್ನ ಯೋಗ ಅಂತ ಕೆಲವು ಸಲ ಹೇಳ್ತೇವೆ. ಎಂಥ ಯೋಗ ನಂದು ಅಂತ ಹೇಳಿದರೆ, ಈ ಮಾತಲ್ಲಿ ಯೋಗ ಅಂತ ಹೇಳಿದರೆ ಅಪ್ರಾಪ್ತ ಪ್ರಾಪ್ತಿ ಯೋಗ. ನಮಗೆ ಬರಬೇಕಾದದ್ದು ಬರದೇ ಇದ್ದದ್ದು ಮತ್ತೆ ಬಂದಾಗ ಅದಕ್ಕೆ ಒಂದು ಯೋಗ ಅಂತ, ಯೋಗ ಅಂತ ಶಬ್ದಗಳನ್ನು ಬಳಸ್ತೇವೆ. ಅನೇಕ ಅರ್ಥ. ಯೋಗ ಅಂದರೆ ಸಂಯೋಗ, ಸಂಬಂಧ ಅಂತ ಅರ್ಥ ಇದೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಯೋಗ ಅಂತ ಹೇಳಿದರೆ ಉಪಾಯ. ಉಪಾಯ ಅಂದರೆ ಕನ್ನಡದಲ್ಲಿ ಹೇಳುವ ಚತುರೋಪಾಯ, ಆ ಉಪಾಯ ಅಲ್ಲ. ಉಪಾಯ ಅಂತ ಹೇಳಿದರೆ ಸಾಧನ. ಹಸಿವಾಗಿದೆ, ಹಸಿವನ್ನು ಪರಿಹರಿಸುವುದಕ್ಕೆ ಉಪಾಯ ಏನು ಅಂದರೆ ಊಟ ಮಾಡುವುದು ಉಪಾಯ. ಉಪಾಯ ಅಂದರೆ ಸಾಧನ. ಹಾಗೆ ಮೋಕ್ಷಕ್ಕೆ ಸಂಬಂಧಪಟ್ಟ ಉಪಾಯ ಯಾವುದು? ಭಕ್ತಿ, ಜ್ಞಾನ, ವೈರಾಗ್ಯ, ಇದೆಲ್ಲ ಮೋಕ್ಷ ಸಾಧನೋಪಾಯಗಳು ಅಂತ ಕರೆಸಿಕೊಳ್ತಾರೆ. ಯೋಗ ಅಂದರೆ ಉಪಾಯ. ಯೋಗೋಪದೇಶ ಅಂತ ಹೇಳಿದರೆ ಅಂತಹ ಸಾಧನ ಉಪಾಯಗಳ ಉಪದೇಶ. ಇದರಲ್ಲಿ ರುದ್ರದೇವ ಪ್ರಚೇತಸರನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ನಮ್ಮೆಲ್ಲರನ್ನೂ ಉದ್ದೇಶಿಸಿ ನಿರೂಪಿಸಿದ್ದು ಸಾಧನೋಪದೇಶ. ಭಗವಂತನನ್ನು ನಾವು ನಮ್ಮವನನ್ನಾಗಿಸಿಕೊಳ್ಳುವುದಕ್ಕಿರುವ ಸಾಧನ ಉಪಾಯಗಳು ಯಾವುದು ಅಂದರೆ, ಮೊದಲನೆಯದಾಗಿ ಹೇಳಿದ್ದು ಕೈ ಮುಗಿಬೇಕು. ನಮಃ ಸಂಕರ್ಷಣಾಯ ಚ ನಮೋ ನಿರುದ್ಧಾಯ ನಮೋ ವಾಸುದೇವಾಯ. ಈ ರೀತಿ ಭಗವಂತನ ಉಪಕಾರಗಳನ್ನು ಸ್ಮರಿಸ್ತಾ ಆ ಭಗವಂತನಿಗೆ ನಾವು ನಮಸ್ಕಾರ ಮಾಡಬೇಕು. ನಮಸ್ಕಾರ ಅನ್ನುವುದು ಮೊದಲನೆಯ ಭಗವಂತನ ಕಡೆಗೆ ಸಾಗುವುದಕ್ಕಿರುವ ಉಪಾಯ. ನಮಸ್ಕಾರದ ನಂತರದಲ್ಲಿ ಭಗವಂತ ನಮಗೆ ಉಪಕರಿಸುವ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ತಾ ಹೋಗಬೇಕು. ಉದರದಲ್ಲಿದ್ದು ತಿಂದದ್ದನ್ನು ಅರಗಿಸುವ ಕೆಲಸ ಮಾಡ್ತಾನೆ. ಅರಗಿಸುವುದಕ್ಕೆ ಮೊದಲು ತಿನ್ನುವುದಕ್ಕೆ ಬೇಕಾದ ಆಹಾರ ನೆಲದಲ್ಲಿ ಬೆಳೆಯುವುದಕ್ಕೆ ವ್ಯವಸ್ಥೆ ಅವನೇ ಮಾಡ್ತಾನೆ. ಬೆಳೆಯುವುದಕ್ಕಿಂತ ಮುಂಚೆ ಬಿತ್ತಿದ ಬೀಜ ನೆಲದಲ್ಲಿ ಅದು ಫಸಲು, ಅದು ಮೊಳಕೆಯೊಡೆಯುವುದಕ್ಕೆ ಕಾರಣವಾಗುವವನು ಕೂಡ ಭಗವಂತನೇ. ಆಹಾರ ಧಾನ್ಯವನ್ನು ನಮಗೆ ಕೊಟ್ಟು ಅದನ್ನು ತಿನ್ನಲಿಕ್ಕಾಗದೆ ಹೋದಾಗ ಬೆಂಕಿಯಲ್ಲಿ ನಿಂತು ಅದನ್ನು ಬೇಯಿಸುವವನು ಕೂಡ ಅವನೇ. ಎಚ್ಚಂದ್ರಮಸಿ ಎಚ್ಚ ಅಗ್ನವು, ಅಗ್ನಿಯಲ್ಲೂ ಕುಳಿತು ಅವನೇ ಅದನ್ನು ಬೇಯಿಸಿಕೊಡ್ತಾನೆ. ಬೇಯಿಸಿದ್ದನ್ನು ತಿಂದ ಮೇಲೆ ಹೊಟ್ಟೆಯಲ್ಲಿ ಸರಿಯಾಗಿ ಪಾಕ ಮಾಡುವವನು ಕೂಡ ಅವನೇ. ಪಚಾಮ್ಯನ್ನಂ ಚತುರ್ವಿಧಂ, ಒಳಗೆ ಅದನ್ನು ಪಾಕಗೊಳಿಸುವವನು ಅವನೇ.
ಪಾಕ ಮಾಡಿ ಅದನ್ನು ಅರಗಿಸುವ ಕೆಲಸ ಮಾತ್ರ ಅಲ್ಲ, ಆಮೇಲೆ ಹೃದಯದಲ್ಲಿ ನಿಂತು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಅಂತ ನಮಗೆ ಸ್ಮರಣ ಶಕ್ತಿಯನ್ನು, ಜ್ಞಾನ ಶಕ್ತಿಯನ್ನು, ಜೊತೆಗೆ ಅಜ್ಞಾನವನ್ನು ಕೂಡ ಕೊಡ್ತಕ್ಕಂಥವನು ಅವನೇ. ಈ ರೀತಿಯಲ್ಲಿ ಭಗವಂತ ನಮಗೆ ಉಪಕರಿಸತಕ್ಕಂತಹ ವಿಧಾನಗಳನ್ನು ನಾವು ತಿಳಿತಾ ಹೋದಷ್ಟು ನಮಗೆ ದೇವರಲ್ಲಿ ಭಕ್ತಿ ಹುಟ್ಟುತ್ತದೆ. ಒಬ್ಬನಲ್ಲಿ ಮಾಹಾತ್ಮ್ಯ ಬುದ್ಧಿ ಮತ್ತು ಉಪಕಾರಕ ಬುದ್ಧಿ. ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ತಾನೆ, ನನ್ನ ಬಗ್ಗೆ ಆತನಿಗೆ ತುಂಬ ಆಸಕ್ತಿ ಅನ್ನುವ ಭಾವ ಒಬ್ಬನ ವ್ಯಕ್ತಿಯಲ್ಲಿ ನಮಗೆ ಬೆಳೆಯಿತು ಅಂತಾದರೆ ಅವನ ಮೇಲೆ ಪ್ರೀತಿ ಭಕ್ತಿ ಅಂಕುರಿಸ್ತದೆ. ಅಂತಹ ಮಾಹಾತ್ಮ್ಯ ಜ್ಞಾನದ ಜೊತೆಗೆ ಪರಮೋಪಕಾರಕನಾಗಿದ್ದಾನೆ ಭಗವಂತ ಅನ್ನುವುದನ್ನು ತಿಳಿಯುವುದಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ರುದ್ರದೇವರು ಪ್ರಚೇತಸರ ಮುಂದೆ ಉಪಪಾದನೆ ಮಾಡ್ತಾ ಸಾಗಿದರು. ಕೊನೆಯಲ್ಲಿ ಒಂದು 4-5 ಶ್ಲೋಕಗಳು ಈಗ ಉಳ್ಕೊಂಡಿದ್ದಾವೆ. ಆ ಭಾಗದಲ್ಲಿ ರುದ್ರದೇವರು ಹೇಳ್ತಕ್ಕಂಥದ್ದು, ಭಗವಂತ ನಮಗೆ ಬೇಕಾಗಿ ಭೂತ ಇಂದ್ರಿಯಾದಿಗಳನ್ನೆಲ್ಲ ಸೃಷ್ಟಿಸಿದ್ದಾನೆ. ಆದರೆ ಅದಕ್ಕಿಂತ ಮುಂಚೆ ಅವ ಸೃಷ್ಟಿಸಿದ್ದು ಸತ್ವರಜಸ್ತಮಸ್ಸುಗಳೆಂಬ ತ್ರಿಗುಣಗಳನ್ನು. ತ್ವಮೇಕ ಆದ್ಯ ಪುರುಷ ಸುಪ್ತ ಶಕ್ತಿ ತಯಾ ರಜಸ್ಸತ್ವತಮೋ ವಿಭಿದ್ಯತೆ ಮಹಾನಹಂ ಖಂ ಮರುದಗ್ನಿ ವಾರ್ಧರಾಹ ಸುರರ್ಷಯೋ ಭೂತಗಣಾಃ ಇದಂ ಯತಃ. ಇದಂ ಯತಃ, ಈ ಯತಃ ಅಂದರೆ ಜನ್ಮಾದ್ಯಸ್ಯ ಯತಃ ಅನ್ನುವಲ್ಲಿರುವ ಶಬ್ದ ಅದು. ಇವೆಲ್ಲವೂ ಕೂಡ ಯಾರ ಭಗವಂತನ ದೆಸೆಯಿಂದ ಆಗಿದೆಯೋ ಅಂತಹ ಭಗವಂತ, ಅವನಿಗೆ ನಾವು ನಮಸ್ಕರಿಸೋಣ ಅಂತ ರುದ್ರರ ಆಶಯ. ಆತ ಸೃಷ್ಟಿಸುವುದಕ್ಕೆ ಮೊದಲು ಉಪಯೋಗಿಸಿಕೊಂಡದ್ದು ಪ್ರಕೃತಿಯನ್ನು. ಪ್ರಕೃತಿ ಅಂದರೆ ಸೃಷ್ಟಿಗೆ ಮೂಲ ವಸ್ತು. ನಾವು ಈ ಭಾಗದಲ್ಲೇ ಸೃಷ್ಟಿ ಪ್ರಕ್ರಿಯೆಯನ್ನು ಒಂದು 5-10 ನಿಮಿಷ ನೋಡಿಬಿಡುವ. ಯಾಕಂದರೆ ಭಾಗವತ ಕೇಳುವವರು ಸೃಷ್ಟಿಯ ಬಗ್ಗೆ ಕೇಳಲಿಲ್ಲ ಅಂತೇಳಿದರೆ ಅವರು ಭಾಗವತ ಕೇಳಲಿಲ್ಲ ಅಂತ ಅರ್ಥ. ಭಾಗವತದಲ್ಲಿ 4 ಬಾರಿ ಸೃಷ್ಟಿ ಪ್ರಕ್ರಿಯೆ ಬರ್ತದೆ. ಅಂದ ಭಾಗವತ ಪ್ರವಚನ ಮಾಡುವಾಗ 4 ಬಾರಿ ಬಂದದ್ದನ್ನು 1 ಬಾರಿಯೂ ಕೇಳದೆ ಹೋದರೆ ಹೇಗೆ? ಹಾಗಾಗಿ ಇಲ್ಲಿ ಒಂದು ಶ್ಲೋಕದಲ್ಲಿ ಅಲ್ಲಿ ಏನು ಬಂದಿದೆ ಸೃಷ್ಟಿ ಪ್ರಕ್ರಿಯೆ, ಕಪಿಲ ಗೀತೆಯಲ್ಲಿ 1 ಬಾರಿ ಬಂತು, ಏಕಾದಶ ಸ್ಕಂದದ ಉದ್ಧವ ಗೀತೆಯಲ್ಲಿ ಮತ್ತೊಂದು ಬಾರಿ ಬರ್ತದೆ, ದ್ವಿತೀಯ ಸ್ಕಂದದಲ್ಲಿ ಇನ್ನೊಂದು ಬಾರಿ, ಆರಂಭದಲ್ಲಿ ಬಂದಂತಹ ಸೃಷ್ಟಿ ಪ್ರಕ್ರಿಯೆ ದ್ವಿತೀಯ ಸ್ಕಂದದಲ್ಲಿ ಬಂದಿದೆ. ಈ ಎಲ್ಲ ಸೃಷ್ಟಿ ಪ್ರಕ್ರಿಯೆ ಏನಿದೆ ಪಂಚಮ ಸ್ಕಂದದಲ್ಲಿ ಹೇಳಿರುವಂತಹ ಒಂದು ವಿಧಾನ ಸ್ವಲ್ಪ ಬೇರೆ ಥರ. ಅಂತೂ ಸಂಕ್ಷಿಪ್ತವಾಗಿ ಸೃಷ್ಟಿಯ ಪ್ರಕ್ರಿಯೆ ಅಲ್ಲಲ್ಲಿ ಬರ್ತದೆ. ಅವೆಲ್ಲವನ್ನು ಸಂಗ್ರಹ ಮಾಡುವ ಹಾಗೆ ರುದ್ರದೇವ ಇಲ್ಲಿ ಹೇಳ್ತಾನೆ, ತ್ವಮೇಕಃ, ನೀನು ಒಬ್ಬನೇ ಇದ್ದೀ ಅಂತ. ಮೊದಲು ಏಕ ಏವ, ಅದು ಏಕಮೇವಾದ್ವಿತೀಯಂ. ಸದೇ ವೇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಅಂತ ಉಪನಿಷತ್ತು ಪ್ರಾರಂಭ ಆಗ್ತದೆ. ಸೃಷ್ಟಿಗಿಂತ ಪೂರ್ವದಲ್ಲಿ ಒಂದೇ ಒಂದು ಇತ್ತು, ಏಕಂ ಏವ. ಏವ ಅಂದರೆ ಮತ್ತೊಂದು ಇರಲಿಲ್ಲ ಅಂತ ಅರ್ಥ ಅಲ್ವಾ? ಅದರ ಜೊತೆಗೆ ಅದ್ವಿತೀಯಂ, ಅದು ಅದ್ವಿತೀಯವಾದದ್ದು ಅಂತ ಹೇಳಿತು. ಒಂದೇ ಅಂತ ಹೇಳಿ ಆದ ಮೇಲೆ ಮತ್ತೆ ದ್ವಿತೀಯ ಇರಲಿಲ್ಲ ಅಂತ ಯಾಕೆ ಹೇಳಬೇಕು? ಆದ್ದರಿಂದ ಅದ್ವಿತೀಯ ಅಂತ ಹೇಳುವುದರ ಮೂಲಕ ಅದು ಒಂದೇ ಇದ್ದದ್ದಲ್ಲ, ಎಲ್ಲವೂ ಇತ್ತು ಅಂತಲೇ ಅರ್ಥ. ಈ ವೇದ ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಯಾಕಂದರೆ ಅದು ಒಂದೇ ಅಂತ ಹೇಳಿದರೆ ಎಲ್ಲವೂ ಅಂತ ಅರ್ಥ. ಅದು ನಿರ್ಗುಣ ಅಂತ ಹೇಳಿದರೆ ಎಲ್ಲ ಗುಣ ಉಂಟು ಅಂತ ಅರ್ಥ. ನಿರಾಕಾರ ಅಂತ ಹೇಳಿದರೆ ಎಲ್ಲ ಆಕಾರವೂ ಉಂಟು ಅಂತ ಅರ್ಥ. ಹೀಗೆ ವಿಪರೀತವಾದ ಅರ್ಥವನ್ನು ಹೇಳುವುದು ಶಬ್ದದ ಗುಣ. ಶಬ್ದ ಅದು ಸರ್ವವನ್ನೂ ವಿಧಾನ ಮಾಡಿದರೆ ಸರ್ವವನ್ನೂ ನಿಷೇಧ ಮಾಡುವುದು ಅದರ ಅರ್ಥ ಆಗಿರ್ತದೆ. ಸರ್ವ ನಿಷೇಧಕವಾದ ಶಬ್ದಕ್ಕೆ ಸರ್ವ ವಿಧಾನ ಅನ್ನುವುದು ಶಬ್ದದ ಅರ್ಥ. ಇದು ಶಬ್ದದ ಗುಣ. ಹಾಗೆ ಭಗವಂತ ನಿರಾಕಾರ ಅಂದರೆ ಅರ್ಥ ಏನು? ಯಾವ ಆಕಾರವೂ ಇಲ್ಲ ಅಂತಲ್ವಾ? ಯಾವ ಆಕಾರವೂ ಇಲ್ಲ ಅಂತಾದರೆ ಅದಕ್ಕೆ ಎಲ್ಲವೂ ಆಕಾರ ಉಂಟು ಅಂತ ಅರ್ಥ. ಈಗ ನೀರನ್ನು ನಾವು ಕೇಳಿದಾಗ ನೀರಿನ ಆಕಾರ ಏನು? ನೀರು ಲೋಟಕ್ಕೆ ಹಾಕಿದರೆ ಲೋಟದ ಆಕಾರ, ಅದು ಬಕೆಟಿಗೆ ಹಾಕಿದರೆ ಬಾಲ್ದಿಯ ಆಕಾರ, ಗದ್ದೆಯಲ್ಲಿ ಬಿಟ್ಟಿತು ಅಂತಾದರೆ ಗದ್ದೆಯ ಆಕಾರ, ಬಾಯಿಯಲ್ಲಿ ಕುಡಿಯಿತು ಅಂತ ಹೇಳಿದರೆ ಕರುಳಿನಲ್ಲಿ ಸೇರಿ ಕರುಳಿನ ಆಕಾರ. ನೀರಿಗೆ ಆಕಾರ ಉಂಟೋ ಇಲ್ಲೋ ಅಂತ ಕೇಳಿದರೆ ಏನು ಹೇಳಬೇಕು? ನಿಜವಾಗಿ ಅದು ಲೋಟದ ಆಕಾರವೂ ಉಂಟು, ಅದಕ್ಕೆ ಗದ್ದೆಯ ಆಕಾರವೂ ಉಂಟು, ಕರುಳಿನ ಆಕಾರವೂ ಉಂಟು ಅಂತ ಅಲ್ವೇ ಹೇಳಬೇಕು. ಆದರೆ ನಾವು ಹೇಳುವುದು ಹೇಗೆ? ನೀರು ನಿರಾಕಾರ. ಯಾಕೆ ನಿರಾಕಾರ ಅಂದರೆ ಅದು ಯಾವ ಆಕಾರ ಬೇಕಾದರೂ ಪಡೆಯುತ್ತೆ ಅಂತ. ಹಾಗಾದರೆ ಯಾವುದು ಯಾವ ಆಕಾರವನ್ನೂ ಪಡೆಯಬಲ್ಲದೋ ಅದನ್ನು ನಿರಾಕಾರ ಅಂತ ಹೇಳೋದು. ಹಾಗಾದರೆ ನಿರಾಕಾರ ಅನ್ನೋ ಶಬ್ದದ ಅರ್ಥ ಏನಾಯ್ತು ಈಗ? ಯಾವ ಆಕಾರವೂ ಇಲ್ಲದ್ದು ಅಂತಲೋ ಅಥವಾ ಯಾವ ಆಕಾರ ಬೇಕಾದರೂ ಉಂಟು ಅಂತಲೋ? ಭಗವಂತ ನಿರಾಕಾರ ಅಂದರೆ ಯಾವ ಆಕಾರ ಬೇಕಾದರೂ ತಗೊಳ್ತಾನೆ. ಅವನಿಗೆ ಮೀನಿನ ಆಕಾರ ತೊಂದರೆ ಇಲ್ಲ. ಬಿಳಿ ಹಂದಿ ಆಗಬೇಕಂದ್ರೆ ಅವನು ಶ್ವೇತವರಾಹ ಆಗುವುದಕ್ಕೆ ಸಿದ್ಧ ಇದ್ದಾನೆ.
ಇಲ್ಲ ಕಪ್ಪು ಹಂದಿ ಆಗಬೇಕಾದ್ರೆ ಕೃಷ್ಣ ವರಾಹ ರೂಪದಲ್ಲೂ ಆವಿರ್ಭವಿಸುವುದಕ್ಕೆ ಸಿದ್ಧ. ಲೋಕದಲ್ಲಿ ಇಲ್ಲದೇ ಇರತಕ್ಕಂತಹ ನರ ಸಿಂಹ ಅನ್ನೋದು ಎರಡೂ ಕೂಡ ಒಟ್ಟು ಸೇರಿ ಆಗಬೇಕು ಅಂದರೆ ಅಂತಹ ಆಕಾರದಲ್ಲೂ ಆವಿರ್ಭವಿಸ್ತಾನೆ. ಅವನಿಗೆ ಇಲ್ಲದ ಆಕಾರ ಏನು? ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ. ಎಲ್ಲದರ ಒಳಗೂ ತತ್ತದಾಕಾರದಲ್ಲಿ ಪ್ರವೇಶ ಮಾಡತಕ್ಕಂತಹ ಸರ್ವಶಕ್ತಿ ಅದು. ಆದ್ದರಿಂದ ಅದನ್ನು ನಿರಾಕಾರ ಅಂತ ಹೇಳ್ತೇವೆ. ಅದರ ಅರ್ಥ ಯಾವ ಆಕಾರ ಬೇಕಾದರೂ ಅದಕ್ಕುಂಟು ಅಂತ. ಸರ್ವಾಕಾರ ಅನ್ನೋ ಅರ್ಥದಲ್ಲಿ ನಿರಾಕಾರ ಶಬ್ದದ ಬಳಕೆ. ಹಾಗೆ ಏಕ ಏವ, ಒಬ್ಬನೇ ಇದ್ದ ಅಂದರೆ ಎಲ್ಲವೂ ಅವನ ಜೊತೆಗಿತ್ತು, ಆದರೆ ಇವನೊಬ್ಬನೇ ಪ್ರಧಾನವಾಗಿದ್ದ. ಅದ್ವಿತೀಯ ಅಂದರೆ ಹಾಗೆ. ಅದ್ವಿತೀಯ ಶೂರ ಅಂತ ಹೇಳಿದರೆ ಎರಡನೇ ಶೂರ ಇಲ್ಲ ಅಂತ ಅರ್ಥ ಅಲ್ಲ, ಇವನು ಎಲ್ಲರಿಗಿಂತಲೂ ಪ್ರಧಾನನಾದವ ಅಂತ ಅರ್ಥ. ಆ ಅಭಿಪ್ರಾಯದಲ್ಲಿ ಏಕಮೇವಾದ್ವಿತೀಯಂ ಸದೇವೇದಮಗ್ರ ಆಸೀತ್. ಮೊದಲು ಇದ್ದದ್ದು ತ್ವಮೇಕ ಆದ್ಯ, ಒಬ್ಬನೇ ಇದ್ದ, ಉಳಿದದ್ದು ಅವ್ಯಕ್ತವಾದ ಸ್ಥಿತಿಯಲ್ಲಿತ್ತು. ಒಂದು ವಿಷಯ, ಸೃಷ್ಟಿಯಲ್ಲಿ ಮೂಲಭೂತವಾದ ವಿಷಯವನ್ನು ಆಚಾರ್ಯರು ಹೇಳ್ತಾರೆ. ಯಾವುದು ಪ್ರಳಯ ಕಾಲದಲ್ಲಿ ಇರಲಿಲ್ವೋ ಅದು ಯಾವತ್ತೂ ಸೃಷ್ಟಿಯಲ್ಲಿ ಬರುವುದಿಲ್ಲ. ಸೃಷ್ಟಿಯಲ್ಲಿ ಯಾವ್ಯಾವುದು ಇದೆಯೋ ಅವೆಲ್ಲವೂ ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿ ಇದ್ದದ್ದೇ. ಇಲ್ಲದೇ ಇದ್ದದ್ದಕ್ಕೆ ಸೃಷ್ಟಿ ಇಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಅಸತ್ತಿಗೆ ಸೃಷ್ಟಿ ಇಲ್ಲ, ಸೃಷ್ಟಿ ನಾಭಾವೋ ವಿದ್ಯತೆ ಸತಃ. ಸೃಷ್ಟಿಯಾದದ್ದು ಸಂಪೂರ್ಣವಾಗಿ ಇಲ್ಲವಾಗುವುದಿಲ್ಲ. ಇದ್ದದ್ದರಿಂದ ಇದ್ದದ್ದೇ ಸೃಷ್ಟಿಯಾಗುವುದು, ಅಂದರೆ ಪರಿಣಾಮವಾಗುತ್ತೆ ಅಂತ. ಒಂದು ಪರಿಣಾಮವಾದ ಅನ್ನುವುದು ಸೃಷ್ಟಿಯ ಮೂಲ. ಇವೆಲ್ಲವೂ ಪರಿಣಾಮ. ಈ ಪರಿಣಾಮಕ್ಕೆ ಮೂಲ ವಸ್ತು ಯಾವುದು? ಎಲ್ಲಕ್ಕೂ ಮೂಲ ವಸ್ತು ಹುಡುಕ್ತಾ ಹೋದರೆ ನಮಗೆ ಸಿಗುವುದಿಲ್ಲ. ಇವತ್ತು ನಾವು ಕ್ಷೀರವ್ರತ ಅಂತೇಳಿ ಹಾಲು ಕುಡಿಯುವುದಿಲ್ಲ, ಮೊಸರೇ ಆಗಬೇಕು ನಮಗೆ. ಆ ಮೊಸರಿನ ಮೂಲ ವಸ್ತು ಯಾವುದು? ಹಾಲು ಅಲ್ಲ. ಹಾಗಾದರೆ ಮೊಸರು ತಗೊಂಡ್ರೆ ಕ್ಷೀರವ್ರತ ಭಂಗ ಆಗುವುದಿಲ್ವಾ? ಆಗುವುದಿಲ್ಲ ಅಂತ ಹೇಳ್ತೇವೆ ನಾವು. ಯಾಕೆ ಆಗುವುದಿಲ್ಲ ಅಂದರೆ ಹಾಲೇ ಬೇರೆ, ಮೊಸರೇ ಬೇರೆ. ಆಯುರ್ವೇದದ ಪ್ರಕಾರವು ಹಾಲು ಮೊಸರು ತೀರಾ ವಿರುದ್ಧ. ಹಾಲಿನ ಗುಣಧರ್ಮವೇ ಬೇರೆ, ಮೊಸರಿನ ಗುಣಧರ್ಮವೇ ಬೇರೆ. ಹಾಗಾದರೆ ಹಾಲೇ ಮೊಸರಾದದ್ದು ಹೌದಲ್ವಾ? ಈಗ ಕಿವಿಯಲ್ಲಿದ್ದ ಬಂಗಾರ ಕೈಯ ಬೆರಳಿಗೆ ಬಂತು ಅಂತಾದರೆ ಬಂಗಾರ ಬಂಗಾರವೇ. ಆದರೆ ಕಿವಿಯಲ್ಲಿರುವಾಗ ಕುಂಡಲ, ಕೈಗೆ ಬರುವಾಗ ಉಂಗುರ. ವ್ಯತ್ಯಾಸ ಆಯಿತು. ವ್ಯತ್ಯಾಸ ಆದರೆ ಅದರ ಗುಣಧರ್ಮದಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಹಾಲು ಮೊಸರು ಹಾಗ? ಇದು ಇವತ್ತು ಕೈಯಲ್ಲಿ ಬಂದದ್ದು ನಾಳೆ ಕಿವಿಗೆ ಹೋಗ್ಬೋದು. ಅದು ಬೇಕಾದ ಪರಿವರ್ತ, ಅದರ ಪರಿಣಾಮವನ್ನು ಮತ್ತೆ ಹಿಂದಕ್ಕೆ ತಂದು ಕೊಡ್ಬೋದು. ಆದರೆ ಹಾಲು ಮೊಸರಾದ ಮೇಲೆ ಮೊಸರನ್ನು ಹಾಲು ಮಾಡುವುದರೆ ಅದು ಹಾಳಾಗುವುದೇ ಹೊರತು ಹಾಲಾಗುವುದಿಲ್ಲ, ಅದು ಹಿಂದಕ್ಕೆ ಬರುವುದಿಲ್ಲ. ಹಾಗಾದರೆ ಪರಿಣತವಾದ ವಸ್ತುವಂತರವಾಗಿದೆ ಅಂತ ಅರ್ಥ. ಸರಿ, ಮೊಸರು ಹಾಲಿನಿಂದ ಆಯಿತು. ಹಾಲು ಪ್ರಕೃತಿ, ಮೊಸರು ಹಾಲಿನ ವಿಕೃತಿ ಆಯಿತು. ಹಾಲು ಅನ್ನೋದು ಪ್ರಕೃತಿ ಹೌದು, ಆದರೆ ಹಾಲಿಗೆ ಪ್ರಕೃತಿ ಯಾವುದು? ಪ್ರಕೃತಿ ಅಂದ್ರೇನು? ಕಚ್ಚಾ ವಸ್ತು, ಮೂಲದ್ರವ್ಯ ಅಂತ ಅರ್ಥ. ಹಾಲು ಅದರ ಮೂಲದ್ರವ್ಯ ಯಾವುದು? ಹಾಲು ಹುಲ್ಲಿನಿಂದ ಹಾಲಾಯಿತು. ಈಗ ಅದೆಲ್ಲ ಗೊತ್ತಾಗೋದಿಲ್ಲ ಜನಕ್ಕೆ. ಕ್ಯಾಟ್ಲ್ ಫುಡ್ ಅಂತ ಹೇಳಬೇಕು. ಅದು ಯಾವುದೋ ಒಂದು ವಸ್ತು, ಮೂಲ ವಸ್ತು ಇದೆ. ಆ ಮೂಲ ವಸ್ತು ಅನ್ನುವುದು ಅದು ಹಾಲಾಗಿದೆ. ಹಾಗಾದರೆ ಆ ಮೂಲ ವಸ್ತು ಯಾವುದು? ತೃಣ ಹುಲ್ಲಿಗೆ ಮತ್ತೆ ಪ್ರಕೃತಿ ಯಾವುದು? ಹುಲ್ಲಿನ ಪ್ರಕೃತಿ ಹುಡುಕಿದರೆ ಮಣ್ಣಿಗೆ ನೀರು ಬಿತ್ತು, ನೀರಿನಿಂದ ಅದು ಹುಲ್ಲಾಯಿತು. ಹಾಗಾದರೆ ಮಣ್ಣೇ ಹುಲ್ಲಾದದ್ದು. ಮಣ್ಣಿಗೆ ಯಾವುದು ಪ್ರಕೃತಿ ಅಂತ ಹೀಗೆ ಹುಡುಕ್ತಾ ಹೋಗ್ಬೇಕು ನಾವು. ಮಣ್ಣಿಗೆ ಯಾವುದು ಪ್ರಕೃತಿ? ಮಣ್ಣಿಗೆ ಅದರ ಆಟಮ್ಸ್ ಅಂತ ನಾವು ಹೇಳ್ತೇವೆ, ಅದರ ಪರಮಾಣುಗಳು. ಪೃಥಿವೀಭೂತ ಸೂಕ್ಷ್ಮ ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತೇವೆ. ಪಾರ್ಥಿವ ಭೂತ ಏನಿದೆ, ಪಂಚಭೂತಗಳಲ್ಲಿ ಒಂದಾದ ಪೃಥಿವೀಭೂತ, ಆ ಭೂತದ ಸೂಕ್ಷ್ಮ ವಸ್ತು ಅದು ಪರಮಾಣುವಿನಲ್ಲಿ ನಿಲ್ಲುವುದಿಲ್ಲ. ಇವತ್ತು ಯಾವುದನ್ನು ನಾವು ಅಣು, ಆಟಮ್ ಅಂತ ಕರಿತೇವೆ, ಅದಕ್ಕಿಂತ ಸೂಕ್ಷ್ಮ ಸ್ಥಿತಿಗೆ ಹೋಗಿ ಭೂತ ಸೂಕ್ಷ್ಮದ ಸ್ಥಿತಿಗೆ ಬರ್ತಾರೆ. ಅಂತೂ ಮೂಲ ದ್ರವ್ಯ ಪರಮಾಣು ಅಂತಲೇ ಇಟ್ಟುಕೊಳ್ಳೋಣ, ಅದು ಅದರ ಮೂಲ ದ್ರವ್ಯ. ಆ ಮೂಲ ದ್ರವ್ಯಕ್ಕೆ ನಾಶ ಇಲ್ಲ, ಅನಾದಿ ಕಾಲದಿಂದ ಇದೆ. ಹೇಗೆ ಪಾರ್ಥಿವ ಭೂತ ಸೂಕ್ಷ್ಮ ಅನ್ನೋದು ಅನಾದಿ ಕಾಲದಿಂದ ಇದೆಯೋ, ಆಪ್ಯ ಭೂತ ಸೂಕ್ಷ್ಮ ಅಂದರೆ ನೀರಿಗೆ ಸಂಬಂಧಪಟ್ಟಂತಹ ಸೂಕ್ಷ್ಮ ವಸ್ತು ಅದರ ಪರಮಾಣು ಅಂತ ಅರ್ಥ. ಅದೇ ರೀತಿ ತೇಜಸ್ಸಿಗೆ ಸಂಬಂಧಪಟ್ಟ ಭೂತ ಸೂಕ್ಷ್ಮ, ವಾಯವೀಯ ಭೂತ ಸೂಕ್ಷ್ಮ, ಆಕಾಶದ ಭೂತ ಸೂಕ್ಷ್ಮ, ಇದು ಪ್ರಳಯ ಕಾಲದಲ್ಲೂ ಕೂಡ ಹಾಗೆ ಇದೆ. ಪ್ರತ್ಯೇಕವಾಗಿಯೇ ಇದೆ, ಅಂದರೆ ಅವ್ಯಕ್ತವಾಗಿದೆ ಅಂತ ಅರ್ಥ. ಅದರ ಅಭಿವ್ಯಕ್ತಿ ಇಲ್ಲ, ಆದರೆ ಅದರ ಮೂಲ ದ್ರವ್ಯ ಇದೆ. ಈಗ ಈ ಹೊತ್ತಿಗೆ ಸೂರ್ಯನ ಬಿಸಿಲಿಲ್ಲ, ಇಲ್ಲೆಲ್ಲೂ ಬೆಂಕಿ ಇಲ್ಲ ಅಂತ ನಾವು ಹೇಳ್ತೇವೆ. ಆದರೆ ಬೆಂಕಿ ಇಲ್ಲ ಅಂತ ಹೇಳುವುದಕ್ಕೆ ಆಗೋದಿಲ್ಲ, ಯಾಕಂದರೆ ಬಿಸಿ ಆಗ್ತಾ ಉಂಟು. ನಮಗೆ ಸ್ವಲ್ಪ ಸುರಿತಾ ಇದೆ, ತಲೆಯಲ್ಲಿ ಬೆವರು ಸುರಿತಾ ಇದೆ ಅಂತಾದರೆ ಬಿಸಿ ಇದೆ ಅಂತಾದರೆ ಬೆಂಕಿ ಇದೆ. ಆದರೆ ಬೆಂಕಿ ಕಾಣಿಸುವುದಿಲ್ಲ ಅಲ್ವಾ? ಇದೆ, ತೇಜಸ್ಸು ಅವ್ಯಕ್ತವಾಗಿದೆ. ಹೀಗೆ ಎಲ್ಲ ಭೂತಕ್ಕೂ ಒಂದು ವ್ಯಕ್ತ ಸ್ಥಿತಿ ಮತ್ತೊಂದು ಅವ್ಯಕ್ತ ಸ್ಥಿತಿ ಅನ್ನೋದು ಇರ್ತದೆ. ಆ ಅವ್ಯಕ್ತ ಸ್ಥಿತಿಯಲ್ಲಿ ಎಲ್ಲವೂ ಇದೆ.
ಅದನ್ನೇ ಅವ್ಯಕ್ತ ತತ್ವ ಅಂತ ಕರಿತೇವೆ. ಏನಾಗಿರ್ತದೆ ಅಂದರೆ ಈ ಭೂತ ಸೂಕ್ಷ್ಮಗಳೆಲ್ಲ ಪ್ರಕೃತಿಯ ಮೂಲದ್ರವ್ಯದ ಜೊತೆಗೆ ಸೇರಿಕೊಂಡಿರ್ತದೆ. ಹಾಗಾದರೆ ಮೂಲದ್ರವ್ಯ ಇನ್ನೊಂದಿದೆ ಅಂತ ಆಯಿತು. ಪಂಚಭೂತ ಸೂಕ್ಷ್ಮಗಳು, ಪಂಚ ಇಂದ್ರಿಯ ಸೂಕ್ಷ್ಮಗಳು, ಜೊತೆಗೆ ಕರ್ಮೇಂದ್ರಿಯ ಸೂಕ್ಷ್ಮಗಳು, ಅಹಂಕಾರ ತತ್ವದ ಸೂಕ್ಷ್ಮ, ಮಹತ್ತತ್ವದ ಸೂಕ್ಷ್ಮದ ಜೊತೆಗೆ ಏನಿದೆ, ಒಂದು ಪ್ರಕೃತಿ ಅಂತಿದೆ. ಅಂದರೆ ಇದನ್ನೆಲ್ಲ ದೊಡ್ಡದು ಮಾಡುವುದಕ್ಕೆ ಉಪಯೋಗಿಸುವ ದ್ರವ್ಯ. ಪೃಥಿವೀಭೂತ ಸೂಕ್ಷ್ಮ ಮತ್ತೆ ಪೃಥಿವಿಯಾಗುವುದಕ್ಕೆ ಬೇಕಾಗಿ ಅದಕ್ಕೆ ಸೇರುವಂತಹ ಒಂದು ದ್ರವ್ಯ, ಅದನ್ನು ಪ್ರಕೃತಿ, ಮೂಲ ಪ್ರಕೃತಿ ಅಂತ ಕರಿತೇವೆ. ಆ ಮೂಲ ಪ್ರಕೃತಿ ಮೂರು ಬಗೆಯಾದದ್ದು: ಸತ್ವ, ರಜಸ್ಸು ಮತ್ತು ತಮಸ್ಸು. ಅದನ್ನು ಗುಣ ಅಂತ ಕರಿತೇವೆ. ಗುಣ ಅಂತ ಯಾಕೆ ಕರೆಯುವುದು ಅಂತೇಳಿದರೆ, ಸತ್ವರಜಸ್ ತಮಸ್ಸುಗಳು ನಮ್ಮಲ್ಲಿ ವಿಶೇಷವಾದ ಪರಿಣಾಮ ಬೀರ್ತವೆ. ಚೈತನ್ಯದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುವ ಕಾರಣದಿಂದ ಅವುಗಳನ್ನು ಗುಣಗಳು ಅಂತ ಕರೀತಾರೆ. ಸತ್ವರಜಸ್ ತಮಸ್ಸುಗಳು ಮೂಲಭೂತವಾಗಿ ಅದು ಗುಣ ಅಲ್ಲ, ಅದು ದ್ರವ್ಯ, ಸೃಷ್ಟಿಗೆ ಕಾರಣವಾಗಿರತಕ್ಕಂತಹ ದ್ರವ್ಯಗಳು. ಅದರದ್ದು ಸ್ವಭಾವ ಬೇರೆ ಬೇರೆ ಆದದ್ದು. ಅದನ್ನು ಇಲ್ಲಿ ತ್ವಮೇಕ ಆದ್ಯ ಪುರುಷ ಸುಪ್ತ ಶಕ್ತಿ ತ್ವಯ ರಜಃ ಸತ್ವಂ ತಮಃ ವಿಭಿದ್ಯತೆ. ಮೂರು ಗುಣಗಳು ಸತ್ವರಜಸ್ ತಮಸ್ಸುಗಳು. ಇದರದ್ದು ಸ್ವಭಾವ ಅತ್ಯಂತ ಭಿನ್ನ. ಸತ್ವ ಅದು ಮೇಲಕ್ಕೆ ಕರ್ಕೊಂಡು ಹೋಗುವುದು ಅದರ ಸ್ವಭಾವ. ರಜಸ್ಸು ಅದರದ್ದು ಎರಡರ ಮಿಶ್ರ, ತಮಸ್ಸು ಮತ್ತು ಸತ್ವದ ಮಿಶ್ರ ಸ್ವಭಾವ ಅದರದ್ದು. ತಮಸ್ಸು ಯಾವತ್ತೂ ಕೆಳಕ್ಕೆ ದಬ್ಬುತ್ತಾ ಇರ್ತದೆ, ಸತ್ವ ಮೇಲಕ್ಕೆ ಎತ್ತುತ್ತಾ ಇರ್ತದೆ. ರಜಸ್ಸು ಮೇಲಕ್ಕೆ ಎತ್ತಿಕೊಂಡು ಹೋಗ್ತದೆ, ಯಾಕಂದರೆ ಕೆಳಕ್ಕೆ ಹಾಕಲಿಕ್ಕೆ. ಕೆಳಕ್ಕೆ ಹಾಕಿದ ಮೇಲೆ ಮತ್ತೆ ಅದೇ ಸ್ವಲ್ಪ ಮೇಲಕ್ಕೆ ಎತ್ತಿ ಮತ್ತೆ ಕೆಳಕ್ಕೆ ಬೀಳಿಸಿ ಹೀಗೆ ಮಾಡ್ತಾ ಇರ್ತದೆ. ಅದರದ್ದು ಅಂತಹ ಸ್ವಭಾವ. ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಥಮ ಸ್ಕಂದದಲ್ಲಿ ನಮ್ಮ ಸೂತ ಪುರಾಣಿಕರು ಒಂದು ವಿಷಯ ಹೇಳ್ತಾರೆ. ಸತ್ವರಜಸ್ತಮಸ್ಸುಗಳನ್ನು ನೀವು ಅರ್ಥ ಮಾಡಿಕೊಳ್ಳುವುದಾದರೆ ನಿಮ್ಮ ಮನೆಯಲ್ಲಿ ಉರಿತಾ ಇರುವ ಕೊಳ್ಳಿಯನ್ನು ನೋಡಿ ಅಂತ ಹೇಳ್ತಾರೆ. ಒಂದು ಒಲೆಗೆ ಹಾಕಿದಂತಹ ಮರದ ಒಂದು ಕೊಳ್ಳಿ, ಅದು ಆ ಸೌದೆ ಉರಿತಾ ಇದೆ. ಅದರಲ್ಲಿ ಮೂರು ವಸ್ತು ಇದೆ: ಒಂದು ಸೌದೆ, ಉರಿಯುವ ಬೆಂಕಿ, ಅದರಲ್ಲಿರುವ ಹೊಗೆ. ಮೂರು ಸರಿಯಾಗಿ ಒಣಗದೇ ಇದ್ದ ಕಟ್ಟಿಗೆ ಅಂತಾದರೆ ಅರ್ಥ ಆಗ್ತದೆ, ಅದರಲ್ಲಿ ಹೊಗೆ ಮೂರಿದೆ. ಈ ಮೂರನ್ನು ನೋಡಿ ನೀವು ಸತ್ವರಜಸ್ತಮಸ್ಸುಗಳನ್ನು ಅರ್ಥ ಮಾಡಿಕೊಳ್ಳಿ. ಅದರಲ್ಲಿರುವ ಬೆಂಕಿಯ ಹಾಗೆ ಸತ್ವ, ಅದರಲ್ಲಿರುವ ಹೊಗೆಯ ಹಾಗೆ ರಜಸ್ಸು, ಆ ಕಟ್ಟಿಗೆಯ ಹಾಗೆ ಸೌದೆಯ ಹಾಗೆ ತಮಸ್ಸು. ಹೀಗೆ ಅರ್ಥ ಮಾಡಿಕೊಳ್ಳಿ. ಅದರಲ್ಲಿರುವ ಬೆಂಕಿ ಹೇಗೆ, ಅದರ ಸ್ವಭಾವ ಹೇಗೆ, ಅದು ಯಾವತ್ತೂ ಮೇಲಕ್ಕೆ ಹೋಗುವುದು ಅದರ ಸ್ವಭಾವ. ನೀವು ಕೊಳ್ಳಿಯನ್ನು ಹೀಗೆ ಕೆಳಗಿಡಿದ್ರೂ ಬೆಂಕಿ ಬರುವುದು ಮೇಲಕ್ಕೆ. ಬೆಂಕಿಯ ಜ್ವಾಲೆ ಅದು ಮೇಲ್ಮುಖವಾಗಿರುವಂಥದ್ದು ಅಂತ. ಅದರದ್ದು ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ ಅಂತ. ಸತ್ವದ ಸ್ಥಿತಿ ಊರ್ಧ್ವಗಮನ ಅನ್ನುವುದಾಗಿರ್ತದೆ. ಅದರಲ್ಲಿರುವ ಹೊಗೆಯ ಸ್ಥಿತಿ ಹೇಗೆ, ಹೊಗೆ ಮೇಲಕ್ಕೂ ಹೋಗುತ್ತೆ, ಆದರೆ ಕೆಳಕ್ಕೆ ಬೀಳಲಿಕ್ಕೋಸ್ಕರ ಮೇಲಕ್ಕೂ ಹೋಗುವುದು. ಹೊಗೆ ಅಂದರೆ ಅದರಲ್ಲಿರುವ ಆರ್ದ್ರಾಂಶ, ಅದರಲ್ಲಿರ್ತಕ್ಕಂತಹ ಜಲಾಂಶ, ಅದು ಹಬೆಯೇ ಹೊಗೆಯಾಗಿ ಪಾರ್ಥಿವ ದ್ರವ್ಯದ ಜೊತೆಗೆ ಸೇರಿ ಮೇಲಕ್ಕೆ ಹೋಗುವುದು. ಮೇಲಕ್ಕೆ ಹೋಗಿ ಏನಾಗ್ತದೆ, ಮೋಡವಾಗ್ತದೆ. ಹಬೆ ಮೇಲಕ್ಕೆ ಹೋಗಿ ಮೋಡವಾಗ್ತದೆ. ಮೋಡವಾದದ್ದು ಯಾಕೆ, ಕೆಳಗೆ ಮತ್ತೆ ಬೀಳುವುದಕ್ಕೋಸ್ಕರ. ನೀರು ಮತ್ತೆ ಬೀಳ್ತದೆ, ಬಿದ್ದದ್ದು ಮತ್ತೆ ಬೇಸಿಗೆಗಾಲದಲ್ಲಿ ಮೇಲೆ ಹೋಗ್ತದೆ, ಮೇಲೆ ಹೋಗಿ ಮತ್ತೆ ಕೆಳಕ್ಕೆ ಬೀಳ್ತದೆ. ಹಾಗಾದರೆ ಹೊಗೆಯ ಸ್ಥಿತಿ ಹೇಗೆ ಅಂದರೆ ಮೇಲೆ ಹೋಗುವುದು, ಕೆಳಕ್ಕೆ ಬೀಳುವುದು, ಮತ್ತೆ ಮೇಲಕ್ಕೆ ಹೋಗುವುದು. ಇದು ಒಂದು ರೀತಿ ರಜೋಗುಣದ ಸ್ವಭಾವ. ಅದೇ ಕಟ್ಟಿಗೆ ಸೌದೆ, ಅದರ ಸ್ಥಿತಿ ಏನು, ಅದು ಮೇಲಕ್ಕೆ ಹೋಗುವುದೇ ಇಲ್ಲ, ಬಿಟ್ಟರೆ ಕೆಳಕ್ಕೆ ಬೀಳುವುದು. ಮೇಲಕ್ಕೆ ನೀವು ಜೋರಾಗಿ ಎಸೆದರೆ ಹೋಗುತ್ತೆ, ಆದರೆ ಅದು ಹೋಗುವಿಕೆ ಅದರ ಸ್ವಭಾವ ಅಲ್ಲ, ನೀವು ಎಸೆದದ್ದರ ಪ್ರಭಾವ. ಪ್ರಭಾವದಿಂದ ಮೇಲಕ್ಕೆ ಹೋಗುತ್ತೆ, ಪ್ರಭಾವ ಮುಗಿದು ಕೂಡಲೇ ಕೆಳಕ್ಕೆ ಬೀಳುವುದೇ ಸ್ವಭಾವ. ಅದರಿಂದ ತಮೋಗುಣದ ಸ್ವಭಾವ ಏನು ಅಂದರೆ ಅಧಪಾತ, ಅಧೋಗಚ್ಚಂತಿ ತಾಮಸಾಹ, ಅದು ಅದರ ಸ್ವಭಾವ. ಇಷ್ಟೇ ಅಲ್ಲ, ಇನ್ನೊಂದು ವಿಷಯವನ್ನು ಹೇಳ್ತಾರೆ ಶುಕಾಚಾರ್ಯರು. ಅದರಲ್ಲಿ ಬೆಂಕಿಯ ಸ್ವಭಾವ ಏನು, ಸತ್ವದ ಸ್ವಭಾವ. ಸತ್ವ ಅದು ಬೆಳಗುವ ಸ್ವಭಾವ ಉಳ್ಳದ್ದು. ಜ್ಞಾನ ಅನ್ನುವುದು ಸತ್ವಗುಣದ ಸ್ವಭಾವ. ಅಂದರೆ ಕತ್ತಲೆಯಲ್ಲಿದ್ದದ್ದನ್ನು ತೋರಿಸಿಕೊಡುವುದು, ಅರ್ಥ ಪ್ರಕಾಶನ ಅನ್ನುವುದು ಸತ್ವದ ಸ್ವಭಾವ. ಬೆಂಕಿಯಲ್ಲಿ ಅದನ್ನು ಕಾಣ್ತೇವೆ ನಾವು, ಅದು ನಮಗೆ ಕಾಣದೇ ಇದ್ದ ವಸ್ತುವನ್ನು ತೋರುವ ಹಾಗೆ ಮಾಡ್ತದೆ. ಆದರೆ ರಜೋಗುಣದ ಸ್ವಭಾವ ಏನು, ತಮೋಗುಣದ್ದು ಮೊದಲು ನೋಡುವ. ತಮೋಗುಣದ ಸ್ವಭಾವ ಜ್ಞಾನ ಬರದೇ ಇರುವ ಹಾಗೆ ಮಾಡುವುದು. ಅಜ್ಞಾನ ಅನ್ನುವುದು ತಮೋಗುಣದ ಸ್ವಭಾವ. ಕಟ್ಟಿಗೆಯಲ್ಲಿ ಅದು ಗೊತ್ತಾಗ್ತದೆ. ಕಟ್ಟಿಗೆ ಅಂದರೆ ಏನು, ಬಾಗಿಲಿದ್ದ ಹಾಗೆ, ಆ ಕಡೆ ಇದ್ದದ್ದು ಕಾಣದೇ ಇರುವ ಹಾಗೆ ಮಾಡುವಂಥದ್ದು ಮರದ ಕಟ್ಟಿಗೆ. ಅದು ಆ ಬದಿಯಲ್ಲಿದ್ದದ್ದನ್ನು ಕಾಣದೇ ಇರುವ ಹಾಗೆ ತಡೆಯುತ್ತೆ. ಇದು ತಮೋಗುಣದ ಸ್ವಭಾವ. ಅದರಲ್ಲಿ ಹೊಗೆಯ ಸ್ವಭಾವ ಏನು, ಅದು ರಜೋಗುಣ. ರಜೋಗುಣ ಸಂಶಯವನ್ನು ಹುಟ್ಟಿಸ್ತದೆ. ಹೀಗೆ ಸತ್ವ ಅದು ಪ್ರಕಾಶಕ, ಜ್ಞಾನಪ್ರದ. ತಮೋಗುಣ ಅದು ಶಾರ್ವರಿ, ಅಂದರೆ ಅಜ್ಞಾನವನ್ನು ಕೊಡುವಂಥದ್ದು. ಈ ರಜೋಗುಣ
ಅದು ಸಂಶಯವನ್ನು ಹುಟ್ಟಿಸುವಂಥದ್ದು. ಹೊಗೆಯಲ್ಲಿ ಆ ಸ್ಥಿತಿ ಇದೆ ಅಲ್ವಾ. ಹೊಗೆ ಒಂದು ಸಿಕ್ಕಾಬಟ್ಟೆ ಹೊಗೆ ಇದ್ದಂತಹ ಹೊತ್ತಿಗೆ ನಾವು ಆ ಕಡೆಯ ವಸ್ತುವನ್ನು ನೋಡಿತು ಅಂತಾದರೆ ಅದು ಆ ಕಡೆ ಇದ್ದದ್ದು ಯಾರು ಅಂತ ಗೊತ್ತಾಗೋದಿಲ್ಲ ಸರಿಯಾಗಿ. ಕಣ್ಣಿಗೆ ಹೊಗೆ ಅಡ್ಡ ಆದಾಗ ಅದು ಅಲ್ಲಿ ಗಂಡಸು ಕೂತದ್ದೋ ಹೆಂಗಸು ಕೂತದ್ದೋ ಅಂತಲೂ ಗೊತ್ತಾಗೋದಿಲ್ಲ. ಅಂದರೆ ಸಂಶಯ ಬರ್ತದೆ, ಯಾರೋ ಇದ್ದಾರೆ ಯಾರು ಅಂತ ಗೊತ್ತಾಗುವುದಿಲ್ಲ ಅಂತ. ಹೀಗೆ ಧೂಮ ಅನ್ನೋದು ಸಂಶಯಪ್ರದವಾದದ್ದು, ಅದು ರಜೋಗುಣದ ಸ್ವಭಾವ ಅಂತ. ಈ ಸತ್ವರಜಸ್ತಮಸ್ಸುಗಳಲ್ಲಿ ಒಂದು ರೀತಿಯ ಸ್ವಭಾವ ಭೇದ ಅನ್ನುವುದು ಇದೆ. ಈ ಮೂರು ಸ್ವಭಾವಗಳು ಒಂದು ಹಂತದಲ್ಲಿ ಪ್ರಳಯ ಕಾಲದಲ್ಲಿ ರಾಶಿ ಬಿದ್ದಿರ್ತವೆ, ವಿಷಮ ಸ್ಥಿತಿಯಲ್ಲಿರ್ತವೆ. ಆ ಸ್ಥಿತಿಯನ್ನು ಪ್ರಳಯ ಅಂತ ಕರೆಯೋದು. ಯಾವಾಗ ಅವುಗಳಲ್ಲಿ ಒಂದು ರೀತಿಯ ಸಾಮ್ಯ ಉಂಟಾಗ್ತದೆ, ಗುಣಸಾಮ್ಯ ಅನ್ನುವ ಸ್ಥಿತಿ ಉಂಟಾಗ್ತದೆ, ಅದನ್ನು ನಾವು ಸೃಷ್ಟಿ ಅಂತ ಕರೆಯೋದು. ಸೃಷ್ಟಿ ಅಂತ ಹೇಳಿದರೆ ಗುಣಸಾಮ್ಯಾವಸ್ಥೆ. ಅಂದರೆ ಈ ಸತ್ವರಜಸ್ತಮಸ್ಸುಗಳಲ್ಲಿ ಒಂದು ರೀತಿಯ ರೇಷಿಯೋ ಇದೆ, 4:2:1 ಅಂತ ಅದರದ್ದು ಒಂದು ಅನುಪಾತ ಇದೆ. ಆ ಅನುಪಾತದಲ್ಲಿ ಸತ್ವರಜಸ್ತಮಸ್ಸುಗಳು ಒಟ್ಟು ಸೇರಿದಾಗ ಆವಾಗ ಸೃಷ್ಟಿ ಪ್ರಾರಂಭ ಆಗ್ತದೆ. ಹಾಗಾದರೆ ಸೃಷ್ಟಿಗೆ ಮೂಲಭೂತವಾಗಿ ಬೇಕಾದದ್ದು ಸತ್ವರಜಸ್ತಮಸ್ಸುಗಳೆಂಬಂತಹ ಗುಣ. ಆ ಗುಣಗಳು ಹೇಗೆ ತಾವು ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತ ಸ್ಥಿತಿಗೆ ಬರುವುದಕ್ಕೆ ಪ್ರಾರಂಭಿಸಿದವು? ಅದು ದೇವರ ಸಂಕಲ್ಪ. ಸೃಷ್ಟಿಗೆ ಮೊದಲು ಬೇಕಾದದ್ದು ಸಂಕಲ್ಪ, ಸೃಷ್ಟಿಸೋಣ ಅಂತ ಹೇಳುವ ಬಯಕೆ. ಈ ರೀತಿಯ ಸಂಕಲ್ಪವನ್ನು ಮಾಡಿದ ಭಗವಂತ ತಾನು ಆ ಗುಣಗಳಲ್ಲಿ ಪ್ರವೇಶ ಮಾಡ್ತಾನೆ. ಗುಣಗಳು ಅವನ ಅಧೀನ. ತ್ರಿಗುಣಾತ್ಮಕವಾದ ಪ್ರಕೃತಿಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಂತಹ ಭಗವಂತ ಈ ಗುಣಗಳ ರಾಶಿಯ ಒಳಗೆ ತಾನು ಪ್ರವೇಶ ಮಾಡಿ ಅವುಗಳನ್ನು ಒಂದು ರೀತಿಯ ಕ್ಷೋಭೆಗೊಳಿಸ್ತಾನೆ. ಕ್ಷೋಭೆಗೊಳಿಸುವುದು ಅಂದ್ರೇನು? ಈಗ ಚಂದ್ರಶಕ್ತಿ ಸಮುದ್ರದ ಒಳಗೆ ಪ್ರವೇಶ ಮಾಡಿ ಸಮುದ್ರದಲ್ಲಿ ಕ್ಷೋಭೆಯನ್ನು ಉಂಟು ಮಾಡ್ತದೆ ಹುಣ್ಣಿಮೆ ಅಮಾವಾಸ್ಯೆಗಳ ದಿವಸ. ಆಗ ಸಮುದ್ರ ಉಕ್ಕಿ ಬರ್ತದೆ ಅಂತ. ಹಾಗೆ ಈ ಸತ್ವರಜಸ್ತಮಸ್ಸುಗಳ ರಾಶಿ ಪ್ರಳಯಾಂಬುದಿ ಅಂತ ಕರೀತಾರೆ ಅದನ್ನು. ಆ ಪ್ರಳಯಾಂಬುದಿಯ ಒಳಗೆ ಭಗವಂತ ಪ್ರವೇಶ ಮಾಡಿ ಅದರಲ್ಲಿ ಕ್ಷೋಭೆ ಇದ್ದಕ್ಕಿದ್ದ ಹಾಗೆ ಯದ್ವಾತದ್ದು ಅಲೆ ಏಳುವುದಕ್ಕೆ ಪ್ರಾರಂಭ ಆಗ್ತದೆ. ಆ ಪ್ರಳಯಾಂಬುದಿ ಅಂದರೆ ಈ ಪ್ರಕೃತಿ, ಮೂಲ ಪ್ರಕೃತಿಯ ರಾಶಿ ಅದು ಉಕ್ಕುವುದಕ್ಕೆ ಪ್ರಾರಂಭ ಆಗ್ತದೆ. ಆ ಉಕ್ಕುವ ಸ್ಥಿತಿಯಲ್ಲಿ ಉಂಟಾದಂತಹ ಕ್ಷೋಭೆಯಿಂದ ಅಲ್ಲಿ ಒಂದು ತತ್ವದ ಆವಿರ್ಭಾವ ಆಯಿತು. ಆ ತತ್ವವನ್ನು ಮಹತ್ತತ್ವ ಅಂತ ಕರೀತಾರೆ. ಇದನ್ನು ಮೊದಲ ಸೃಷ್ಟಿ ಅಂತ ಕರೆಯೋದು. ಸತ್ವರಜಸ್ತಮಸ್ಸುಗಳ ಒಂದು ವಿಶಿಷ್ಟವಾದ ಸಮಾವೇಶದಿಂದ ಆವಿರ್ಭಾವಗೊಂಡಂತಹ ಮೊದಲ ತತ್ವಕ್ಕೆ ಮಹತ್ತತ್ವ. ಅದೇನು ಭಾರಿ ದೊಡ್ಡ ತತ್ವ ಏನೂ ಅಲ್ಲ, ಆದರೆ ಮಹತ್ ಅಂತ ಅದನ್ನು ಕರಿತೇವೆ. ಯಾಕೆ ಅಂತೇಳಿದರೆ ಅಲ್ಲಿಯ ತನಕ ಎಲ್ಲವೂ ಅಣುವಾಗಿದ್ದದ್ದು ಮೊದಲ ಬಾರಿ ಆವಿರ್ಭವಿಸಿದ ಒಂದು ಸ್ವಲ್ಪ ದೊಡ್ಡ ವಸ್ತು, ಆದ್ದರಿಂದ ಅದಕ್ಕೆ ಮಹತ್ತತ್ವ ಅಂತ ಹೆಸರು. ಆ ಮಹತ್ತತ್ವದ ಅಭಿಮಾನಿಯಾಗಿಯೇ ಚತುರ್ಮುಖ ಬ್ರಹ್ಮನ ಆವಿರ್ಭಾವ ಆಗುವುದು. ಮಹತ್ತತ್ವದಿಂದ ಮತ್ತೆ ಅಹಂಕಾರ ತತ್ವ ಅಂತ ಹುಟ್ಟುತ್ತದೆ. ಅಂದರೆ ನಾವು ನಮ್ಮ ಹುಟ್ಟನ್ನು ಯೋಚನೆ ಮಾಡುವುದಾದರೆ ಒಬ್ಬ ಚೇತನಕ್ಕೆ ನಾನು ಇದ್ದೇನೆ ಅನ್ನುವ ಜ್ಞಾನ ಏನಿದೆ, ಅಸ್ಮಿತಾ ಜ್ಞಾನ ಅಂತ ಕರಿತೇವೆ, ಇರುವಿಕೆಯ ಜ್ಞಾನ. ಈ ಇರುವಿಕೆಯ ಜ್ಞಾನವೇ ಅಸ್ಮಿತಾ ಜ್ಞಾನವನ್ನೇ ಮಹತ್ತತ್ವ ಅಂತ ಕರೆಯುವುದು. ಅದನ್ನು ಬುದ್ಧಿ ತತ್ವದ ಜೊತೆಗಿರುವ ತತ್ವ ಅಂತ ಕರಿತೇವೆ. ಬುದ್ಧಿ ಅಂದರೆ ಭಾರತೀ ದೇವಿ, ಮಹತ್ ಅಂತ ಹೇಳಿದರೆ ಬ್ರಹ್ಮ ಅಥವಾ ಸರಸ್ವತೀ ದೇವಿ ಮತ್ತು ಬ್ರಹ್ಮ. ಈ ರೀತಿಯ ಚತುರ್ಮುಖ ಬ್ರಹ್ಮನ ಅಭಿಮನ್ಯಮಾನವಾದಂತಹ ಮಹತ್ತತ್ವ ಸೃಷ್ಟಿಯಾದ ನಂತರ ಸೃಷ್ಟಿಯಾದದ್ದು ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲಿ 3 ಭಾಗ ಇದೆ. ವೈಕಾರಿಕ, ತೇಜಸ, ತಾಮಸ ಅಂತ ಹೇಳುವ ಭಾಗ ಇದೆ. ಈ 3 ಭಾಗ ಇರುವ ಕಾರಣದಲ್ಲಿ ಅಹಂಕಾರವನ್ನು ತ್ರಿಪುಟಿ ಅಂತ ಕರೀತಾರೆ, ಅಥವಾ ಮುಕ್ಕಣ್ಣ ಅಂತ ಕನ್ನಡದಲ್ಲಿ ಕರಿತೇವೆ. ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವ 3 ಕಣ್ಣಿನ ರುದ್ರದೇವ. ಅದನ್ನ ಬ್ರಹ್ಮನಿಂದ ಅಹಂಕಾರ ಹುಟ್ಟಿತು ಅಂತ ಹೇಳಿದರೆ ಬ್ರಹ್ಮನಿಂದ ರುದ್ರದೇವ ಹುಟ್ಟಿದ ಅನ್ನುವ ಅಭಿಮಾನಿ ದೇವತಾ ಚಿಂತನೆಯನ್ನು ನಡೆಸಿಕೊಳ್ಳಬೇಕು. ಈ ಅಹಂಕಾರ ತತ್ವದಿಂದ ಆಮೇಲೆ 5 ಮುಖ ಹುಟ್ಟುತ್ತೆ. ಅದನ್ನ ರುದ್ರನನ್ನು ನಾವು 5 ಮುಖದವ ಅಂತ ಕರಿತೇವೆ. ಧ್ಯೇಯ ಪಂಚಮುಖೋ ರುದ್ರ, ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ ಅಂತ ಅವನ ಪಂಚಮುಖಗಳು. ಈ ಪಂಚಮುಖ ಅಂದರೆ ಏನು? ಆತ ಆ ಅಹಂಕಾರ ತತ್ವದಿಂದ 5 ಮುಖದ ಸೃಷ್ಟಿಯಾಯಿತು, ಪಂಚಭೂತಗಳ ಸೃಷ್ಟಿಯಾಯಿತು. ಆಕಾಶ, ಆಕಾಶ ಅದು ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವಿ ಅಂತ ಈ ಪಂಚತತ್ವಗಳ ಸೃಷ್ಟಿಯಾಯಿತು. ಅದನ್ನಿಲ್ಲಿ ರುದ್ರದೇವ ಹೇಳ್ತಾನೆ, ತ್ವಮೇಕ ಆದ್ಯ ಪುರುಷಃ ಸುಪ್ತ ಶಕ್ತಿ. ನೀನು ಸೃಷ್ಟಿಸುವುದಕ್ಕೋಸ್ಕರ ಆದ್ಯ ಪುರುಷ ನೀನು. ನಿನ್ನ ಶಕ್ತಿ ಅಂದರೆ ನಿನ್ನ ಪತ್ನಿಯಾದಂತಹ ಪ್ರಕೃತಿ ಸುಪ್ತಳಾಗಿದ್ಲು, ಅವಳು ಮಲಗಿದ್ಲು, ಅಂದರೆ ಸೃಷ್ಟಿಗೆ ಉನ್ಮುಖವಾಗಿರಲಿಲ್ಲ. ಆ ಸ್ಥಿತಿಯಲ್ಲಿ ಏನು ಮಾಡಿದಿ? ತಯಾ ರಜಸ್ಸತ್ವತಮೋ ವಿಭಿದ್ಯತೆ.
ಆ ಮಲಗಿದ್ದಂತಹ ಶಕ್ತಿ ಏನಿದೆ, ಸೃಷ್ಟಿ ಕಾರಣೀಭೂತವಾದಂತಹ ಪ್ರಕೃತಿ ಏನಿದೆ, ಆ ಪ್ರಕೃತಿಯಿಂದ ಸತ್ವರಜಸ್ತಮಸ್ಸುಗಳೆಂಬುದು ವಿಭಿನ್ನವಾಗ್ತವೆ, ಅಂದರೆ ಪ್ರಕಟೀಭೂತವಾಗ್ತವೆ ನಿನ್ನಿಂದಾಗಿ. ಅದರಿಂದ ಏನಾಯಿತು? ಮಹಾನ್, ಮಹಾನ್ ಅಂದರೆ ಮಹತ್ತತ್ವ. ಆಮೇಲೆ ಅಹಂ, ಅಹಂ ಅಂದರೆ ಅಹಂಕಾರದ ತತ್ವ. ಆಮೇಲೆ ಖಂ, ಖಂ ಅಂದರೆ ಆಕಾಶ ತತ್ವ. ಆಮೇಲೆ ಮರುತ್ ಅಂದರೆ ವಾಯುತತ್ವ. ಅಗ್ನಿ ಅಂದರೆ ತೇಜಸ್ತತ್ವ. ಆಮೇಲೆ ವಾರ್ ಅಂದರೆ ವಾರಿ ಜಲತತ್ವ. ಆಮೇಲೆ ಧರ ಅಂತ ಹೇಳಿದರೆ ಭೂತತ್ವ. ಇವಿಷ್ಟು ಮಹಾನಹಂ ಖಂ ಮಹರಗ್ನಿವಾರ್ಧರಾಹ ಸುರ ಋಷಯೋ ಭೂತಗಣಾ ಇದಂ ಯತಃ. ಈ ಪಂಚಭೂತಗಳ ಸೃಷ್ಟಿಯಾಯಿತು. ಪಂಚಭೂತ ಸೃಷ್ಟಿಯನ್ನು ಭಾಗವತ 3 ಕಡೆಯಲ್ಲಿ ವಿಸ್ತಾರವಾಗಿ ಹೇಳ್ತದೆ. ಯಾಕಂದರೆ ಅದರಲ್ಲಿ ಅನೇಕ ಸ್ವಾರಸ್ಯಗಳಿದ್ದಾವೆ ಪಂಚಭೂತ ಸೃಷ್ಟಿಯಲ್ಲಿ. ನಾವು ಕಾಣುವಂಥ ಸೃಷ್ಟಿ ಅದು. ಅದರಲ್ಲಿ ಮೊದಲು ಆಕಾಶ ತತ್ವ ಹುಟ್ಟಿತ. ಆಕಾಶ ತತ್ವ ಇವತ್ತು ವಿಜ್ಞಾನದಲ್ಲಿ ಕೇಳಿದರೆ ಆಕಾಶ ಹುಟ್ಟುವುದಿಲ್ಲ, ಎಂದೆಂದೂ ಇರ್ತದೆ ಅಂತ ಹೇಳ್ತಾರೆ. ಆದರೆ ಶಾಸ್ತ್ರದಲ್ಲಿ 2 ಆಕಾಶ ಇದೆ, ಅವ್ಯಾಕೃತ ಆಕಾಶ ಮತ್ತು ಭೂತಾಕಾಶ. ಆ ಭೂತಾಕಾಶಕ್ಕೆ ಸೃಷ್ಟಿ ಇದೆ. ಯಾಕೆಂದರೆ ಭೂತಾಕಾಶದ ದೇವತೆ ಗಣಪತಿ, ವಿನಾಯಕ. ಆ ಗಣಪತಿ ಆವಿರ್ಭಾವಗೊಳ್ತಾನೆ. ಆಕಾಶ ತತ್ವ ನಿಂತಿದೆಯೋ ಕೂತಿದೆಯೋ ಅಂತ ಒಂದು ಪ್ರಶ್ನೆ. ಆಕಾಶ ನಿಂತಿದ್ರೆ ಯಾವಾಗ ಕೂಡ್ತದೆ ಅಂತ ಪ್ರಶ್ನೆ ಬರ್ತದೆ. ಅದು ಕೂಡುವುದಿಲ್ಲ, ನಿಲ್ಲುವುದಿಲ್ಲ ಅಲ್ವಾ? ಆದರೆ ವಸ್ತುತಃ ಆಕಾಶ ಕೂತಿದೆ ಅಂತೆ. ಅದರಿಂದ ಗಣಪತಿ ಕೂತಿರುವುದೇ ಅದಕ್ಕೋಸ್ಕರ. ಅದು ಎದ್ರೆ ಹೊಟ್ಟೆ ಕಾಣಿಸುತ್ತೆ, ಕೂತರೆ ಗೊತ್ತೇ ಆಗೋದಿಲ್ಲ ಅಲ್ವಾ? ಒಂದು ವಕ್ರತುಂಡ ಮಹಾಕಾಯವನ್ನು ನಾವು ಹೇಳೋದು ಮಾತ್ರ, ಅವು ಕೂತೇ ಇರುವುದು. ಗಣಪತಿ ನಿಲ್ಲಿಕ್ಕೆ ಶುರು ಮಾಡಿದ್ದು 1947 ಇಸ್ವಿ ನಂತರ. ಅವನು ಸೈಕಲ್ ಹೊಡೆಯುವುದೇನು ಎಲ್ಲ ಗಣಪತಿಯು ಆಮೇಲೆ ಬಂದದ್ದು. ಆದರೆ ನಿಜವಾಗಿ ಗಣಪತಿ ಏನು ಅಂದರೆ ನಿಶುಸಿದ ಗಣಪತಿ, ನಿಶುಸಿದ ಅವ ಕೂತಿರತಕ್ಕಂತಹ ಗಣಪತಿ ಅಂತ. ಗಣಪತಿ ಇರುವುದೇ ಕೂತುಕೊಂಡಿರುವುದು. ಯಾಕಂದರೆ ಅವನ ಕೆಲಸ ಏನಿದ್ರೂ ವಿದ್ಯೆಗೆ ಸಂಬಂಧಪಟ್ಟದ್ದು, ಬರೆಯುವುದು, ಹೇಳುವುದು, ಇದಿಷ್ಟು ಕೆಲಸ. ಅದರಿಂದ ಗಣಪತಿ ತತ್ವ ಅನ್ನುವುದು ಆಕಾಶ ತತ್ವಕ್ಕೆ ಅಭಿಮಾನಿಯಾದಂತಹ ಚೇತನ. ಆಕಾಶ ತತ್ವದಿಂದ ವಾಯು ಆವಿರ್ಭವಿಸ್ತದೆ. ಆಕಾಶ ಅತ್ಯಂತ ವಿಶಾಲವಾದದ್ದಲ್ವಾ? ವಿಶಾಲವಾದಂತಹ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಗಣಪತಿಯಿಂದ ಮತ್ತೆ ಆವಿರ್ಭೂತವಾದದ್ದು ವಾಯು ಅಂತಕ್ಕಂತಹ ತತ್ವ. ಆಕಾಶದಲ್ಲಿ ಶಬ್ದವೆಂಬ ಗುಣ ಇದೆ. ಆಕಾಶದಿಂದ ಹುಟ್ಟಿದಂತಹ ವಾಯು ತತ್ವದಲ್ಲಿ ಶಬ್ದವೂ ಇದೆ, ಸ್ಪರ್ಶವೆಂಬ ಗುಣ ಮತ್ತೊಂದು ಸೇರಿಕೊಳ್ತದೆ. ಆಕಾಶ ನಮಗೆ ಮುಟ್ಲಿಕ್ಕೆ ಆಗ್ತಿರಲಿಲ್ಲ, ಆಕಾಶದಿಂದ ಸ್ಪರ್ಶದ ಜ್ಞಾನ ಇರಲಿಲ್ಲ. ಆದರೆ ವಾಯುತತ್ವದಲ್ಲಿ ಸ್ಪರ್ಶ ಜ್ಞಾನ ಉಂಟಾಗ್ತದೆ. ಬೀಸ್ತಾ ಇದೆ, ಮೈಗೆ ಸೋಂಕುತ್ತೆ ಅಂತ ಅದರಿಂದ ಒಂದು ಅನುಷ್ಣಾಶೀತ ಸ್ಪರ್ಶದ ಜ್ಞಾನ ಉಂಟು. ಹಾಗಾಗಿ ವಾಯುತತ್ವದಲ್ಲಿ ಸ್ಪರ್ಶ ಹುಟ್ಟಿತು. ವಾಯುವಿನಿಂದ ಹುಟ್ಟಿದಂತಹ ಅಗ್ನಿ ಏನಿದೆ, ಆ ಅಗ್ನಿಯಲ್ಲಿ ರೂಪ ಅನ್ನೋದು ಮತ್ತೊಂದು ಸೇರಿಕೊಂಡಿತು. ಅದರಲ್ಲಿ ಅಗ್ನಿ ಪಟಪಟ ಅಂತ ಉರಿಯುತ್ತೆ ಅಂದರೆ ಅದರಲ್ಲಿ ಶಬ್ದ ಇದೆ. ಅದರಲ್ಲಿ ಉಷ್ಣ ಸ್ಪರ್ಶ ಅನ್ನುವುದಿದೆ. ಅದರ ಜೊತೆಗೆ ಕಣ್ಣಿಗೆ ಕಾಣುವಂತಹ ರೂಪವೂ ಇದೆ. ಅಗ್ನಿಯಿಂದ ಹುಟ್ಟಿದಂತಹ ಜಲದಲ್ಲಿ ಹಿಂದೆ ಹೇಳಿದ 3 ಗುಣದ ಜೊತೆಗೆ 4ನೆಯದ್ದಾಗಿ ರಸ ಅನ್ನುವ ಗುಣ ಹುಟ್ಟಿತು. ರಸ ಅಂದರೆ ನಮಗೆ ಬಾಯಿಯಲ್ಲಿ ಅನುಭವಕ್ಕೆ ಬರತಕ್ಕಂಥದ್ದು, ರುಚಿ ಅನ್ನೋದು ಗೋಚರವಾಗ್ತಾ ಇದೆ. ಹಿಂದೆ ಬೆಂಕಿಯಲ್ಲಾಗಲಿ ಗಾಳಿಯಲ್ಲಾಗಲಿ ಆಕಾಶದಲ್ಲಾಗಲಿ ರುಚಿ ಅನ್ನುವುದು ಇಲ್ಲ ಅಲ್ವಾ? ಬೆಂಕಿಯನ್ನು ಯಾರಾದರೂ ನೆಕ್ಕಿ ನೋಡಿದ್ದಾರೆ? ಯಾವ ರುಚಿ ಉಂಟು ಬೆಂಕಿ ಅಂತ? ಬೆಂಕಿಯಲ್ಲಿ ರುಚಿ ಇಲ್ಲ. ಅಕಸ್ಮಾತ್ ಬೆಂಕಿಯಲ್ಲಿ ಏನಾದರೂ ರುಚಿ ಕಂಡ್ರೆ ಮರುದಿವಸದಿಂದ ಯಾವ ರುಚಿಯೂ ಗೊತ್ತಾಗುವುದಿಲ್ಲ ಅಂತ. ಆಕಾಶದಲ್ಲೋ ಗಾಳಿಯಲ್ಲೋ ರುಚಿ ಇಲ್ಲ. ರುಚಿ ಸುರಾಗುವುದೇ ನೀರಿನಿಂದ ಪ್ರಾರಂಭಿಸಿ. ಅದನ್ನು ನೀರಿನದ್ದು ರಸೋಹಮಪ್ಸು ಕೌಂತೆಯ ಅಂತ, ನೀರಿನಲ್ಲಿ ರಸ ಅನ್ನುವ ಗುಣ ಆರಂಭ ಆಯಿತು. ನೀರಿನಿಂದ ಹುಟ್ಟಿದ ಪೃಥಿವಿಯಲ್ಲಿ ರಸವೂ ಇದೆ. ನೀರಿನಲ್ಲಿರುವಷ್ಟೇ ರಸ ಅಲ್ಲ, 7 ವಿಧವಾದಂತಹ ರಸ ಅಥವಾ 6 ವಿಧವಾದಂತಹ ರಸ ಅಲ್ಲಿದೆ. ಆ ರಸದ ಜೊತೆಗೆ ಪೃಥಿವಿಯಲ್ಲಿ ಹಿಂದೆ ಯಾವುದರಲ್ಲೂ ಇಲ್ಲದೆ ಇರುವ ಗಂಧ ಅನ್ನುವ ಗುಣ ಹುಟ್ಟಿತು. ಅಂದರೆ ಮೂಗಿಗೂ ಕೂಡ ಕೆಲಸ ಸಿಗುವುದು ಪೃಥಿವಿಯಲ್ಲಿ. ಹೀಗೆ ಶಬ್ದಸ್ಪರ್ಶ ರೂಪರಸಗಂಧಗಳೆಂಬ ಪಂಚ ತನ್ಮಾತ್ರೆಗಳು, ಅದನ್ನು ಗ್ರಹಿಸತಕ್ಕಂತಹ ಪಂಚ ಇಂದ್ರಿಯಗಳು, ಜೊತೆಗೆ ಈ ಪಂಚಭೂತಗಳ ಆವಿರ್ಭಾವ ಆಯಿತು. ಈ ಪಂಚಭೂತಗಣ ಇದಂ ಯತಃ. ಈ ಪಂಚಭೂತ ಸೃಷ್ಟಿಯಾದ ಮೇಲೆ ಅವುಗಳಿಂದ ಬೇಕಾದಷ್ಟು ಸೃಷ್ಟಿಯಾಯಿತು. ಪಂಚಭೂತ ಸೃಷ್ಟಿಯಾದ ಮೇಲೆ ದೇವರು ಮಾಡಿದ ಕೆಲಸ ಏನು ಅಂತ ಹೇಳಿದರೆ, ಪಂಚಭೂತಗಳ ಜೊತೆಗೆ ಮನಸ್ತತ್ವವನ್ನು ಜೊತೆಗೆ ಸೃಷ್ಟಿಸಿದ. ಮನಸ್ಸು ಅನ್ನುವ ತತ್ವ ಪಂಚಭೂತಗಳು ಪಂಚ ಇಂದ್ರಿಯಗಳಿಗೂ ಕೂಡ ಶಕ್ತಿಯನ್ನು ತುಂಬಿಸತಕ್ಕಂತಹ ತತ್ವ. ಮನಸ್ಸಿಗೆ ಸಂಬಂಧಪಟ್ಟವ ಚಂದ್ರನ ಆವಿರ್ಭಾವ ಆಯಿತು. ಮನಸ್ಸಿನ ಸೃಷ್ಟಿಯಾದ ನಂತರ ಅಜ್ಞಾನದ ಸೃಷ್ಟಿಯನ್ನು ಮಾಡ್ತಾನೆ. ಅಜ್ಞಾನದ ಸೃಷ್ಟಿ ಯಾಕೆ? ಅದೊಂದು ಇಲ್ಲದೆ ಹೋದರೆ ಮನುಷ್ಯನಿಗೆ ಜೀವನದಲ್ಲಿ ಸ್ವಾರಸ್ಯವೇ ಇರುವುದಿಲ್ಲ. ಬರೀ ಜ್ಞಾನ ಇತ್ತು ಅಂತಾದರೆ ಆವಾಗ
ಆ ಜ್ಞಾನಕ್ಕೆ ಬೆಲೆ ಸಿಗುವುದಿಲ್ಲ. ಜ್ಞಾನಕ್ಕೆ ಬೆಲೆ ಸಿಗಬೇಕಾದ್ರೆ ಒಂದಿಷ್ಟು ಅಜ್ಞಾನ ಇರಬೇಕು. ಅಕಸ್ಮಾತ್ ದುರ್ಯೋಧನಾದಿಗಳು ಹುಟ್ಟಲಿಲ್ಲ ಅಂತ ಆದರೆ ಪಾಂಡವರನ್ನು ನಾವು ಆರಾಧಿಸ್ತಾ ಇರಲಿಲ್ಲ. ಪಾಂಡವರಿಗೆ ಬೆಲೆ ಬಂದದ್ದು ದುರ್ಯೋಧನಾದಿಗಳು ಇದ್ದದ್ದರಿಂದ. ಅದರಿಂದ ಹಂದಿಗಳಿದ್ದ ಹಾಗೆ ದುರ್ಜನರು ಇರಬೇಕು ಅಂತ ಹೇಳ್ತಾರಲ್ಲ, ಈ ಸಂಸಾರದಲ್ಲಿ ದುರ್ಜನರು ಬೇಕು ಅಂತ ದಾಸರ ವಾದ ಇದೆ. ಅವರು ಇದ್ರೇನೆ ಚೆನ್ನಾಗಿರುವುದು ಪ್ರಪಂಚ ಅಂತ. ಹಾಗೆ ಅಜ್ಞಾನದ ಸೃಷ್ಟಿ, ಅಜ್ಞಾನದ ಮೂಲಕ ಜ್ಞಾನಕ್ಕೆ ಸಿಗತಕ್ಕಂತಹ ಬೆಲೆ, ಇವೆಲ್ಲವೂ ಕೂಡ ದೇವ ಸೃಷ್ಟಿಯಲ್ಲಿ ನಡೆದು ಹೋಗಿದೆ. ಅಜ್ಞಾನ ಸೃಷ್ಟಿ ಆದ ಮೇಲೆ ವೃಕ್ಷ ಅನ್ನುವ ಪ್ರಪಂಚದ ಸೃಷ್ಟಿಯಾಗ್ತದೆ. ವನಸ್ಪತಿ, ಔಷಧಿ, ಲತಾ, ತ್ವಕ್ಸಾರ, ವೀರುತ್, ದ್ರುಮ ಅಂತ ಹೇಳುವ 6 ಬಗೆಯದ್ದಾದ ಕೋಟ್ಯನುಕೋಟಿ ಬಗೆಯುಳ್ಳಂತಹ ವೃಕ್ಷಗಳ ಸೃಷ್ಟಿ. ತೃಣದಿಂದ ಹಿಡಿದು ಮಹಾದ್ರುಮದ ತನಕ ಇರತಕ್ಕಂಥ ವೃಕ್ಷಚೇತನಗಳ ಸೃಷ್ಟಿಯಾಯಿತು. ವೃಕ್ಷಚೇತನಗಳ ಬಗ್ಗೆ ಭಾಗವತ ಹೇಳ್ತದೆ, ಅವುಗಳಿಗೆ ಜ್ಞಾನ ಇದೆ, ವೃಕ್ಷಗಳಿಗೆ ಜ್ಞಾನ ಇದೆ. ಆದರೆ ಅದು ಸ್ಥಾವರ, ಅಂದರೆ ಅದಕ್ಕೆ ಓಡಾಡುವುದಕ್ಕೆ ಆಗುವುದಿಲ್ಲ. ಮನುಷ್ಯ ಚೇತನಕ್ಕಿಂತ ವೃಕ್ಷಗಳ ವಿಶೇಷತೆ ಏನು ಅಂದರೆ, ಮನುಷ್ಯ ಮೇಲೆ ತಿಂದರೆ ಆಹಾರ ಕೆಳಕ್ಕೆ ಹೋಗುತ್ತೆ, ಇದು ಹಾಗಲ್ಲ, ಕೆಳಗಿಂದ ತಿಂದರೆ ಆಹಾರ ಮೇಲಕ್ಕೆ ಹೋಗ್ತದೆ ಅಂತ ವೃಕ್ಷಗಳ ವಿಶೇಷತೆ ಅಷ್ಟೇ. ಅದು ಕೆಳಗೆ ತಿಂದು, ಅಂದರೆ ಪಾದ ಅಂದರೆ ಬೇರು, ಬೇರಿನಲ್ಲಿ ನೀರು ಕುಡಿದು ಅದು ಮೇಲಕ್ಕೆ ಬೆಳೆಯತಕ್ಕಂತಹ ವಿಶೇಷತೆ ವೃಕ್ಷಗಳಲ್ಲಿದೆ. ಅವುಗಳಿಗೆ ಜ್ಞಾನ ಬರ್ತದೆ. ಅದಕ್ಕೆ ಪ್ರದಕ್ಷಿಣೆ ಬಂದು ಒಬ್ಬ ನಮಸ್ಕಾರ ಮಾಡಿದ ಅಂತಾದರೆ ಅವನನ್ನು ಇಷ್ಟಪಡ್ತದೆ ವೃಕ್ಷ. ಮರವನ್ನು ಕಡಿಯುವುದಕ್ಕೆ ಒಬ್ಬ ವ್ಯಕ್ತಿ ಕೊಡಲಿ ಹಿಡ್ಕೊಂಡು ಬಂದಾಗ ಅದಕ್ಕೆ ಬೇಸರ ಆಗ್ತದೆ, ಆದರೆ ಶಾಪ ಕೊಡುವುದಿಲ್ಲ ಅದು. ಅದಕ್ಕೆ ಬೇಸರ ಯಾಕೆ ಅಂದರೆ, ನಾನಿಷ್ಟು ಸಮಯ ಬದುಕಿದ್ದೆ, ಸಾವಿರಾರು ಹಕ್ಕಿಗಳು ನನ್ನಲ್ಲಿ ಗೂಡು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದಾವೆ, ನನ್ನನ್ನು ಕತ್ತರಿಸಿ ಹಾಕ್ತಾನಲ್ವ ಈ ಸ್ವಾರ್ಥಿ ಮನುಷ್ಯ, ಆಗಲಿ ಅವನ ಹೊಟ್ಟೆಗಾದರೂ ನಾನು ಪ್ರಯೋಜನಕ್ಕೆ ಸಿಕ್ಕಿದರೆ ಆಗ್ಬೋದು ಅಂತ ಅದು ಸಾಯ್ತದೆ. ಸತ್ತರೆ ಕತ್ತರಿಸಿದ ಭಾಗದಲ್ಲಿ ಮತ್ತೆ ಬೆಳೆಯುತ್ತೆ. ಅದಕ್ಕೋಸ್ಕರ ಅದಕ್ಕೆ ವೃಕ್ಷ ಅಂತ ಹೆಸರು. ವೃಕ್ಷ ಅಂದರೆ ಏನು? ವೃಶ್ಚ್ಯತೆ ಇತಿ ವೃಕ್ಷ, ಕತ್ತರಿಸಲ್ಪಡುವಂಥದ್ದು ಅಂತ ಅರ್ಥ. ವೃಶ್ಚನ ಅಂದರೆ ಕತ್ತರಿಸುವುದು. ಕತ್ತರಿಸಲ್ಪಡುವುದು, ಮನುಷ್ಯನೂ ಕೂಡ ಕತ್ತರಿಸಲ್ಪಡುವುದಿಲ್ಲ ಅಂತಿಲ್ಲ. ಅವನ ಬೆರಳು ಕತ್ತರಿಸಿದರೆ ಆಮೇಲೆ ಬೆಳೆಯುವುದಿಲ್ಲ, ಅದು ವಿಶೇಷ ಅಲ್ಲ, ನಿರ್ವಿಶೇಷ ಇದು. ವೃಕ್ಷಗಳದ್ದು ಹಾಗಲ್ಲ, ಕತ್ತರಿಸಿದರೆ ಅಲ್ಲಿಂದ ಮತ್ತೆ ಹೆಗ್ಗೆ ಕೊಟ್ಟುಕೊಂಡು ಬೆಳೀತಾವೆ. ಆ ಕಾರಣದಿಂದ ವೃಕ್ಷಗಳಿಗೆ ಅದರದ್ದೇ ಆದ ಒಂದು ವಿಶೇಷತೆ ಇದೆ. ಅದು ಚಿರಂಜೀವಿಯಾಗಿ ಬಾಳುತ್ತದೆ ವೃಕ್ಷ. ವೃಕ್ಷಚೇತನಗಳು ಅವುಗಳು ಪರೋಪಕಾರಿ ಚೇತನಗಳು. ಆನಂತರದಲ್ಲಿ ಸೃಷ್ಟವಾದದ್ದು ಪ್ರಾಣಿಗಳು. ಆಹಾರವನ್ನು ತಿಂದರೆ ಅಡ್ಡವಾಗಿ ಸಂಚರಿಸುವ ಆಹಾರದ ವ್ಯವಸ್ಥೆ, ಅದನ್ನು ತಿರ್ಯಕ್ ಸ್ರೋತಸ್ಸು ಅಂತ ಕರೀತಾರೆ. ವೃಕ್ಷಗಳನ್ನು ಊರ್ಧ್ವ ಸ್ರೋತಸ್ಸು ಅಂತ ಕರೆದರು, ಪ್ರಾಣಿಗಳನ್ನು ತಿರ್ಯಕ್ ಸ್ರೋತಸ್ಸು ಅಂತ. ಭಾಗವತ 28 ಬಗೆಯದ್ದಾದಂತಹ ತಿರ್ಯಕ್ ಸ್ರೋತಸ್ಸುಗಳ ಹೆಸರು ಹೇಳಿದೆ. ಅದ್ಯಾಕೆ 28 ಪ್ರಾಣಿಗಳ ಹೆಸರು ಹೇಳಿದ್ದು ಅಂತ ಹೇಳಿದರೆ, ಆ 28 ಪ್ರಾಣಿಗಳು ಯಜ್ಞೋಪಯೋಗಿಯಾದಂತಹ ಪ್ರಾಣಿಗಳು. ಅದರಲ್ಲಿ ಹಸು, ಆಡು ಮೊದಲಾದದ್ದೆಲ್ಲ ಬರ್ತದೆ. ಅಂದರೆ ಅದರ ಹಾಲನ್ನು, ಅದರಿಂದ ತಜ್ಜನ್ಯವಾದ ವಸ್ತುವನ್ನು ಯಜ್ಞದಲ್ಲಿ ಉಪಯೋಗಿಸಲಿಕ್ಕೆ ಬರ್ತದೆ ಅನ್ನುವ ದೃಷ್ಟಿಯಿಂದ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಈ ವೃಕ್ಷ ಮತ್ತು ತಿರ್ಯಕ್ ಇವುಗಳ ಸೃಷ್ಟಿ ಆದ ಮೇಲೆ ಮನುಷ್ಯನ ಸೃಷ್ಟಿಯೂ ಆಯಿತು. ಅದನ್ನು ಹೇಳಿದ್ದು ರುದ್ರದೇವರು. ಇದಂ ಯತಃ, ಈ ಪಂಚಭೂತಗಳ ಸೃಷ್ಟಿಯಾದ ಮೇಲೆ ಈ ಇದಂ ಅಂದರೆ ಈ ಪ್ರಪಂಚದ ಎಲ್ಲ ವಸ್ತುವು ಕೂಡ ಸೃಷ್ಟಿಸಲ್ಪಟ್ಟಿತು. ಅವೆಲ್ಲವೂ ಪಾಂಚಭೌತಿಕವಾದದ್ದು. ಈಗ ಮನುಷ್ಯನ ಶರೀರವೂ ಕೂಡ ಪಂಚಭೂತದಿಂದ ನಿರ್ಮಿತವಾದದ್ದು. ಇದರಲ್ಲಿ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶಗಳ ಸಮುದಾಯ ವಿಶೇಷವೇ ಈ ಶರೀರ. 8 ಗೇಣಿನ ದೇಹ, ರೋಮಗಳು 8 ಕೋಟಿಯು, ಕೀಲುಗಳ 68, ಮಾಂಸಗಳಿಂದ ಮಾಡಿದ ಮನೆ. ಕನಕದಾಸರು ಹೇಳುವ ಹಾಗೆ ತಮ್ಮ ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ, 8 ಗೇಣಿನ ದೇಹ, ರೋಮಗಳು 8 ಕೋಟಿಯು, ಕೀಲುಗಳ 68, ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು, ನೆಂಟ ನೀನಿರ್ದಗಲಿದರೊಣ ಹೆಂಟೆಯೊಳು ಮುಚ್ಚುವುದು, ದೇಹದೊಳುಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮನವರತ. ಅಂದರೆ ದೇಹದೊಳುಂಟೆ ಫಲಪುರುಷಾರ್ಥ, ಅದು ಪ್ರಶ್ನೆ ಅವರು ಕೇಳುವುದು. ಉಂಟಾ ದೇಹದಲ್ಲಿ ಫಲಪುರುಷಾರ್ಥ? ಯಾಕೆ ನೀನು ದೇಹವನ್ನು ಅಷ್ಟೆಲ್ಲ ಅಲಂಕಾರ ಮಾಡಿಕೊಳ್ತಿ? ದೇಹಕ್ಕೋಸ್ಕರವೇ ದಿವಸಕ್ಕೆ 4 ಗಂಟೆ ವೇಸ್ಟ್ ಮಾಡ್ತೀಯಲ್ವಾ? ಯಾಕೆ ಬೇಕು ನಿನಗೆ ಅಷ್ಟು? ನಿನ್ನ ಕೈಯಲ್ಲಿ ಕನ್ನಡಿ ಕೊಟ್ಟರೆ ಅಂತೂ ಕನ್ನಡಿ ನಾಶ ಆಗುವಲ್ಲೇ ತನಕ ಎದ್ದು ಬರುವುದಿಲ್ಲ ನೀನು. ಯಾಕೆ ಅಷ್ಟು ದೇಹದ ಮೇಲೆ ನಿನಗೆ? ದೇಹದೊಳುಂಟೆ ಫಲಪುರುಷಾರ್ಥ ರಕ್ಷಿಸು ಎಮ್ಮನವರತ ಅಂತ ಕೊನೆಗೆ ಕೇಳಿಕೊಳ್ಳುವುದು. ನೀನು ನಿಜವಾಗಿ ನೆಂಟ ದೇಹಕ್ಕೆ. ನೆಂಟ ಅಂದ್ರೇನು? ಅತಿಥಿ. ಅತಿಥಿ ಹೇಗಿರಬೇಕು? ಮನೆಯಲ್ಲಿ ಬಂದು ಇದ್ದದ್ದಕ್ಕೆಲ್ಲ ಕೈ ಹಾಕುವ ಹಾಗಿಲ್ಲ. ಅವನಿಗೆ ಒಂದು ರೂಮ್ ಕೊಟ್ಟಿದ್ದಾರೆ, ಅಲ್ಲೊಂದು ಗಾಡ್ರೇಜ್ ಉಂಟು, ಎಲ್ಲ ಗಾಡ್ರೇಜಲ್ಲಿ ಇದ್ದದ್ದೆಲ್ಲ ತೆಗೆದು ತಲೆಯಲ್ಲಿ ಹಾಕೊಳ್ಳೋದಕ್ಕೆ ಅವನಿಗೆ ಅವಕಾಶ ಇಲ್ಲ. ಅವನು ಎಷ್ಟಿದ್ರೂ ನೆಂಟ. ಅಲ್ಲಿದ್ದು ಏನಾದರೂ ಉಪಯೋಗಿಸಬೇಕಾದ್ರೆ ಮನೆಯ ಯಜಮಾನನ ಹತ್ರ ಕೇಳಬೇಕು, ಇದೊಂದು ಉಪಯೋಗಿಸ್ತಾ ಇದ್ದೇನೆ ಅಂತ. ಅವರು ಬರುವಾಗಲೇ ಹೇಳಿರ್ತಾರೆ, ನಿಮ್ಮ ಮನೆ ಅಂತಲೇ ತಿಳ್ಕೊಳ್ಳಿ ಅಂತ ಹೇಳಿರ್ತಾರೆ.
ಆದರೆ ಇವನಿಗೆ ಗೊತ್ತುಂಟು ಇದು ವೇದಾಂತ ಇದ್ದ ಹಾಗೆ ಅಂತ ಅವರಿಗೆ ಅರ್ಥ ಆಗ್ತದೆ. ಅದು ಹಾಗೆ ಹೇಳಿದರೆ ಏನು ನಿರಾಕಾರ ಅಂತ ಹೇಳಿದರೆ ಯಾವ ಆಕಾರವೂ ಇಲ್ಲ ಅಂತ ಹೇಗೋ ಎಲ್ಲ ಆಕಾರ ಇದೆ ಅಂತ ಅರ್ಥ. ನಿಮ್ಮ ಮನೆಯ ಹಾಗೆಯೇ ಉಪಯೋಗಿಸಿಕೊಳ್ಳಿ ಅಂದರೆ ಜಾಗ್ರತೆ ಇರಬೇಕು ಅಂತ ಅರ್ಥ ಅಂತ ಅವರಿಗೆ ಅರ್ಥ ಆಗ್ತದೆ. ಆದ್ದರಿಂದಾಗಿ ಅವ ಯಾವುದಕ್ಕೂ ಎದ್ದಾದದ್ದ ಕೈ ಹಾಕುವುದಕ್ಕೆ ಹೋಗುವುದಿಲ್ಲ. ಅವನು ಕೇಳಿ ಉಪಯೋಗಿಸಬೇಕು ಅನ್ನೋದು ಅತಿಥಿಯ ಧರ್ಮ. ಅತಿಥಿ ಧರ್ಮ ಅನ್ನೋದರಲ್ಲಿ ಅದು ಸೇರಿಕೊಳ್ತದೆ. ಹಾಗಾಗಿ ಎಲ್ಲಿಯ ತನಕ ಅಂದರೆ ಅವನ ಬಾವಿಯಲ್ಲಿ ಅವ ಸ್ನಾನಕ್ಕೆ ಹೋಗುವಾಗಲೂ ಯಜಮಾನ ಹತ್ರ ಸ್ನಾತು ಮಾಜ್ಞಾ ಅಂತ ಕೇಳಬೇಕಂತೆ. ನಾನು ನಿಮ್ಮ ಬಾವಿಯನ್ನು ಉಪಯೋಗಿಸ್ತಾ ಇದ್ದೇನೆ ಸ್ನಾನಕ್ಕೆ, ಅಥವಾ ನಳ್ಳಿ ಅಂತ ಹೇಳಿದರೆ ಅರ್ಥ ಆಗ್ತದೆ, ನಿಮ್ಮ ನಳ್ಳಿಯನ್ನು ಉಪಯೋಗಿಸ್ತಾ ಇದ್ದೇನೆ ಅನುಜ್ಞೆ ಕೊಡಿ ಅಂತ ಹೇಳಿಯೇ ಆತ ಸ್ನಾನಕ್ಕೂ ಹೋಗಬೇಕು. ಹಾಗಾಗಿ ಅತಿಥಿ ಧರ್ಮವನ್ನು ನಾವು ಈ ಶರೀರದಲ್ಲಿ ಗೃಹೇಶ್ವತಿಥಿ ವದ್ವಸೇತ್, ಶರೀರದಲ್ಲಿರತಕ್ಕಂತಹ ಚೇತನ ಅತಿಥಿಯ ಹಾಗೆ ಬದುಕಬೇಕು. ಇದು ನನ್ನದ್ದಲ್ಲ ಶರೀರ, ದೇವರು ಕೊಟ್ಟದ್ದು. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತಲೇ. ಅಂದರೆ ಇಲ್ಲಿರುವುದು ಸುಮ್ಮನೆ ಅಂತ ಹೇಳಿದರೆ ಅಭಿಪ್ರಾಯ ಏನು? ನಿಜವಾಗಿ ಇದು ನೀನು ಕೊಟ್ಟ ದೇಹ, ನಿನ್ನದ್ದಾದ ದೇಹ. ನಾನು ಅತಿಥಿಯಾಗಿ ಬಾಡಿಗೆಗೆ ಬಂದಿರತಕ್ಕಂಥ ವ್ಯಕ್ತಿ. ಎಷ್ಟು ಸಮಯ ಇದ್ದೇನೆ? ಇರುವಷ್ಟು ಸಮಯ ಇಲ್ಲಿಗೆ ಬಂದವ. ದೂರಕ್ಕೆ ಸಾಗುವ ವ್ಯಕ್ತಿ ತಂಗುದಾಣದ ರೂಪದಲ್ಲಿ ಇಲ್ಲಿಗೆ ಬಂದದ್ದು. ಇಲ್ಲಿ ಒಂದಷ್ಟು ಬುತ್ತಿ ಕಟ್ಟಿಕೊಂಡು ಮತ್ತೆ ಇನ್ನೊಂದು ನಿಲ್ದಾಣಕ್ಕೆ ಹೋಗಬೇಕಾಗಿದೆ. ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಸಾಗತಕ್ಕಂತಹ ನಾವು ಇಲ್ಲಿ ಒಂದು ಕೆಲವು ಸಮಯ ಇರುವುದು. ದೀರ್ಘವಾದ ನಮ್ಮ ಪಯಣದಲ್ಲಿ 100 ವರ್ಷವೂ ಈ ಶರೀರದಲ್ಲಿದ್ದೇವೆ ಅಂದರೆ ಅದು ನಿಜವಾಗಿ ಅತ್ಯಂತ ಅಲ್ಪವಾದಂತಹ ಕಾಲ. ಆ ಅಲ್ಪವಾದ ಕಾಲದಲ್ಲಿ ಮುಂದಿನ ಪ್ರಯಾಣಕ್ಕೆ ಬೇಕಾದಂತಹ ಒಳ್ಳೆಯ ಬುತ್ತಿಯನ್ನು ಸಂಪಾದನೆ ಮಾಡಿದರೆ ಮುಂದಿನ ಪ್ರಯಾಣ ಸುಖಕರವಾಗಿರುತ್ತದೆ. ಅಂದ ಪ್ರಯಾಣದ ಸೌಕರ್ಯಕ್ಕೋಸ್ಕರ ಈ ಶರೀರದಲ್ಲಿ ಉತ್ತಮವಾದದ್ದನ್ನು ಸಾಧನೆ ಮಾಡು. ಇಹ ಚೇತ್ ಅವೇದೀತ್ ಅಥ ಸತ್ಯಮಸ್ತಿ ನಚೇತ್ ಇಹ ಅವೇದೀತ್ ಮಹತೀ ವಿನಷ್ಟಿ. ಮಾನವ ಶರೀರ ಅದು ಯಾವುದೋ ಅಪರೂಪಕ್ಕೆ ನಿಮಗೆ ಸಿಕ್ಕಿದ್ದು, ಅದನ್ನು ವೆಚ್ಚ ಹಾನಿ ಮಾಡಿಕೊಳ್ಳುವುದಲ್ಲ. ಆ ಶರೀರದಲ್ಲಿ ನೀನೇನಾದರೂ ದೇವರನ್ನು ತಿಳಿಯುವುದಕ್ಕೆ ಅಲ್ಪ ಸ್ವಲ್ಪ ಪ್ರಯತ್ನವನ್ನು ಮಾಡಿದೆಯೋ ಅಥ ಸತ್ಯಮಸ್ತಿ, ಈ ಶರೀರ ತ್ಯಾಗಾನಂತರದಲ್ಲಿ ನಿನಗೆ ಸುಖವಿದೆ. ನಚೇತಿ ಇಹ ಅವೇದೀತ್, ಈ ಶರೀರದಲ್ಲೂ ಅಂತಹ ಸಾಧನೆಯಲ್ಲಿ ನೀನು ತೊಡಗಲಿಲ್ಲ ಅಂತಾದರೆ ಆವಾಗ ಮಹತೀ ವಿನಷ್ಟಿ, ಅದಕ್ಕಿಂತ ದೊಡ್ಡ ನಷ್ಟ ಮತ್ತೊಂದಿಲ್ಲ. ಆದ್ದರಿಂದ ಈ ಶರೀರ, ಆ ಮಾನವ ಶರೀರ, ಅದು ಜ್ಞಾನ ಸಂಪಾದನೆಗೋಸ್ಕರ ಸತ್ಕರ್ಮಾನುಷ್ಠಾನಕ್ಕೋಸ್ಕರ ದೇವನಿಯತವಾದಂತಹ ಶರೀರ. ಈ ಶರೀರ ಪಾಂಚಭೌತಿಕವಾಗಿ ನಿರ್ಮಾಣಗೊಂಡದ್ದು ಉಳಿದ ಸೃಷ್ಟಿಯಿಂದ. ಇಷ್ಟಾದ ಮೇಲೆ ದೇವರು ಪಾಂಚಭೌತಿಕವಾದ ಶರೀರವನ್ನು ಕೊಟ್ಟ ಮೇಲೆ ದೇವರು ನಿರಾಳಾಗಿಬಿಟ್ಟಂತೆ. ಭಾಗವತ ಹೇಳ್ತದೆ, ಬ್ರಹ್ಮಾವಬೋಧ ದಿಷಣಂ ಮುದಮಾಪ ದೇವ. ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ದೇವರು ಉಸ್ಸು ಅಂತ ಒಂದು ಶ್ವಾಸ ಬಿಟ್ಟು ಸುಮ್ಮನೆ ಕೂತು ಬಿಟ್ಟಂತೆ. ಯಾಕಂದರೆ ಇನ್ನು ಇವ ಸೃಷ್ಟಿ ಮಾಡ್ತಾನೆ, ನಮ್ದು ಇನ್ನೇನು ಕಾರ್ಯಭಾರ ಇಲ್ಲ ಅಂತ ಅವನ ಜವಾಬ್ದಾರಿ. ಇನ್ನೊಂದು ಕಾರಣ ಇದೆ ದೇವರು ಸುಮ್ಮನೆ ಕೂತದ್ದು ಯಾಕೆ ಅಂದರೆ ಅವ್ರಿಗೆ ಖುಷಿ ಆಯ್ತಂತೆ ಸೃಷ್ಟಿಯಲ್ಲಿ. ಅಂತೂ ಇಲ್ಲಿಯ ತನಕ ಮಾಡಿದ ಸೃಷ್ಟಿಯಲ್ಲಿ ಕೊನೆ ಮುಟ್ಟಿಸಿಬಿಟ್ಟೆ ನಾನು ಅಂತ. ಈ ಸೃಷ್ಟಿ ಏನು ವಿಶೇಷ ಅಂದರೆ ಇಲ್ಲಿಯ ತನಕದ ಯಾವ ಸೃಷ್ಟಿಯೂ ಕೂಡ ಹುಟ್ಟಿಸಿದವ ಯಾರು ಅಂತ ಆಲೋಚನೆ ಮಾಡ್ತಾ ಇರಲಿಲ್ಲ. ಆದರೆ ಮನುಷ್ಯ ಹಾಗಲ್ಲ, ನನ್ನನ್ನು ಸೃಷ್ಟಿಸಿದವ ಯಾರು ಅಂತ ಆಲೋಚನೆ ಮಾಡಿ ಆ ಸೃಷ್ಟಿಸಿದ ದೇವನನ್ನು ಪೂಜೆ ಮಾಡಿ ಕೃತಜ್ಞತೆಯನ್ನು ಅರ್ಪಿಸ್ತಾನಲ್ಲ. ಹಾಗಾದರೆ ನನ್ನನ್ನು ಪೂಜಿಸುವ ಚೇತನ ಹುಟ್ಟಿತು ಅಂತ ದೇವರಿಗೆ ಮುದಂ ಆಪ ದೇವ. ಯಾಕೆ? ಬ್ರಹ್ಮಾವಬೋಧ ದಿಷಣಂ, ಸೃಷ್ಟಿಸಿದ ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳುವ ಧಿಷಣ ಶಕ್ತಿ ಇದೆ, ಇವನಿಗೆ ಬುದ್ಧಿಶಕ್ತಿ ಇದೆ. ಅಂಥವನನ್ನು ಸೃಷ್ಟಿಸಿ ದೇವರು ಸಂತೋಷಗೊಂಡ. ಆದ್ದರಿಂದ ದೇವರಿಗೆ ಸಂತೋಷ ಆದದ್ದು ನಮ್ಮನ್ನು ಸೃಷ್ಟಿ ಮಾಡಿ ಯಾಕೆ? ಇವ ದೇವರನ್ನು ತಿಳ್ಕೊಳ್ತಾನೆ ಅಂತ. ನಾವು ಅದೇ ಮಾಡದೆ ಹೋದರೆ ದೇವರ ಸಂತೋಷಕ್ಕೆ ಬೆಲೆ ಇಲ್ಲ. ಆದ್ದರಿಂದ ಈ ಶರೀರದ ಮೂಲಕ ದೈವೀ ಪೂಜೆಗಳನ್ನು, ಈಗ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟುತ್ತೆ, ದೇವರಿಗೆ ಪೂಜೆ ಯಾಕೆ ಮಾಡಬೇಕು? ನಾವು ಕೊಟ್ಟ ಆಹಾರದಿಂದ ಅವನ ಹೊಟ್ಟೆ ತುಂಬಬೇಕಾಗಿಲ್ಲಂತೆ. ಅವನು ನಿತ್ಯ ತೃಪ್ತ, ಆಪ್ತ ಕಾಮಸ್ಯ ಕಾಸ್ಪೃಹ, ಎಲ್ಲವನ್ನೂ ಪಡೆದಂತಹ ದೇವ ಏನನ್ನು ಬಯಸ್ತಾನೆ. ಹಾಗಾದರೆ ನಾವು ಅವನಿಗೆ ಪೂಜೆ ಮಾಡುವುದು ವ್ಯರ್ಥ. ಪೂಜೆ ಮಾಡುವುದು ವ್ಯರ್ಥ ಮಾತ್ರ ಅಲ್ಲ, ಕರ್ಪೂರ ಬತ್ತಿ ಎಷ್ಟು ವೇಸ್ಟ್, ನ್ಯಾಷನಲ್ ವೇಸ್ಟ್ ಅಂತ, ಇದೆಲ್ಲ ವ್ಯರ್ಥ. ಇಷ್ಟು ಮಾತ್ರ ಅಲ್ಲ, ಮುಖ್ಯವಾಗಿ ನಮ್ಮ ಟೈಮ್, ಅದು ಅಮೂಲ್ಯವಾದ ಸಮಯ. ಅಷ್ಟು ಸಮಯವನ್ನು ದಿವಸಕ್ಕೆ 1 ಗಂಟೆಯಷ್ಟು ಪೂಜೆ ಮಾಡಿ ವ್ಯರ್ಥ ಮಾಡುವುದಾ? ಅದಕ್ಕಿಂತ ಲೋಕಕ್ಕೆ ನಮ್ಮ ದೇಶ ಉದ್ಧಾರ ಆಗದೇ ಇದ್ದದ್ದೇ ಇದಕ್ಕೆ ಅಂತ ಕೆಲವರದ್ದು ಪುಸ್ತಕ ಇದೆ. ಈ ಭಾರತ ದೇಶ ಯಾಕೆ ಉದ್ಧಾರ ಆಗಲಿಲ್ಲ ಅಂದರೆ ಎಲ್ಲರೂ ಪೂಜೆ ಮಾಡಿಕೊಂಡು ಕಾಲ ಕಳೆದಿದ್ದಾರೆ ಅಂತ. ಈ ಕ್ರಮದಲ್ಲಿ ಆಲೋಚನೆ ಮಾಡುವುದಕ್ಕೆ ಈಗೊಂದು ಉತ್ತರ ಸಿಕ್ಕಿತು ಭಾಗವತದ ಪ್ರಕಾರ. ಪೂಜೆ ಮಾಡದೆ ಹೋದರೆ ನೀನು ಮನುಷ್ಯ ಅಲ್ಲ. ಯಾಕೆಂತೇಳಿದರೆ ಸೃಷ್ಟಿಸಿದ್ದರ ಬಗ್ಗೆ ಯೋಚನೆ ಮಾಡಬೇಕಾದವ ಒಬ್ಬ ಮನುಷ್ಯ. ಧರ್ಮ ಅಂತ ಕೆಲವಿದೆ. ಒಂದು ಧರ್ಮಛತ್ರಕ್ಕೆ ನಾವು ಹೋಗಿದ್ದೇವೆ ಅಂತ ಭಾವಿಸುವ, ಯಾತ್ರೆಗೋಸ್ಕರ ಹೊರಟವರು. ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗುವ ಯಾತ್ರೆಗಳು, ಪಾದಯಾತ್ರೆ ಅಂತಲೇ ಹೆಸರು.
ಯಾತ್ರೆಗೆ ಹೋಗುವಾಗ ಎಷ್ಟೋ ಸಂದರ್ಭದಲ್ಲಿ ಹೊಟ್ಟೆಗೆ ಏನೂ ಸಿಗುವುದಿಲ್ಲ. 2 ದಿವಸ ಅವನಿಗೆ ಏನೂ ಸಿಗಲಿಲ್ಲ. ಕಾಡಿನ ದಾರಿಯಲ್ಲಿ ಸಂಚರಿಸಿದ್ದಾನೆ. ಕಾಡು ದಾರಿ ಮುಗಿದು ಹಳ್ಳಿ ಬಂದಾಗ ಒಂದು ಧರ್ಮಛತ್ರ ಗೋಚರಿಸಿತು. ಅವನಿಗೆ ಪ್ರಾಣ ಬಂದ ಹಾಗೆ ಆಯಿತು. ಅಂತೂ ಇಲ್ಲೊಬ್ಬರು ಒಳ್ಳೆ ವ್ಯಕ್ತಿಗಳಪ್ಪ, ಧರ್ಮಛತ್ರ ನಿರ್ಮಾಣ ಮಾಡಿದ್ದಾರಲ್ಲ ಅಂತ ಖುಷಿಯಾಗಿ ಛತ್ರದ ಒಳಗೆ ಪ್ರವೇಶಿಸಿದ. ಸ್ವಾಗತಿಸಿದರು. ಅವರಿಗೆ ಇವನಿಗೆ ಅನೇಕ ದಿವಸದಿಂದ ಊಟ ಆಗಲಿಲ್ಲ ಅಂತ ಗೊತ್ತಾಯಿತು. ಬಿಸಿ ನೀರಿನ ಸ್ನಾನದ ವ್ಯವಸ್ಥೆ ಮಾಡಿದರು. ಇವ ಸ್ನಾನ ಎಲ್ಲ ಮುಗಿಸಿದ ಮೇಲೆ ಅಷ್ಟು ಹೊತ್ತಿಗೆ ಕುಡಿಯುವುದಕ್ಕೆ ಒಂದು ಪಾನೀಯ ಬಂತು, ಕುಡಿದ. ಭಾರಿ ಖುಷಿ ಆಯಿತು ಅವನಿಗೆ. ಆಮೇಲೆ ಊಟಕ್ಕೆ ಹಾಕಿದರು, ಚೆನ್ನಾಗಿ ಊಟ ಮಾಡಿದ. ತಲೆದಿಂಬು ತಂದು ಕೊಟ್ಟರು, ಫ್ಯಾನ್ ಒಂದಿರಲಿಲ್ಲ, ಬೀಸಣಿಕೆಯಲ್ಲಿ ಬೀಸಿದರು. ಅಂತೂ ಅವ ವಿಶ್ರಾಂತಿಯನ್ನು ಪಡೆದ. ಇಷ್ಟ ಆಗಿ ಊಟ ಮತ್ತೆ ಒಂದು ಸ್ವಲ್ಪ ಫಲಾಹಾರ ತಗೊಳ್ಳಿ ಅಂತ ಮತ್ತೊಂದು ಕೊಟ್ಟರು, ಅದನ್ನು ತಗೊಂಡ. ಇನ್ನೂ ತೊಂದರೆ ಇಲ್ಲ, ಇನ್ನೊಂದು 100 ಕಿಲೋಮೀಟರ್ ನಡೆಯುವುದಕ್ಕೆ ಶಕ್ತಿ ಉಂಟು ಅಂತ ಅವನಿಗೆ ಸಂತೋಷ ಆಯಿತು. ಅಷ್ಟು ಹೊತ್ತಿಗೆ ನಮ್ಮ ಕ್ಷೇತ್ರ ತಲುಪ್ತೇನೆ ಅಂತ. ಅಷ್ಟು ಮಾಡಿ ಅವ ಸೀದಾ ಅಲ್ಲಿಂದ ಹೊರಟು ಮುಂದೆ ಹೋದರೆ ಅವನನ್ನು ಮನುಷ್ಯ ಅಂತ ಕರೆಯೋಲ್ಲ, ನಾಯಿ ಅಂತಲೂ ಕರೆಯೋಲ್ಲ. ಯಾಕಂದರೆ ನಾಯಿಯೂ ಕೂಡ ನೀವು ಹಾಕಿದ ಅನ್ನ ತಿಂದ ಮೇಲೆ ಬಾಲ ಅಲ್ಲಾಡಿಸಿ ಯಜಮಾನ ಎಲ್ಲಿದ್ದಾನೆ ನೋಡಿ ಅವನಿಗೊಂದು ಥ್ಯಾಂಕ್ಸ್ ಹೇಳಿ ಹೋಗ್ತದೆ. ಅದೂ ಸ್ವಲ್ಪ ನಾಲಿಗೆ ಹೊರಗೆ ಹಾಕಿ ಒಂದು ಖುಷಿ ಪಟ್ಟು ಹೋಗುತ್ತೆ. ತಾನು ಉಪಕಾರ ಪಡೆದ ಮೇಲೆ ಯಾರು ಉಪಕರಿಸಿದ್ದಾನೆ ಅಂತ ಯೋಚನೆ ಮಾಡಿ ಅವನಿಗೊಂದು ಕೃತಜ್ಞತೆಯನ್ನು ಹೇಳದೆ ಹೋದರೆ ಅವನಲ್ಲಿ ಮನುಷ್ಯತ್ವ ಏನಿದೆ? ಕೃತಜ್ಞೇ ನಾಸ್ತಿ ನಿಷ್ಕೃತಿ ಅಂತ ಒಂದು ವೇದವ್ಯಾಸರದ್ದೇ ಮಾತು, ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂಥದ್ದು. ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ಇದೆ, ಆದರೆ ಕೃತಜ್ಞತೆ ಅದಕ್ಕೊಂದು ಪ್ರಾಯಶ್ಚಿತ್ತವೇ ಇಲ್ಲ. ಅಂಥ ಅಪರಾಧ ಅದು. ಅದರಿಂದ ಧರ್ಮಛತ್ರದಲ್ಲಿ ಇಷ್ಟು ಉಪಕಾರವನ್ನು ಪಡೆದಂತಹ ಆತ ಏನು ಮಾಡ್ತಾನೆ? ಅಷ್ಟು ಬಡಿಸ್ತಾ ಇದ್ದವ, ವ್ಯವಸ್ಥೆ ಮಾಡ್ತಾ ಇದ್ದಂತಹ ಆ ವ್ಯವಸ್ಥಾಪಕರಲ್ಲಿ ಕೇಳ್ತಾನೆ, ಇಷ್ಟೆಲ್ಲ ವ್ಯವಸ್ಥೆ ಯಾರು ಮಾಡಿಸಿದ್ದು ಅಂತ ಕೇಳ್ತಾನೆ. ಆವಾಗ ಅವರು ಉಪಚಾರ ಮಾಡ್ತಾ ಇದ್ದಂತಹ ಸೇವಕರು ಹೇಳ್ತಾರೆ, ನೋಡಿ ಅಲ್ಲಿ ನೀವು ಬಂದಾಗ ಬನ್ನಿ ಬನ್ನಿ ಅಂತ ಸ್ವಾಗತ ಹೇಳಿದ್ರಲ್ವ, ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರಲ್ವ, ಅವರದೇ ಇದು ಧರ್ಮಛತ್ರ ಅಂತ ಹೇಳ್ತಾನೆ. ಇವನು ಅಲ್ಲಿಗೆ ಹೋಗ್ತಾನೆ. ಹೋಗಿ ಅವರಿಗೆ ಕೈ ಮುಗಿದು, ಎಂಥ ಕೆಲಸ ಮಾಡಿದ್ದೀರಿ, ನಾನಂತೂ ಸಾಯುವವ, ಅವನನ್ನು ಬದುಕಿಸಿದಿರಿ. ನಿಮ್ಮ ಛತ್ರ ಅಲ್ಲದೆ ಹೋದರೆ ನಾನು ಬದುಕ್ತಿರ್ಲಿಲ್ಲ. ನಾನು ಮಾಡಿದ ಕ್ಷೇತ್ರಯಾತ್ರದ ಫಲ ಏನುಂಟು ಅದೆಲ್ಲ ನಿಮ್ಮದೇ ಅಂತ ಹೇಳಿ ಅವರಿಗೆ ಹೇಳಿ ಅಲ್ಲಿಗೆ ಒಂದು ಅವರು ಏನಿಲ್ಲಪ್ಪ, ಎಲ್ಲ ದೇವರು ಮಾಡಿಸಿದ್ದು ಅಂತ ಅವನು ಹೇಳ್ತಾನೆ. ಅದೇ ನಾನೇ ಮಾಡಿಸಿದ್ದು ಅಂತ ಮೀಸೆ ತಿರುಗಿಕೊಂಡೇನು ಕೂತ್ಕೊಳ್ಳುವುದಿಲ್ಲ ಅವ. ಆದರೆ ಇವ ತನ್ನದ್ದಾದಂತಹ ಒಂದು ಕೃತಜ್ಞತಾ ಸಮರ್ಪಣೆಯನ್ನು ತಾನು ಮಾಡ್ತಾನೆ. ಮಾಡಿ ಹಿಂದಕ್ಕೆ ಬರುವಾಗಲೂ ಅಲ್ಲಿಗೆ ಬಂದು ಸ್ವಲ್ಪ ಊಟ ಮಾಡಿ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ಹೋಗ್ತಾನೆ. ಸ್ವಲ್ಪ ಅದು ದಾರಿ ದೂರ ಆಗ್ತದೆ, ನಿಜವಾಗಿ 10 ಕಿಲೋಮೀಟರ್ ದೂರ ಆಗ್ತದೆ ಅವನಿಗೆ. ಆದರೂ ಅವರು ಒಂದಷ್ಟು ಉಪಕಾರ ಮಾಡಿದ್ದಾರೆ, ಒಂದ್ಸಲ ಹೋಗಿ ಅವರ ಮನೆಗೆ ಹೋಗು, ಅವರಿಗೆ ಖುಷಿ ಆಗ್ತದೆ ಅಂತ ಹೇಳಿ ಅಲ್ಲಿಗೆ ಹೋಗಿ ಬರ್ತಾನಲ್ಲ. ಇದಕ್ಕೆ ಮಾನವೀಯತೆ ಅಂತ ಹೆಸರು. ಪಡೆದ ಉಪಕಾರಕ್ಕೆ ಪ್ರತಿಯಾಗಿ ಭಗವಂತ ಶ್ರೀರಾಮನನ್ನು ವರ್ಣನೆ ಮಾಡುವಾಗ ಆಚಾರ್ಯರು ಹೇಳ್ತಾರೆ, ಅದು ಒಂದು ಪುಟ್ಟ ಅಣುವಿನಷ್ಟು ಉಪಕಾರ ಆಗಿದ್ದರೂ ಕೂಡ ಅವರಿಗೆ ಯಾವತ್ತು ಆಗಾಗ ಅವ ಸಿಕ್ಕಿದಾಗ ಹೇಳುದಂತೆ, ಅವತ್ತು ನೀವು ಅದೊಂದು ಉಪಕಾರ ಮಾಡಿದಿರಲ್ವ ಅಂತ ಹೇಳುದಂತೆ ರಾಮಚಂದ್ರ. ಅವನಿಗೆ ಅಪಕಾರ ಮಾಡಿದವರು 7-8 ಜನ ಇದ್ದಾರೆ. ಅಂಥವರು ಆಗಾಗ ಸಿಕ್ಕಿದ್ರು ಕೂಡ ಅವರನ್ನು ಭಾರೀ ಖುಷಿಯಿಂದ ಮಾತಾಡಿಸಿ ಅವರು ಯಾವತ್ತೋ ಮಾಡಿದ ಪುಟ್ಟ ಉಪಕಾರ ಸ್ಮರಿಸ್ತಾನೆ ಹೊರತು ಅಪಕಾರದ ಆಲೋಚನೆ ಮಾಡುವುದಿಲ್ಲಂತೆ. ಆದ್ರಿಂದ ಅವನು ರಾಮ, ನಾವು ಆರಾಮ. ಈ ರಾಮನಿಗೆ ಆರಾಮನಿಗೆ ಇಷ್ಟು ವ್ಯತ್ಯಾಸ ಇದೆ. ಅಂದರೆ ಇನ್ನೊಬ್ಬರು ಮಾಡಿದ ಉಪಕಾರವನ್ನು ಸ್ಮರಿಸಿ ಅದಕ್ಕೆ ಪ್ರತಿಯಾಗಿ ಮಾಡುವುದು. ಏನೋ ಅಪಕಾರ ಅಪಚಾರ ಆಗ್ತದೆ, ಮನುಷ್ಯ ಮಾತ್ರದಿಂದ ಉಂಟಾಗತಕ್ಕಂಥದ್ದು. ಅಲ್ಲಿ ಅದು ಅಪಕಾರ ಮಾಡದೆ ಹೋದರೆ ಅವ ಮನುಷ್ಯ ಅಲ್ಲ. ಅವನು ಊಟ ಮಾಡಿದ ಅಂತೇಳಿದರೆ ಇನ್ನೊಬ್ಬರ ಹೊಟ್ಟೆಗೆ 4 ತುತ್ತು ಕಡಿಮೆ ಮಾಡಿದ ಅಂತಲೇ ಅರ್ಥ. ಅವ ಅಂಗಡಿಯಿಂದ ಒಂದು ವಸ್ತು ತಗೊಂಡ ಅಂದರೆ ನಾಳೆ ಬರುವವನಿಗೆ ಅಂಗಡಿ ಅವ ಇಲ್ಲ ಅಂತ ಹೇಳಬೇಕಾದ ಪ್ರಸಂಗ ಬರ್ತದೆ ಅಂತಲೇ ಅರ್ಥ. ಇನ್ನೊಬ್ಬರಿಗೆ ತೊಂದರೆಯಾಗದೆ ಮನುಷ್ಯ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಜೀವೋ ಜೀವಸ್ಯ ಜೀವನಂ. ಆದರೆ ಆ ತೊಂದರೆಯನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ಉಪಕಾರವನ್ನಷ್ಟೇ ತಾನು ಯೋಚನೆ ಮಾಡಿದ ಅಂತಾದರೆ ಮನುಷ್ಯ ದೇವರಾಗ್ತಾನೆ, ದೈವತ್ವವನ್ನು ತನ್ನಲ್ಲಿ ರೂಢಿಸಿಕೊಳ್ತಾನೆ. ಆ ರೀತಿಯ ವ್ಯಕ್ತಿತ್ವ ಎಂಬುದು ಮನುಷ್ಯನ ನಿಜವಾದ ವ್ಯಕ್ತಿತ್ವ. ಅವನನ್ನು ಮನುಷ್ಯ ಅಂತ ಕರೆಯುವುದು. ಇಂತಹ ಮನುಷ್ಯನ ಸೃಷ್ಟಿ ಪ್ರಕ್ರಿಯೆಯಲ್ಲಿ 9ನೇ ಸ್ತರದಲ್ಲಿ ನಡೆಯಿತು. ಆದರೆ ಇವೆಲ್ಲ ಆದದ್ದು ಯಾರಿಂದ? ಇದಂ ಯತಃ ಜನ್ಮಾದಿಯಸ್ಯ ಯತಃ. ಇದು ಆ ಪರಮಾತ್ಮನ ದಶೆಯಿಂದ ಆದದ್ದು. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಆ ಬ್ರಹ್ಮತತ್ವ ಅಥವಾ ಪರಬ್ರಹ್ಮ ಅನ್ನುವ ತತ್ವದಿಂದಲೇ ಇವೆಲ್ಲವೂ ಆಗಿದೆ. ಮನುಷ್ಯ ಸೃಷ್ಟಿಸಲ್ಪಟ್ಟ, ಆಮೇಲೆ ಮನುಷ್ಯನಿಂದ ಸೃಷ್ಟಿಗಳು ಪ್ರಾರಂಭವಾದವು. ಅವನು ನೀರು ಕುಡಿಯುವುದಕ್ಕೆ ಅಂತ ಒಂದು ಮಡಿಕೆ ಮಾಡಿ ಅದನ್ನು ಬಾವಿಗೆ ಇಳಿಸಿ ಬಾವಿಗೆ ತೆಗೆಯುವ ಕೆಲಸವನ್ನು ಮಾಡಿದ. ಆಮೇಲೆ ಮನುಷ್ಯನ ಸೃಷ್ಟಿ. ಮನುಷ್ಯನಿಗೆ ಒಂದು ರೀತಿಯ ಸ್ವಾತಂತ್ರ್ಯವನ್ನು ದೇವರು ಕೊಟ್ಟ, ನಿಮ್ಮ ಸೃಷ್ಟಿಯನ್ನು ಮಾಡಿಕೊಳ್ಳಿ. ಅವ ಕೊನೆಗೆ ಏನು ಮಾಡಿದ ಅಂದರೆ ಮೊಬೈಲು ಸೃಷ್ಟಿ ಮಾಡಿ ಹಾಕಿದ. ಆದರೆ ಮನುಷ್ಯನ ಸೃಷ್ಟಿಯಲ್ಲಿ ಒಂದು ಅಪಾಯ ಏನಿದೆ ಅಂದರೆ ಅವನು ಸುಖಕ್ಕೋಸ್ಕರ ಸೃಷ್ಟಿ ಮಾಡ್ತಾನೆ.
ಅದು ಸ್ವಾತ್ಮ ಸುಖಕ್ಕೋಸ್ಕರ, ತನ್ನ ಸುಖಕ್ಕೋಸ್ಕರ ಸೃಷ್ಟಿಗಳನ್ನು ಮಾಡ್ತಾ ಹೋದಾನೆ. ಟಿ ವಿ ಬಂತು, ಮೊದಲು ಟೇಪ್ ರೆಕಾರ್ಡರ್ ಬಂತು, ಆಮೇಲೆ ಇನ್ಯಾವ್ಯಾವುದೋ ರೀತಿಯದ್ದು ಬರುತ್ತೆ, ಮುಂದೆಯೂ ಕೂಡ ಏನೋ ಬರ್ತದೆ. ಈಗ ಮೊಬೈಲ್ ಆದರೂ ಉಂಟು, ಆಮೇಲೆ ಮೊಬೈಲ್ ಅದು ಒಳಗೆ ಶರೀರದ ಒಳಗೆ ಹಾಕುವ ಮೊಬೈಲ್ ಬರ್ತದೆ. ನೆಕ್ಸ್ಟ್ ಈ ಕಿಸೆಯಲ್ಲಿ ಹಾಕುವ ಮೊಬೈಲ್ ಬಂತು. ಇನ್ನು ಹಾಗಲ್ಲ, ಕಿವಿ ಆಪರೇಷನ್ ಮಾಡಿ ಒಳಗೆ ಇಟ್ಟುಕೊಳ್ಳುವ ಮೊಬೈಲ್ಗಳು ಬರ್ತವೆ. ಇಂಥದ್ದನ್ನೆಲ್ಲ ಒಟ್ಟು ಅವನು ಸುಖಭೋಗದ ಆಧಿಕ್ಯದ ದೃಷ್ಟಿಯಿಂದ ನಿರಂತರ ಯೋಚನೆ ಮಾಡ್ತಾನೆ. ಆದರೆ ಭಗವಂತ ಹೇಳ್ತಾನೆ, ಸುಖದ ದೃಷ್ಟಿಯಿಂದ ಸೃಷ್ಟಿಸಬೇಡ, ಶಾಶ್ವತ ಸುಖದ ಬಗ್ಗೆ ನೀನು ಸೃಷ್ಟಿಸು. ನಿನ್ನ ಸೃಷ್ಟಿ ಶಾಶ್ವತ ಸೃಷ್ಟಿ, ಶಾಶ್ವತ ಸುಖದ ಬಗೆಗೆ ಇರಲಿ. ಅಂದರೆ ಅಂತರ್ಮುಖವಾಗಿ ಸೃಷ್ಟಿಯನ್ನು ಮಾಡ್ತಾ ಹೋಗು. ಅಂತರ್ಮುಖವಾಗಿ ಆನಂದ ಇರುವುದೇ ಹೊರತು ಬಾಹ್ಯದಲ್ಲಿ ಆನಂದ ಇರುವುದಲ್ಲ. ನಾವು ತಿಂದ ವಸ್ತುವಿನಿಂದಲೇ ನಮಗೆ ಆನಂದ ಅಂತ ಆಲೋಚಿಸಿದರೆ ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ಜಿಲೇಬಿ ತಿಂದರೆ ಖುಷಿ ಆಯಿತು, 4 ಹಾಕಿದರು, 8 ಹಾಕಿದರು, 10 ಹಾಕಿದರು, ಇವ ತಿನ್ನಲ್ಲ ಅಂತ ಹೇಳಿದ, ಸಾಕು ಅಂತ ಹೇಳಿದ. ಇಲ್ಲ, ನಿಮಗೆ ಜಿಲೇಬಿ ಇಷ್ಟ ಅಲ್ವಾ, ಖುಷಿ ಅಲ್ವಾ ಅಂತೇಳಿ ಬಾಯಿಗೆ ತುರುಕಿ ಅಲ್ಲಿಗೆ ಆಮೇಲೆ ಒಂದು ಕೋಲ ಹಾಕಿದ ಹಬ್ಬಿದ ಅಂತ ಅನ್ಕೊಳ್ಳಿ. ಇಷ್ಟ ಆದಾಗ ಇವನಿಗೆ ಏನಾಗ್ತದೆ? ಒಂದು ವೇಳೆ ಜಿಲೇಬಿಯಲ್ಲೇ ಸುಖ ಹೌದಾದರೆ 10 ತಿಂದ ಮೇಲೆ 11ನೇದ್ದು ತಿನ್ನಬೇಕಾದ್ರೆ ದುಃಖ ಯಾಕಾಯಿತು? ಆದರೆ ಜಿಲೇಬಿಯೇ ಸುಖ ಅಲ್ಲ ಅಂತ ಸ್ಪಷ್ಟ. ಯಾವುದಾದ್ರೂ ಅಷ್ಟೇ, ಯಾವುದೇ ವಸ್ತು ಆದರೂ ಒಂದು ಹಂತದ ತನಕ ಖುಷಿ, ಮತ್ತೆ ಹೋಯ್ತು ಅದು ದುಃಖ. ಹಾಗಾದರೆ ಅದರಲ್ಲಿ ಸುಖ ಅಲ್ಲ ಇರುವುದು. ಒಂದು ಜಿಲೇಬಿ ತಿಂದಾಗ ಖುಷಿ ಯಾಕಾಯಿತು? ಹಾಗಾದರೆ ಖುಷಿ ಇರುವುದು ಒಳಗೆ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು, ಹೊರಗೆ ಅಲ್ಲ. ಜಿಲೇಬಿ ತಿನ್ನದೇ ಇದ್ದವನು ಹೀಗೆ ಕೂತ್ಕೊಂಡು ಜಿಲೇಬಿ ಆಲೋಚನೆ ಮಾಡಿದರೆ ಖುಷಿ ಆಗೋಲ್ಲ ಅವನಿಗೆ. ಜಿಲೇಬಿ ತಿಂದದ್ದಕ್ಕಿಂತ ಹೆಚ್ಚು ಖುಷಿ. ಆದರೆ ಏನಾ ಖುಷಿ ಅಂದರೆ, ಈ ಜಿಲೇಬಿ ತಿಂದು ಆಗ ಖುಷಿ ಆಯಿತು, ಆಮೇಲೆ ಸ್ವಲ್ಪ ಹೊಟ್ಟೆ ಏನೋ ಭಾರ ಅಂತ ಅನಿಸೋದಕ್ಕೆ ಶುರು ಆಗ್ತದೆ. ಆದರೆ ಇವನು ಹಾಗೆ ಜಿಲೇಬಿ ತಿಂದ ಖುಷಿಯನ್ನು ಅನುಭವಿಸಿದರೆ ಆ ಭಾರವೂ ಇಲ್ವಲ್ಲ. ಅದು ಆನಂದ ಯಾವಾಗ ಒಳಗಿದೆಯೋ, ಒಳಗಿದ್ದ ಆನಂದವನ್ನು ನಾವು ಕೂತೇ ಅನುಭವಿಸ್ಬೋದಲ್ವ. ಅದನ್ನು ಸುಮ್ಮನೆ ಹೊಟ್ಟೆ ಹಾಳು ಯಾಕೆ ಮಾಡ್ಕೊಳ್ಬೇಕು? ಜಾಗೃತಿಯಾಗಿರಿ ಅಂತ ಈ ರೀತಿಯಲ್ಲಿ ಆಂತರಿಕ ಸುಖದ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಅದನ್ನು ಮಹಾಭಾರತದಲ್ಲಿ ಒಂದು ಕಥೆಯ ಮೂಲಕ ಹೇಳ್ತಾರೆ. ಒಂದು ಹಕ್ಕಿ, ಆ ಹಕ್ಕಿಗೆ ಆಹಾರ ಸಿಕ್ಕಿರಲಿಲ್ಲ. ಅದು ಸಮುದ್ರದ ಹತ್ತಿರ ಬಂತು. ಏನಾದರೂ ಸಿಗುತ್ತಾ, ಸತ್ತ ಮೀನು ಸಿಕ್ಕಿದ್ರೂ ಸಾಕು ಅಂತ. ಸಮುದ್ರದಲ್ಲಿ ಯಾವುದೋ ಒಂದು ವಾಸನೆ ಬರುವುದಕ್ಕೆ ಶುರುವಾಯಿತು, ಖುಷಿಯಾಯಿತು. ಓ, ಏನೋ ಸಿಗ್ತದೆ ಈಗ ಅಂತ ನೋಡಿದರೆ ಒಂದು ದೊಡ್ಡ ಪ್ರಾಣಿಯ ಹೆಣ ಉಂಟಂತ ಅದರಲ್ಲಿ, ನೀರಿನಲ್ಲಿ ತೇಲ್ತಾ ಇದೆ. ಸೀದಾ ಹೋಗಿ ಹೆಣದ ಮೇಲೆ ಕೂತಿತ್ತು. ಕೂತು ಅದನ್ನು ಕುಕ್ಕುವುದಕ್ಕೆ ಪ್ರಾರಂಭಿಸಿದ್ದು. ಎಷ್ಟು ಖುಷಿ ಆಯಿತು ಅದಕ್ಕೆ ಅಂದರೆ, ಎಷ್ಟು ದಿವಸ ಪಾರಣೆ ಮಾಡ್ತಾ ಇದ್ದೇನೆ ಅಂತ. ಆಮೇಲೆ ಕುಕ್ಕುತ್ತಾ ಇದೆ, ಆನಂದ ಅನುಭವಿಸ್ತಾ ಇದೆ. ಆಮೇಲೆ ಅದನ್ನು ಆ ಕಡೆ ಈ ಕಡೆ ಎಳೆದಾಡಿ ನೆಕ್ಕುತ್ತೆ, ಮತ್ತೊಂದು ಏನೋ ಒಂದು ಆನಂದ ಅನುಭವಿಸ್ತಾ ಇದೆ. ಹೊಟ್ಟೆ ಭರ್ತಿ ಆಯಿತು. ಭರ್ತಿ ಆದಮೇಲೆ ಕುಕ್ಕಲಿಕ್ಕೆ ಹೋದರೆ ಅದಕ್ಕೆ ವಾಸನೆ ಬರುವುದಕ್ಕೆ ಶುರುವಾಯಿತು, ಇದು ಚೆನ್ನಾಗಿಲ್ಲ ಅಂತ ಅನಿಸೋದಕ್ಕೆ ಶುರುವಾಯಿತು. ಸರಿ, ಇನ್ನು ಹೊಟ್ಟೆ ಭರ್ತಿ ಆಯಿತು, ಮತ್ತೆ ದಡಕ್ಕೆ ಹೋಗುವ ನೋಡ್ತದೆ, ದಡ ಕಾಣಿಸ್ತಾನೆ ಇಲ್ಲ. ಇದು ಅದರಲ್ಲಿ ಕೂತು ಕುಕ್ಕುತ್ತಾ ಇರುವಾಗ ಸಮುದ್ರದ ಅಲೆಗೆ ಸಿಕ್ಕಿದಂತಹ ಆ ಸತ್ತ ಪ್ರಾಣಿ ಅದು ಸಮುದ್ರದ ಮಧ್ಯಕ್ಕೆ ಬಂದಿದೆ ಅಂತೆ. ಇದಕ್ಕೆ ದಡ ಆ ಕಡೆ ಇದೆಯೋ ಈ ಕಡೆ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಕಡೆಗೆ ಹಾರಬೇಕು? ಹಾರಿ ಹೋಗಿದಾಗ ಎಲ್ಲಿಯಾದರೂ ನೀರಿನಲ್ಲಿ ಬಿದ್ದು ಸಾಯುವಂಥ ಪ್ರಸಂಗ. ಕೊನೆಗೆ ಅಲ್ಲೇ ಸತ್ತು ಹೋಯಿತು ಅಂತ ಹೇಳ್ತಾರೆ. ಮುಗೀತು, ಅಲ್ಲಿಗೆ ಕಥೆ ಮುಗೀತು. ಕಥೆ ಮಕ್ಕಳಿಗೆ ಕಥೆ ಹೇಳುವಾಗ ಇಂಥ ಕಥೆ ಹೇಳ್ಬೇಕು, ಯಾಕಂದ್ರೆ ಮುಂದೆ ಮುಂದೆ ಅದು ಸತ್ತೋಯ್ತು ಅಂತ ಹೇಳಿದ್ರೆ ಮುಗೀತು, ಕಥೆ ಮುಗೀತು ಅಲ್ಲಿಗೆ. ಆದರೆ ಕಥೆ ಮುಗಿಸಿದ ಮೇಲೆ ವ್ಯಾಸರು ಹೇಳುವ ವಿಷಯ ಏನು ಅಂದರೆ, ಮನುಷ್ಯ ಜಾಗೃತೆ ಇರಬೇಕು, ಹಕ್ಕಿಯ ಹಾಗಿರಬಾರ್ದು. ಆತ ಭೋಗವನ್ನು ಅನುಭವಿಸುವುದಕ್ಕೆ ನಮ್ಮ ವಿರೋಧ ಇಲ್ಲ. ಮನುಷ್ಯ ಶರೀರ ಭೋಗ ಅನುಭವಿಸಬೇಕು, ಆದರೆ ದಡದ ಪಕ್ಕದಲ್ಲಿದ್ದು ಅನುಭವಿಸಬೇಕೇ ಹೊರತು ಸಮುದ್ರದ ಮಧ್ಯದ ತನಕ ಹೋಗುವಲ್ಲೇ ತನಕ ಎಚ್ಚರ ಇಲ್ಲದೆ ಅನುಭವಿಸಿದರೆ ಹಕ್ಕಿಯ ಗತಿಯೇ ನಿನಗಾಗೋದು. ಅತ್ತ ಕಡೆಗೆ ಅಲ್ಲೇ ಇರುವ ಹಾಗಿಲ್ಲ, ತಿಂದು ಭೋಗಿಸುವುದಕ್ಕೆ ಇನ್ನೂ ಅವಕಾಶ ಇಲ್ಲ, ದಡ ತಲುಪುವ ಹಾಗಿಲ್ಲ. ಆದ್ದರಿಂದ ಮನುಷ್ಯ ಸಂಸಾರದಲ್ಲಿ ಸುಖಭೋಗಗಳನ್ನು ದಡದ ಹತ್ತಿರದಲ್ಲಿ ಅನುಭವಿಸಬೇಕು. ದಡ ಯಾವುದು? ಅಪಾರೇ ಸಂಸಾರೇ. ಅಪಾರವಾದ ಸಂಸಾರದಲ್ಲಿ ಪಾರ ಯಾವುದು ಅಂತ ಹೇಳಿದರೆ, ಪಾರಾವರ ಅನಿಸಿದ ಭಗವಂತ. ಭಗವಂತ ಸಂಸಾರ ಸಾಗರದ ದಡ. ನಾವು ದಡ ದಾಟುವುದಕ್ಕೋಸ್ಕರ ನೀರಿನಲ್ಲಿ ಬಿದ್ದವರು. ಈ ಸಂಸಾರದ ದಡವೆನಿಸಿದ ಭಗವಂತನ ಹತ್ತಿರದಲ್ಲೇ ಇದ್ದುಕೊಂಡು ಅನುಭವಿಸಬೇಕು. ಏನು ಅನುಭವಿಸುವುದಾದರೂ, ಅದು ಜಿಲೇಬಿಯೇ ತಿನ್ನುವುದಾದರೂ ಒಂದು ಸಲ ಜಿಲೇಬಿ ಭಕ್ಷ್ಯಂ ನಿವೇದಯಾಮಿ ಅಂತ ಹೇಳಬೇಕು ದೇವರಿಗೆ. ಸಂಸ್ಕೃತ ಗೊತ್ತಿಲ್ಲ ಹೋದರೂ ಸಾಕಾಗ್ತದೆ. ಇಲ್ಲ, ಮಧುಚಕ್ರಂ ನಿವೇದಯಾಮಿ ಅಂತ ಸಂಸ್ಕೃತದಲ್ಲೇ ಹೇಳ್ಬೋದು. ಅಂತೂ ಆ ಭಕ್ಷ್ಯವನ್ನು ದೇವರಿಗೆ ನಿವೇದಿಸಿ, ದೇವರು ಕೊಟ್ಟದ್ದು ಸ್ವಾಮಿ ಅಂತ ಅದನ್ನು ಭೋಗ ಮಾಡು. ಯಾಕಂದರೆ ನೀನು ಬಾಡಿಗೆ ಮನೆಯಲ್ಲಿರುವವ ಅಲ್ವಾ. ಆ ದೇವರಿಗೆ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಇದೆಲ್ಲ ಈಶನ ಮನೆಯಲ್ಲವೇ? ಆ ಭಗವಂತನ ಆವಾಸ್ಯ ಇದು. ಆ ಭಗವಂತನ ಮನೆಯಲ್ಲಿ ತೇನ ತ್ಯಕ್ತೇನ ಭುಂಜೀತಾಹ, ಆ ಭಗವಂತ ಕೊಟ್ಟದ್ದನ್ನು ತಿಂದು ಬದುಕ್ರಪ್ಪ. ಮಾಗೃಧ,
ನೀನು ಗೃಧ್ರದ ಹಾಗೆ ಗೃಧ್ರ ದೃಷ್ಟಿಯನ್ನು ಇಟ್ಟುಕೊಂಡು ಅಭಿಕಾಂಕ್ಷೆಯನ್ನು ಹೊಂದಬೇಡ. ಕಸ್ಯ ಸಿದ್ಧನಂ, ಇದು ನಿಂದೇನಪ್ಪ, ಆ ಭಗವಂತನದ್ದಲ್ವಾ ಅಂತ ಉಪನಿಷತ್ತು ಸುರಾಗುವುದೇ ಈ ಹಂತದಲ್ಲಿ. ಹಾಗಾಗಿ ಭಗವಂತನದ್ದು ಇದು ಅನ್ನುವ ಭಾವವನ್ನು ಉಳಿಸಿಕೊಂಡು ಭಗವಂತನದ್ದಾದ ವಸ್ತುವನ್ನು ಭಗವಂತನಿಗೆ ಕೊಟ್ಟು ಪಡೆಯುವುದು ಅನ್ನುವುದೇ ದಿನನಿತ್ಯ ಮಾಡತಕ್ಕಂತಹ ಪೂಜೆ. ನಾವು ಭಗವಂತನಿಂದ ಪಡೆದಂತಹ ಉಪಕಾರಕ್ಕೆ ಒಂದು ಪ್ರತ್ಯರ್ಪಿಸುವ ಒಂದು ಕೆಲಸ. ನಾವಿವತ್ತು ಏನೇನನ್ನು ಪಡಿತಾ ಇದ್ದೇವೆ, ಇದನ್ನು ಮಾಡಿದ್ಯಾರು ಅಂತ ಕೇಳಿದರೆ, ಈಗ ನಾವು ಒಂದು ಧರ್ಮಛತ್ರದ ಕಥೆ ಹೇಳಿದ್ವಿ, ಎಲ್ಲ ಉಪಕಾರವನ್ನು ಅವ ಮಾಡಿದ ಅಂತ. ನಾವು ಇವತ್ತು ಧರ್ಮಛತ್ರದಲ್ಲೇ ಇರುವುದಲ್ವಾ? ಇದೊಂದು ಛತ್ರ, ಈ ಪ್ರಪಂಚ ಅನ್ನುವುದೇ ಒಂದು ಛತ್ರ. ಈ ಛತ್ರದಲ್ಲಿ ನಾವು ಉಸಿರಾಡುವುದಕ್ಕೆ ಗಾಳಿ ಇದೆ, ತಿನ್ನುವುದಕ್ಕೆ ಮಣ್ಣಿದೆ. ನಾವು ತಿನ್ನುವುದೆಲ್ಲ ಮಣ್ಣೆ. ಅದು ಆಲೂಗಡ್ಡೆ ಬೇಕಾದರೂ ಆಗ್ಬೋದು, ಅದು ಮಣ್ಣೆ. ಅದು ಸುವರ್ಣಗಡ್ಡೆ ಬೇಕಾದರೂ ಆಗ್ಬೋದು, ಅದೆಲ್ಲ ಮಣ್ಣೆ. ಮಣ್ಣಿನಿಂದ ನಿಷ್ಪನ್ನವಾದದ್ದನ್ನು ತಿನ್ನುವುದು. ಕುಡಿಯುವುದಕ್ಕೆ ನೀರಿದೆ. ಯಾರಾದರೂ ವಿಜ್ಞಾನಿಗಳ ಹತ್ರ ಕೇಳಿ, ನೀರು ನೀವು ಸೃಷ್ಟಿಸಿದ್ದ ಅಂತ ಕೇಳಿ, ಅವರಿಲ್ಲ, ನೀರು ಹರಿಯುವುದಿತ್ತು, ನಾವು ತೆಗೊಂಡು ಅದನ್ನು ಈ ಲೋಟಕ್ಕೆ ಹಾಕಿ ಅದಕ್ಕೆ ಪುಸ್ ಅಂತ ಬೆಂಕಿ ಕೊಟ್ಟು ಆಮೇಲೆ ನೋಡಿ ಅದನ್ನು ಅದು H2O ಅಂತ ಒಂದು ಫಾರ್ಮುಲಾ ಮಾಡಿ ಹಾಕಿಟ್ಟಿದ್ದೇವೆ ಅಷ್ಟೇ. ನಮ್ದು 2 ಹೈಡ್ರೋಜನ್ 1 ಆಕ್ಸಿಜನ್ ಅಂತ ಒಂದು ಫಾರ್ಮುಲಾ. ಅದು ಬಿಟ್ಟು ನಾವು ನೀರನ್ನೆಲ್ಲ ಸೃಷ್ಟಿ ಮಾಡಿದ್ದಲ್ಲ. ಬೇಕಾದರೆ ಮಾಡಿ ತೋರಿಸ್ತೇವೆ ನಾವು ಅಂತ ಹೇಳ್ತೇವೆ ಅಷ್ಟೇ. ಅವರು ಸೃಷ್ಟಿ ಮಾಡಿದವರಲ್ಲ. ಬೆಂಕಿಯನ್ನು ಸೃಷ್ಟಿಸಿದವರು ಅಂತಿದ್ದಾರಾ? ಇಲ್ಲ. ನಾವು ಯಾರೂ ಅಲ್ಲ ಅಂತಲೇ ಇಲ್ಲ. ಹಾಗಾದರೆ ನಾವಿವತ್ತು ಉಪಯೋಗಿಸ್ತಾ ಇರುವ ಬೆಂಕಿ, ನೀರು, ಭೂಮಿ, ಗಾಳಿ, ಆಕಾಶ ಎಲ್ಲಿಂದ? ನಾವೆಲ್ಲ ತಗೊಳ್ತಾ ಇದ್ದೇವೆ. ಆ ಧರ್ಮಛತ್ರದಲ್ಲಿ ಆ ಬ್ರಾಹ್ಮಣ ಹೋಗಿ ತಿಂದ ಹಾಗೆ ತಿಂತಾ ಇದ್ದೇವೆ, ಎಲ್ಲವನ್ನೂ ಸ್ವೀಕರಿಸ್ತೇವೆ. ಆದರೆ ಯಾರು ಕೊಟ್ಟದ್ದು ಅಂತ ವಿಚಾರ ಮಾಡದೆ ಮುಂದಕ್ಕೆ ಹೋದರೆ ಹೇಗೆ? ಇದು ಯಾರಿಂದ ಬಂತು ಅಂತ ಕೇಳಬೇಕಲ್ಲ. ಆ ಬಡಿಸ್ತಾ ಇದ್ದವರ ಹತ್ರ ಅವ ಕೇಳಿದ ಹಾಗೆ ಇಲ್ಲಿ ಗುರುಗಳ ಹತ್ರ ಹೋಗಿ ಕೇಳಬೇಕಲ್ಲ, ಇದು ಹೇಗೆ ಬಂತು ಸ್ವಾಮಿ ಅಂತ. ನಚಿಕೇತ ಕೇಳಿದ ಹಾಗೆ ಆದರೂ ಕೇಳಬೇಕಲ್ಲ. ಆಗ ಗುರುಗಳು ಹೇಳ್ತಾರೆ, ನೋಡು ಅವ ಅಂತ ಹೇಳ್ತಾರೆ, ಒಂದು ಅವ ಅಂತ ಹೇಳ್ತಾರೆ, ಇಲ್ಲಿ ಹೋದರೆ ಅವ ಅಂತ ಹೇಳ್ತಾರೆ, ಯಾರನ್ನೋ ಒಬ್ಬರನ್ನು ತೋರಿಸ್ತಾರಲ್ಲ. ಆ ತತ್ವವನ್ನು ತಿಳಿಯುವ ಕೆಲಸವೇ ನಮ್ಮ ಜೀವನದಲ್ಲಿರ್ತಕ್ಕಂಥ ಅಧ್ಯಾತ್ಮದ ಸಾಧನೆ. ಈ ಸಾಧನೆ ಅನ್ನುವುದು ಮನುಷ್ಯ ಜೀವನಕ್ಕೆ ಅನಿವಾರ್ಯ. ಮನುಷ್ಯ ಹೌದು ಅಂತಾದರೆ ಅವನು ಆ ರೀತಿಯ ಜೀವನದಲ್ಲಿರಬೇಕು ಅನ್ನುವುದನ್ನು ಯಮ ನಚಿಕೇತನಿಗೆ ಉಪದೇಶ ಮಾಡಿದ್ದನ್ನೇ ಇಲ್ಲಿ ರುದ್ರದೇವರು ಈ 4-5 ಪದ್ಯಗಳಲ್ಲಿ ಉಪದೇಶಿಸುವುದು. ಒಟ್ಟಂದದಲ್ಲಿ ರುದ್ರನ ಉಪದೇಶ ಅಲ್ಲಿಗೆ ಮುಗಿತಾ ಬಂತು. ಅವನು ಅಲ್ಲಿ ಆಗ ಹೇಳ್ತಾನೆ, ಈ ಪಂಚಭೂತಗಳನ್ನು ಸೃಷ್ಟಿಸಿದ, ಪಂಚಭೂತಗಳಿಂದ ನಂತರದಲ್ಲಿ ವೃಕ್ಷಾದಿ ಚೇತನಗಳ ಸೃಷ್ಟಿಯಾಯಿತು. ಆ ಚೇತನಗಳಲ್ಲಿ ಕೊನೆಯದ್ದಾಗಿ ಮನುಷ್ಯನ ಸೃಷ್ಟಿಯೂ ಆಯಿತು. ಆ ಮನುಷ್ಯನನ್ನು ಸೃಷ್ಟಿಸಿ ಮನುಷ್ಯನಿಗೆ ತಾನು ತನ್ನ ಸಾಧನೆ ಮಾಡಿ ಬಂಧನದಿಂದ ಬಿಡಿಸಿಕೊಳ್ಳುವುದಕ್ಕೆ ಬೇಕಾಗಿ ತಾನೇ ಅವನಿಗೆ ಸಹಕಾರವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಜ್ಞಾನದ ಜೊತೆಗೆ ಅಜ್ಞಾನವನ್ನು ಕೊಡ್ತಾನೆ. ಅಜ್ಞಾನವು ಬಂಧನಕ್ಕೆ ಹೇತುವಾಗಿದೆ. ಜ್ಞಾನದ ಮೂಲಕ ಅಜ್ಞಾನವನ್ನು ಬಿಡಿಸಿಕೊಳ್ಳುವ ಕೆಲಸವನ್ನು ಜೀವ ನಡೆಸಬೇಕು. ಆದರೆ ಅವನಿಗೆ ಅಜ್ಞಾನದ ಬಿಡುಗಡೆ ಶಕ್ಯವಾಗುವುದಿಲ್ಲ. ಆವಾಗ ಭಗವಂತನೇ ಅವನದ್ದಾದ ಅಜ್ಞಾನವನ್ನು ಬಿಡುಗಡೆ ಮಾಡ್ತಾನೆ. ಯಾಕಂದರೆ ಜೀವನ ಸ್ವರೂಪದಲ್ಲಿ ಅಂಟಿರತಕ್ಕಂಥ ಒಂದು ಅಜ್ಞಾನ ಇದೆ, ಅದನ್ನು ಆಚ್ಛಾದನೆ ಅಂತ ಕರಿತೇವೆ. ಅದು 2 ಥರದ ಆಚ್ಛಾದನೆ. ಒಂದು ಸ್ವಗುಣಾಚ್ಛಾದನೆ ಅಂತ ಕರೀತಾರೆ, ಮತ್ತೊಂದು ಪರಮಾಚ್ಛಾದಿಕ ಅಂತ ಕರೀತಾರೆ. ಸ್ವಗುಣಾಚ್ಛಾದಿಕ ಅಂದರೆ ಇವನು ಏನು ಅಂತ ಇವನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೇ ಇರುವ ಹಾಗೆ ಒಂದು ಪರದೆ, ಅಂದರೆ ಸ್ವತ್ವವನ್ನು ತಿಳಿಯುವುದಕ್ಕೆ ಪ್ರತಿಬಂಧಕ. ನಾನು ಏನು ನಂಗೆ ಗೊತ್ತಿಲ್ಲ, ನಾನು ಏನು ಅಂತ. ನಾನು ಏನು ಅಂತ ಗೊತ್ತಾದರೆ ನಾನು ಹೀಗೆ ಇರ್ತಿರ್ಲಿಲ್ಲ. ಒಂದಷ್ಟು ಕುರಿಗಳ ಹಿಂಡಿತ್ತಂತೆ. ಇದು ಕೂಡ ಮಹಾಭಾರತದ್ದೇ. ಮಹಾಭಾರತದಲ್ಲಿ ಇಲ್ಲದೇ ಇದ್ದ ಕಥೆಯೇ ಇಲ್ಲ. ನೀವು ಏನು ಚಂದಮಾಮದ ಕಥೆ ಹೇಳಿದ್ರು ಅಂತ ಅನ್ಕೊಳ್ಬೇಡಿ. ಒಂದು ಕುರಿಗಳ ಹಿಂಡಿತ್ತು. ಆ ಕುರಿಗಳ ಹಿಂಡಲ್ಲಿ ಕುರಿಯನ್ನು ಹಿಡಿಯುವುದಕ್ಕೋಸ್ಕರ ಒಂದು ಹುಲಿ ಬಂತು. ಹುಲಿ ಬಂದದ್ದು ಕುರಿಗಳನ್ನು ಹಿಡಿಲಿಕ್ಕೆ ಹೋದರೆ ಕುರಿಗಳ ಮಧ್ಯದಲ್ಲಿ ಹುಲಿಗೆ ತನ್ನ ಜಾತಿಯ ಒಬ್ಬ ಕಂಡ. ಹುಲಿಯೊಂದಿದೆ ಅದರ ಮಧ್ಯದಲ್ಲಿ, ಹುಲಿ ಮರಿ. ಅದು ಯಾವುದೋ ಹಿಂದೊಮ್ಮೆ ಹೆಣ್ಣು ಹುಲಿ ಬಂದು ಇದನ್ನು ಹಿಡಿಲಿಕ್ಕೆ ಹೋದಾಗ ಅಲ್ಲೇ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು. ಈಗ ಅದಕ್ಕೂ ಅದು ಶುರುವಾಗಿದೆ. ಅದೆಲ್ಲ ಕೊರೋನಾ ಬಂದ ಮೇಲೆ ಅದು ಕೂಡ ಚುಚ್ಚುಮದ್ದು ತಗೊಂಡದ್ರ ಪರಿಣಾಮ ಅದು ಕೂಡ ಹೋಗಿದೆ ಅಂತೆ. ಹೋಗಿ ಉಳಿದದ್ದು ಅದರ ಅದು ಒಂದು ಪ್ರಸವ ಮಾಡಿ ಸತ್ತೋಗಿದೆ. ಈ ಪುಟ್ಟ ಮರಿಯನ್ನು ನೋಡಿ ಆ ಕುರಿಗಳು ಪಾಪ ನೆಕ್ಕಿ ನೆಕ್ಕಿ ಅದನ್ನು ಬೆಳೆಸಿ ಅದು ಕುರಿಗಳ ಮಧ್ಯದಲ್ಲಿ ಬೆಳೀತು. ಪಾಪ ಆ ಹುಲಿಯೂ ಕೂಡ ಕುರಿಗಳ ಹಾಗೆ ಮೇ ಮೇ ಅಂತ ಹೇಳ್ತದೆ ಹೊರತು ಅದಕ್ಕೆ ಗುರ್ರು ಅಂತ ಹೇಳುವುದಕ್ಕೆ ಅಭ್ಯಾಸ ತಪ್ಪಿ ಹೋಗಿದೆ. ಕುರಿಗಳ ಹಾಗೆ ಬೆಳೆದಿದೆ. ಕುರಿಗಳು ಹುಲ್ಲು ತಿಂತಾ ಇದ್ದ ಹಾಗೆ ಆ ಹುಲಿ ಮರಿಯೂ ಕೂಡ ಹೋಗಿ ಹುಲ್ಲು ತಿನ್ನುವುದು, ಅದು ಅದರ ಜೊತೆಗೆ ಅಭ್ಯಾಸ ಅದಕ್ಕೆ. ಈ ಹುಲಿ ಬಂದದ್ದು ಕುರಿ ಹಿಡಿಯುವುದು ಬಿಟ್ಟು ಹುಲಿಯನ್ನು ಹಿಡ್ಕೊಂಡಿದಂತೆ. ನನ್ನ ಜಾತಿಯೋ ಹೀಗೆ ಬದುಕುವುದು ಅಂದರೆ ಅವಮಾನ ಅಂತ ಅನಿಸಿದ ಹುಲಿಗೆ.
ಈ ಕುರಿಗಳ ಹಾಗೆ ಹುಲಿ ಮರಿ ಬದುಕುವುದ ಅಂತ ಹೇಳಿ ಹುಲಿ ಮರಿಯನ್ನು ಬೆಕ್ಕು ಅದರ ಮರಿಯನ್ನು ಹಿಡಿದು ಅದರ ಕುತ್ತಿಗೆಯಲ್ಲಿ ಹಿಡ್ಕೊಂಡು ಹೋಗುವ ಹಾಗೆ ಇದು ಆ ಹುಲಿ ಮರಿಯನ್ನು ಹಿಡ್ಕೊಂಡು ಓಡಿ ಹೋಯ್ತು. ಕುರಿಗಳಿಗೆ ಒಂದು ಸ್ವಲ್ಪ ಸಮಾಧಾನ, ನಮ್ಮ ಜಾತಿಯವರು ಒಬ್ಬರು ಸಾಯಲಿಲ್ಲ ಅಂತ ಹೇಳಕ್ಕೊಂದು ಸಮಾಧಾನ. ಅದು ಸೀದಾ ಆ ಹುಲಿ ಮರಿಯನ್ನು ಹಿಡ್ಕೊಂಡು ಹುಲಿ ಎಲ್ಲಿಗೂ ಹೋಯ್ತು ಅಂದರೆ ದೂರದಲ್ಲಿದ್ದ ಬಾವಿಯ ಹತ್ರ ಹೋಯ್ತಂತೆ. ಬಾವಿಯ ದಡದಲ್ಲಿ ಇದನ್ನು ನಿಲ್ಲಿಸಿ ಬಾವಿಯ ಕೆಳಗೆ ತನ್ನ ಪ್ರತಿಬಿಂಬವನ್ನು ತೋರಿಸಿದದು. ನೋಡು, ನಾನು ಹೇಗೆ ಹುಲಿಯೋ ನೀನು ಹಾಗೆ ಹುಲಿ, ನೀನು ಕುರಿ ಅಲ್ಲ ಅಂತ. ಇಷ್ಟ ಆದಾಗ ಇದಕ್ಕೆ ಹೌದಲ್ವಾ ಅಂತ ಅನಿಸಿತು ಅದಕ್ಕೆ. ಈ ಹುಲಿ ಗರ್ಜನೆ ಮಾಡಿತು, ನೀನು ಮಾಡು ಅಂತ ಹೇಳಿತು. ಇದು ಗರ್ಜನೆ ಮಾಡಿತು. ಆಮೇಲೆ ಅದು ವನರಾಜ ಆಗಿ ಹೋಯ್ತಂತೆ. ಅಲ್ಲಿಯ ತನಕ ಎಲ್ಲರ ಮಧ್ಯದಲ್ಲಿ ಮೇ ಅಂತ ಹಾಕಿಕೊಂಡಿದ್ದಂತಹ ಕುರಿಮರಿ ಈ ಹುಲಿಯ ಉಪದೇಶದಿಂದ ತಾನು ವನರಾಜನಾಗಿ ವನವನ್ನೇ ಆಳುವುದಕ್ಕೆ ಪ್ರಾರಂಭ ಮಾಡಿತು ಅಂತ. ಹಾಗೆ ನಮಗೆ ನಾವು ಏನು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೇವೆ. ನಿಜವಾಗಿ ನಾವೇನು? ಇಲ್ಲಿ ಇದನ್ನು ಅನೇಕ ಸಿದ್ಧಾಂತಗಳು ಈ ಕಥೆಯನ್ನು ಬಳಸಿಕೊಂಡಿದ್ದಾವೆ. ವೇದವ್ಯಾಸರು ಕಟ್ಟ ಕಥೆ ಅಂತ ಎಲ್ರಿಗೂ ಬೇಕದು. ಅದೇನು ಮಾಡಿದರು ಅಂದರೆ ಆ ಕಥೆಯನ್ನು ಸ್ವಲ್ಪ ಎಡವಟ್ಟು ಮಾಡಿದರು. ಈ ಹುಲಿ ಆ ಹುಲಿ ಮರಿಯನ್ನು ಕರ್ಕೊಂಡು ಹೋಗಿ ಏನು ಹೇಳಿತು, ನೀನು ಹುಲಿ ಅಂತ ಹೇಳ್ತಂತೆ. ಹಾಗೆ ಗುರುಗಳು ಶಿಷ್ಯನನ್ನು ಕರೆದು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ಹೇಳ್ತಾರಂತೆ. ಅಂದರೆ ನೀನು ಸಾಮಾನ್ಯ ಕುರಿ ಅಲ್ಲಪ್ಪ, ನೀನು ಹುಲಿ ಅಂದರೆ ನೀನೇ ಬ್ರಹ್ಮ ಅಂತ ಹೇಳಿದ್ರಂತೆ. ಬ್ರಹ್ಮ ಅಂತ ಹೇಳಿದ ಮೇಲೆ ಹೌದಲ್ವಾ ಅಂತ ಅನಿಸಿ ಇವ ಪರಬ್ರಹ್ಮ ಆಗಿಬಿಟ್ಟಂತೆ. ಹೀಗೆಲ್ಲ ಈ ಕಥೆಯನ್ನು ತಗೊಂಡು ಹೋದರು. ಆದರೆ ವಸ್ತುತಃ ಆ ಹುಲಿ ಹೋಗಿ ಆ ಹುಲಿ ಮರಿಗೆ ಹೇಳಿದ್ದೇನು, ನೀನು ಕೂಡ ಹುಲಿ ಅಂತ ಹೇಳಿದ್ದೆ ಹೊರತು ನೀನು ನಾನೇ ಅಂತೇನು ಹೇಳಲಿಲ್ಲ. ಆ ಹುಲಿಯು ಕೂಡ ನಾನು ಇದೇ ಹುಲಿ ಅಂತ ತಿಳ್ಕೊಳ್ಳಿಲ್ಲ, ನಾನೆಂಬ ಹುಲಿ ಅದು ತೋರಿಸಿಕೊಟ್ಟದ್ದು ಆ ಹುಲಿ ಅಂತಲೇ ತಿಳ್ಕೊಂಡದ್ದು. ಅಂದರೆ ಸಾದೃಶ್ಯ ಜ್ಞಾನ ಅದಕ್ಕೆ ಬಂತೆ ಹೊರತು ನಾನೇ ಅದು ಅನ್ನುವ ಜ್ಞಾನ ಅದಕ್ಕೆ ಬರುವುದಿಲ್ಲ. ಯಾಕಂದರೆ ನಾನೇ ಅದು ಆಗಿದ್ರೆ ಅಲ್ಲೋ ಅದೇ ನಾನು ಆಗುವುದು. ನಾನು ನೀನು ನಾನು ಅನ್ನುವುದು ಅದು ಯಾವತ್ತಿಗೂ ನಡೆಯಲಾಗದ ತತ್ವ. ಪರಸ್ಪರ ಭೇದ ಅನ್ನುವುದು ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲ ಅಪಿ. ಒಂದು ಬೆರಳಿನ ಹಾಗೆ ಮತ್ತೊಂದು ಬೆರಳಿರುವುದಿಲ್ಲ, ಒಬ್ಬನ ಬೆರಳಿನ ಹಾಗೆ ಮತ್ತೊಬ್ಬನ ಬೆರಳಿಲ್ಲ. ಪ್ರಪಂಚದಲ್ಲಿ ಜಡವಸ್ತುಗಳಲ್ಲಿ ಹೇಗೆ ಪರಸ್ಪರ ವಿಭೇದ ಅನ್ನುವುದು ಸ್ವಭಾವವೋ, ಚೈತನ್ಯಗಳಲ್ಲೂ ಕೂಡ ಪರಸ್ಪರ ಭೇದ ಅನ್ನುವುದು ಸ್ವಭಾವ ಸಹಜವಾದದ್ದು ಅನ್ನುವುದು ಸಿದ್ಧಾಂತ. ಆ ನಿಟ್ಟಿನಿಂದ ಈ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಏನು ಅಂತ ಗೊತ್ತಿಲ್ಲದೆ ಹೋದಾಗ ಸಮಸ್ಯೆಯಲ್ಲಿದ್ದೇವೆ. ನಾನು ಏನು ಅನ್ನೋದು ಮೊದಲು ಗೊತ್ತಾಗಬೇಕು. ಈ ನಾನು ಏನು ಅಂತ ಗೊತ್ತಾಗದೇ ಇದ್ದದ್ದು ಯಾಕೆ? ಅದಕ್ಕೊಂದು ಆಚ್ಛಾದನೆ ಇದೆ. ಅದನ್ನು ಸಗುಣಾಚ್ಛಾದಿಕ ಅಥವಾ ಸ್ವರೂಪಾಚ್ಛಾದಿಕ ಅನ್ನುವ ಶಬ್ದದಿಂದ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಅವಿದ್ಯಾ ಅಂತ ಮತ್ತೊಂದು ಹೆಸರು. ಅವಿದ್ಯೆಯ ಆಚ್ಛಾದನೆಯಿಂದ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವ ಸ್ಥಿತಿ ಇದೆ. ದೇವರು ಮೊದಲು ಮಾಡುವುದೇನು ಅಂತ ಹೇಳಿದರೆ ಇವನ ಈ ಪರದೆಯನ್ನು ಕಿತ್ತು ಬಿಸಾಡುವುದು. ಲಿಂಗದೇಹ ಭಂಗ ಅಂತಲೂ ಇದನ್ನೇ ಕರೆಯುವುದು. ಅಂದರೆ ಸ್ವಗುಣಾಚ್ಛಾದಿಕೆ ಅನ್ನೋದು ಭಗ್ನವಾಗಿ ಹೋಯಿತು. ಯಾವಾಗ ಅವನ ಬಗ್ಗೆ ಅಜ್ಞಾನಕ್ಕೆ ಕಾರಣವಾದ ಆಚ್ಛಾದನೆ ಭಗ್ನವಾಯಿತೋ ಆವಾಗ ನಾನು ಅನ್ನುವ ಒಂದು ಆನಂದದ ಅನುಭವ ಅವನಿಗೆ ಉಂಟಾಗ್ತದೆ. ಈ ಸ್ವರೂಪಾನಂದ ಉಂಟಾದ ಮೇಲೆ ಇನ್ನೂ ಒಂದು ಆಚ್ಛಾದನೆ ಅವನಿಗೆ ಉಳಿದಿದೆ. ಭಗವದಿಚ್ಛಾವರಣ ಅಂತ ಕರೀತಾರೆ, ಅಥವಾ ಪರಮಾಚ್ಛಾದಿಕ ಅನ್ನುವ ಒಂದು ಆವರಣ ಉಳಿದಿದೆ. ಇದರಿಂದ ಏನಾಗಿದೆ ಅಂದರೆ ಅವನು ತನ್ನನ್ನು ಅನುಭವಿಸ್ತಾ ಇದ್ದಾನೆ, ಆದರೆ ಪರಮಾನಂದವೆನಿಸಿದ ತುಂಬ ಆನಂದ, ಅದನ್ನು ಪೂರ್ಣಾನಂದ ಅಂತ ಕರೀತಾರೆ, ಅಥವಾ ಸಚ್ಚಿದಾನಂದ ಅಂತ ಕರೀತಾರೆ. ಆ ಸಚ್ಚಿತ್ ಅನಿಸಿದ ಆನಂದದ ಅನುಭವ ಅವನಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಭಗವಂತ ತನ್ನನ್ನು ಅನುಭವಿಸುವುದಕ್ಕೆ ಪ್ರತಿಬಂಧಕವಾಗಿ ಜೀವನಿಗಿರ್ತಕ್ಕಂಥ ಒಂದು ಆಚ್ಛಾದನೆ ಅದು ಎಲ್ಲಿದೆ? ಪರಮಾತ್ಮ ಜೀವನ ಒಳಗಿದ್ದಾನೆ. ಒಳಗಿರುವ ದೇವರಿಗೆ ಈ ದೇವ ಜೀವನಿಗೆ ಕಾಣದೇ ಇರುವ ಹಾಗಿರುವ ಆಚ್ಛಾದನೆ ಅದು ಈಶ್ವರನ ಇಚ್ಛಾಸ್ವರೂಪವಾದಂತಹ ಆವರಣ. ಆ ಆವರಣವನ್ನು ದೇವರು ಸರಿಸ್ತಾನೆ, ಅದನ್ನು ತೆಗೆದು ಬಿಸಾಡುವುದಿಲ್ಲ, ಸರಿಸುವುದು. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪರಮಾಚ್ಛಾದಿಕಾಂ ಹತ್ವಾ ಸ್ವಗುಣಾಚ್ಛಾದಿಕಾಂ ತತಃ ವ್ಯಾಘುಟ್ಯ. ಸ್ವಗುಣಾಚ್ಛಾದಿಕೆಯನ್ನು ವ್ಯಾಗುಂಟನ ಮಾಡ್ತಾನೆ, ಅಂದರೆ ಸರಿಸುವುದರ ಮೂಲಕ ಇವನಿಗೆ ಆ ಆನಂದವೂ ಸಿಗುವ ಹಾಗೆ ಮಾಡ್ತಾನೆ. ಹೀಗೆ ಪರಮಾತ್ಮನನ್ನೂ ಅನುಭವಿಸ್ತಾನೆ ಜೀವ, ತನ್ನನ್ನೂ ಅನುಭವಿಸ್ತಾನೆ. ಹೀಗೆ ಎರಡೆರಡು ಆನಂದಗಳ ಅನುಭವ. ಆ ಪರಮಾತ್ಮನ ಆನಂದ ಅವನ ಅರ್ಹತೆ, ಅವನ ಜೀವಸ್ವರೂಪದಲ್ಲಿ ಎಷ್ಟು ಅನುಭವಕ್ಕೆ ಯೋಗ್ಯತೆ ಇದೆ ಅಷ್ಟನ್ನು ಆತ ಅನುಭವಿಸ್ತಾನೆ ಅನ್ನುವುದು ಮುಕ್ತಿ ತಾರತಮ್ಯಕ್ಕೆ ಕಾರಣವಾದದ್ದು. ರುದ್ರದೇವರು ತಾರತಮ್ಯವನ್ನು ಹೇಳ್ತಾರೆ. ಅನೇಕರು ರುದ್ರದೇವರನ್ನು ಮುಂದಿಟ್ಟುಕೊಂಡೇ ತಾರತಮ್ಯ ಇಲ್ಲ, ಮೋಕ್ಷಕ್ಕೆ ಹೋದ ಮೇಲೆ ಅಂತೂ ನಾವೆಲ್ಲ ಒಂದೇ ಅಂತ ಹೇಳುವವರು ಅನೇಕರಿದ್ದಾರೆ. ಅಥವಾ ಮೋಕ್ಷಕ್ಕೆ ಹೋದ ಮೇಲೆ ನಾವೆಲ್ಲ ಒಂದಲ್ಲ, ಬೇರೆ ಬೇರೆ, ಆದರೆ ಒಂದೇ ಥರ ಅಂತ ಹೇಳುವಂತಹ ಸಿದ್ಧಾಂತವೂ ಇದೆ. ಒಂದೇ ಥರ ಅನ್ನುವ ಪರಮಸಾಮ್ಯ ಸಿದ್ಧಾಂತವು ರುದ್ರದೇವರಿಗೆ ಗ್ರಾಹ್ಯವಾದದ್ದಲ್ಲ. ನಾವೆಲ್ಲರೂ ಒಂದೇ ಅಂತ ಹೇಳ್ತಕ್ಕಂತಹ ಐಕ್ಯ ಸಿದ್ಧಾಂತವೂ ರುದ್ರದೇವರಿಗೆ ಗ್ರಾಹ್ಯವಾದದ್ದಲ್ಲ. ಅವರು
ಮೋಕ್ಷದಲ್ಲಿ ಎಲ್ಲರೂ ಭಿನ್ನರಾಗಿರ್ತಾರೆ. ಪರಮಾತ್ಮನನ್ನು ಕಂಡು ಆನಂದವನ್ನು ಅನುಭವಿಸ್ತಾರೆ. ಪರಮಾತ್ಮನಿಗಿಂತ ಇವರು ಭಿನ್ನರು, ಅಲ್ಲಿರತಕ್ಕಂತಹ ಚೇತನಗಳು ಪರಸ್ಪರ ಭಿನ್ನರು ಅನ್ನುವುದೇ ರುದ್ರನಿಗೆ ಅಭಿಮತವಾದದ್ದು. ಅದು ಈ ರುದ್ರಗೀತೆಯ ಅಧ್ಯಯನದಿಂದ ನಮಗೆ ಸ್ಫುಟವಾಗತಕ್ಕಂತಹ ವಿಷಯ. ಅದರಿಂದ ಒಟ್ಟು ಶ್ರೀಮನ್ಮಧ್ವಾಚಾರ್ಯರು ಯಾವ ಸಿದ್ಧಾಂತ ಕೊಟ್ಟಿದ್ದಾರೆ ಅದು ರುದ್ರದೇವರಿಗೆ ಅಭಿಮತ ಅಂತ ಅರ್ಥ ಆಗುವುದು ಭಾಗವತದ ರುದ್ರಗೀತೆಯ ಮೂಲಕವಾಗಿ. ಅಂತೂ ರುದ್ರಗೀತೆಯನ್ನಂತೂ ಮಧ್ವಾಚಾರ್ಯ ಮಾಡಿದ್ದಲ್ವಲ್ಲ. ರುದ್ರಗೀತೆಯ ವಿರಚನೆ ನಡೆದದ್ದು ಯಾರಿಂದ? ರುದ್ರ ಹೇಳಿದ್ದನ್ನು ವೇದವ್ಯಾಸರು ಅದೇ ಶ್ಲೋಕದ ಸ್ವರೂಪದಲ್ಲಿ ಉಲ್ಲೇಖ ಮಾಡಿತು. ವೇದವ್ಯಾಸ ವಿರಚಿತವಾದ ಬ್ರಹ್ಮಸೂತ್ರ ಎಷ್ಟಕ್ಕೆ ಪ್ರಮಾಣವೋ, ವೇದವ್ಯಾಸ ವಿರಚಿತವಾದಂತಹ ಮಹಾಭಾರತ ಎಷ್ಟು ಪ್ರಮಾಣವೋ, ವೇದವ್ಯಾಸ ವಿರಚಿತ ಪುರಾಣ ರಾಜ ಅಂತ ಕರೆಸಿಕೊಂಡ ಶ್ರೀಮದ್ ಭಾಗವತವು ಅಷ್ಟೇ ಪ್ರಮಾಣಭೂತವಾದಂತಹ ಗ್ರಂಥ. ಆ ಗ್ರಂಥದ ಸ್ವರೂಪದಲ್ಲಿ ಸ್ಪಷ್ಟವಾಗಿ ಶ್ರೀಮನ್ಮಧ್ವರು ಹೇಳಿದಂತಹ ಸಿದ್ಧಾಂತ ರುದ್ರಮುಖದಿಂದ ಆವಿರ್ಭೂತವಾಗಿದೆ. ಇದನ್ನು ಶ್ರೀಮದ್ ವಾದಿರಾಜ ತೀರ್ಥರು ತಮ್ಮ ಯುಕ್ತಿ ಮಲ್ಲಿಕೆಯಲ್ಲಿ ಉಲ್ಲೇಖ ಮಾಡ್ತಾರೆ. ವಾದಿರಾಜ ತೀರ್ಥರು ಭಾರಿ ಚುರುಕು, ಅಂದರೆ ಅವರಿಗೆ ಓದಿದ್ದ ಗ್ರಂಥ ಯಾವುದು ಮರೆತು ಹೋಗುವುದು ಅಂತಿಲ್ಲ. ಯಾವುದು ಸೂಕ್ಷ್ಮ ಸೂಕ್ಷ್ಮ ವಿಷಯ, ಎಲ್ಲೋ ಒಂದು ಪಂಕ್ತಿಯಲ್ಲಿ ಒಂದು ಪಂಕ್ತಿ ಒಂದು ವಾಕ್ಯ ಬಂದಿರ್ತದೆ ಅಥವಾ ಒಂದು ಶಬ್ದ ಬಂದಿರ್ತದೆ. ಆ ಶಬ್ದದಲ್ಲಿ ಅಪಾರವಾದಂತಹ ಸಿದ್ಧಾಂತ ಸಂಬಂಧಿ ವಿಷಯ ಇರ್ತದೆ. ಆ ಶಬ್ದವನ್ನು ತಗೊಂಡು ತಾವು ಯುಕ್ತಿ ಮಲ್ಲಿಕೆಯಲ್ಲಿ ಉಲ್ಲೇಖ ಮಾಡಿ, ಒಂದು ವೇಳೆ ಹೀಗಾಗಿದ್ದರೆ ವೇದವ್ಯಾಸರು ಹೀಗೆ ಯಾಕೆ ಹೇಳ್ತಿದ್ರು ಅಂತ ತರ್ಕ ಶುರು ಮಾಡ್ತಾರೆ. ಅದಕ್ಕೆ ಯುಕ್ತಿ ಅಂತ ಹೆಸರು. ಯುಕ್ತಿ ಮಲ್ಲಿಕೆ. ಯುಕ್ತಿ ಅಂದರೆ ಬೇರೇನೂ ಅಲ್ಲ, ನಮ್ಮ ಜೀವನ ಇರುವುದೇ ಯುಕ್ತಿಯಲ್ಲೇ. ಈಗ ನಿಮಗೆಲ್ಲ ಮಧ್ಯಾಹ್ನ ಚೆನ್ನಾಗಿ ಊಟ ಆಗಿದೆ ನನಗೆ ಗೊತ್ತು, ನಾನು ಎಲ್ಲೋ ಊಟ ಮಾಡಿದ್ದು, ನೀವೆಲ್ಲೋ ಊಟ ಮಾಡಿದ್ದು, ಆದರೆ ನಂಗೆ ಗೊತ್ತು ಎಲ್ಲ ಚೆನ್ನಾಗಿ ಊಟ ಆಗಿದೆ ಎಲ್ರಿಗೂ ಅಂತ. ಯಾಕಂದರೆ ಮುಖ ನೋಡಿ, ಒಂದು ವೇಳೆ ಇವರು ಸರಿಯಾಗಿ ಊಟ ಮಾಡಲಿಲ್ಲ ಅಂತ ಆದರೆ ಈ ರೀತಿ ಪ್ರಫುಲ್ಲವದನರಾಗಿ ಇರುತ್ತಿರಲಿಲ್ಲ, ಇದು ತರ್ಕವೇ ಅಲ್ವಾ? ಪ್ರಫುಲ್ಲವದನರಾಗಿ ಇದ್ದಾರೆ, ಆದ್ದರಿಂದ ಇವರು ಭೂರಿ ಭೋಜನದಲ್ಲಿ ಭಾಗಿಯಾಗಿದ್ದಾರೆ ಅಂತ, ಇದು ತರ್ಕವೇ ಅಲ್ವಾ? ಅಥವಾ ಒಬ್ಬ ಶುದ್ಧ ಬ್ರಾಹ್ಮಣ ಮಧ್ವರ ಶಿಷ್ಯ ಒಬ್ಬ ಕೂತಿದ್ದಾನೆ, ಇವನು ಇವಾಗ ಊಟ ಮಾಡಿದಾನೋ ಇಲ್ಲೋ ಅಂತ ಮಧ್ಯಾಹ್ನ 4 ಗಂಟೆಗೆ ಪ್ರಶ್ನೆ. ಈ ಪ್ರಶ್ನೆ ಕೆಲವು ಕಡೆ ಮಾತ್ರ ಬರುದು, ನಮ್ಮಲ್ಲೆಲ್ಲ 12:30 ಆದರೆ ಊಟ ಮಾಡಿದ್ದಾನೆ ಅಂತ ತೀರ್ಮಾನವೇ. ಇಲ್ಲಿ ಹಾಗಲ್ಲ, 4 ಗಂಟೆಗೆ ಒಂದು ಪ್ರಶ್ನೆ ಬರ್ತದೆ, ಇವರಿಗೆ ಊಟ ಆಗಿದೆಯೋ ಇಲ್ಲೋ ಅಂತ ಪ್ರಶ್ನೆ. ಆವಾಗ ಪ್ರಶ್ನೆಗೆ ಉತ್ತರ ಹೇಗೆ ಆದರೆ, ಅವರ ಹಣೆಯಲ್ಲಿ ಅಂಗಾರಕ್ಷತೆ ಇದೆ ಅಂತ ಆದರೆ ತೀರ್ಮಾನ ಆಗ್ತದೆ. ಒಂದು ವೇಳೆ ಇವರು ಊಟ ಮಾಡಲಿಲ್ಲ ಅಂತ ಆದರೆ ಮುಖದಲ್ಲಿ ಅಂಗಾರಕ್ಷತೆ ಇರುತ್ತಿರಲಿಲ್ಲ, ಇದೇ ಆದ್ದರಿಂದ ಊಟವಾಗಿದೆ. ಇದೆಲ್ಲ ತರ್ಕವೇ. ಹೇಗೆ ಒಂದು ವೇಳೆ ಅಲ್ಲಿ ಬೆಂಕಿ ಇಲ್ಲ ಅಂತ ಆದರೆ ಹೊಗೆ ಬರುತ್ತಿರಲಿಲ್ಲ, ಹೊಗೆ ಬರ್ತಾ ಇದೆ ಅದರಿಂದ ಬೆಂಕಿ ಇದೆ ಅಂತ ಹೇಳುವುದು ಹೇಗೆ ತರ್ಕವು? ನಮ್ಮ ಜೀವನದಲ್ಲಿ ಹೆಚ್ಚಿನದ್ದೆಲ್ಲ ಇದೇ ರೀತಿಯ ತರ್ಕ. ಸುಮ್ಮನೆ ಕೇಳುವುದು ಬಂದವರ ಹತ್ರ, ಆರೋಗ್ಯವಾಗಿದ್ದೀರೋ ಅಂತ. ಇವರಿಗೆ ಮೊದಲೇ ತೀರ್ಮಾನ ಆಗಿರ್ತದೆ, ಅವರಿಗೆ ಗೊತ್ತಿರ್ತದೆ ಇವರು ಸರಿಯಾಗಿ ಆರೋಗ್ಯ ಇಲ್ಲ ಅಂತಲೂ ಗೊತ್ತಿರ್ತದೆ ಅವರಿಗೆ. ಆದರೂ ಒಂದು ಮಾತಾಡಬೇಕಲ್ಲ, ಏನಾದರೂ ಶುರು ಮಾಡಬೇಕಲ್ಲ ಅಂತ ಮಾತಾಡುವುದು. ಅದರಿಂದ ಮಾತಿನಿಂದ ಮನುಷ್ಯನಿಗೆ ಎಷ್ಟು ಗೊತ್ತಾಗ್ತದೋ ಅದಕ್ಕಿಂತ 10 ಪಟ್ಟು ತರ್ಕದಿಂದಲೇ ಗೊತ್ತಾಗುವುದು. ಒಬ್ಬ ಮಾತಾಡುವಾಗ ಸುಳ್ಳು ಮಾತಾಡಿರ್ತಾನೆ, ಆದರೆ ಇವನಿಗೆ ಗೊತ್ತಾಗಿರ್ತದೆ ಮೊದಲೇ ಇವರು ಸುಳ್ಳು ಹೇಳಿದ್ದಾರೆ, ಯಾಕಂದರೆ ಅವನ ಕಣ್ಣು ಸತ್ಯ ಹೇಳ್ತಾ ಇದೆ ಅಂತ ಇವನು ತೀರ್ಮಾನ ಮಾಡ್ತಾನೆ. ಆದ್ದರಿಂದ ತರ್ಕದ ಮೂಲಕವೇ ಜೀವನ ನಡೆಯುವುದು. ಸಿದ್ಧಾಂತವೂ ಕೂಡ ಸರಿಯಾಗಿ ನಿಲ್ಲುವುದು ಯುಕ್ತಿಯ ಮೂಲಕ. ಅದನ್ನು ಶ್ರೀಮದ್ ವಾದಿರಾಜ ತೀರ್ಥರು ಯುಕ್ತಿ ಮಲ್ಲಿಕೆಯ ಮೂಲಕ ನಿರೂಪಣೆ ಮಾಡ್ತಾ ಸಾಕ್ತಾರೆ. ರುದ್ರಗೀತೆಯೂ ಯುಕ್ತಿ ಮಲ್ಲಿಕೆಯ ಒಂದು ಭಾಗ. ಹೀಗೆ ಈ ಶ್ಲೋಕ, ಈಗ ಉಪಸಂಹಾರಕ್ಕೆ ನಾವು ಬರುವ ಕೊನೆಯಲ್ಲಿ ರುದ್ರದೇವರು ಹೇಳ್ತಾರೆ, ಕಸ್ತತ್ಪದಾಬ್ಜಂ ವಿಜಹಾತಿ ಪಂಡಿತಃ ಯತ್ತೇ ಅವಮಜ್ಯ ಕೇತನಃ ವಿಶಂಕಯಾಸ್ಮದ್ಗುರುರರ್ಚತಿ ಸ್ಮ ತತ್ ವಿನೋಪಪತ್ತಿಂ ಮನವಶ್ಚತುರ್ದಶ ಯಸ್ಪೃಷ್ಟೋ ಅಹಹ ಮುಕ್ತ ಕ್ಲೇಶಃ ಶೇತೆ ಅಮೃತಾಂಬುದೌ ತಾವದ್ ವೇದಾಥ ತತ್ತೇಂಘ್ರಿಂ ಜನೋನುಸ್ಮರತೆ ಚ ತತ್ ಅಥ ತ್ವಮಸಿ ನೋ ಬ್ರಹ್ಮನ್ ಪರಮಾತ್ಮನ್ ವಿಪಶ್ಚಿತಾಂ ವಿಶ್ವಂ ರುದ್ರಭಯಧ್ವಸ್ತಂ ಅಕುತಶ್ಚಿದ್ಭಯಾಗತಿ. ರುದ್ರದೇವರು ತಾವು ಉಪಸಂಹಾರ ಮಾಡುವ ಹೊತ್ತಿಗೆ ತಮ್ಮ ಹೆಸರನ್ನು ಕೂಡ ಸ್ತೋತ್ರದಲ್ಲಿ ಸೇರಿಸಿಕೊಳ್ತಾರೆ. ಈಗ ಪುರಂದರದಾಸರು ಸ್ತೋತ್ರ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಪುರಂದರ ವಿಠಲ ಅಂತ ಸೇರಿಸಿದ ಹಾಗೆ ಕೊನೆಯಲ್ಲಿ ರುದ್ರದೇವರು ರುದ್ರ ಅನ್ನುವ ಶಬ್ದದಲ್ಲಿ ಉಪಸಂಹಾರ ಮಾಡ್ತಾರೆ. ಓ ಭಗವಂತ, ನೀನು ಎಲ್ಲರನ್ನೂ ಪಾಲಿಸತಕ್ಕಂಥವ. ಯಾರು ನಿನ್ನನ್ನು ಹೃದಯದಲ್ಲಿ ಧಾರಣೆ ಮಾಡಿ ನಾನು ನಿನ್ನವ ಅಂತ ಹೇಳಿಕೊಳ್ತಾರೋ, ಯಾರು ಹೃದಯದಲ್ಲಿ ಧಾರಣೆ ಮಾಡುವುದರ ಜೊತೆಗೆ ಬಾಹ್ಯ ಚಿಹ್ನೆಗಳ ಮೂಲಕ ನಾನು ನಿನ್ನವ ಅಂತ ಹೇಳಿಕೊಳ್ತಾರೋ, ಬಾಹ್ಯ ಚಿಹ್ನೆಗಳಿಂದ ನಾನು ನಿನ್ನವ ಅಂತ ಹೇಳುವುದಂದ್ರೆ ಹೇಗೆ? ಭಗವಂತ ಹೇಗೆ ಶುದ್ಧ ಗಂಧವನ್ನು ಲೇಪನೆ ಮಾಡಿಕೊಂಡಿದ್ದಾನೆ ಹಾಗೆ ಗಂಧ ಧಾರಣೆ ಮಾಡುವುದು,
ಭಗವಂತ ಶಂಖಚಕ್ರಗಳನ್ನು ಧರಿಸಿಕೊಂಡಿದ್ದರೆ ತಾನೂ ಕೂಡ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳುವುದು. ಇಂತಹ ವೈಷ್ಣವ ಚಿಹ್ನೆಗಳನ್ನು ಧರಿಸುವುದರ ಮೂಲಕ ನಾನು ನಿನ್ನವ ಅಂತ ಯಾರು ಹೇಳಿಕೊಳ್ತಾನೋ ಅಂತಹ ವಿಶ್ವಕ್ಕೆ, ಅಂತಹ ಜನಕ್ಕೆ ರುದ್ರ ಭಯ ಇಲ್ಲ. ಹಾಗಾದರೆ ರುದ್ರ ಭಯಾನಕ, ಅವನು ಭಯೋತ್ಪಾದಕ ಅಂತ ಇದರಲ್ಲಿ ಗೊತ್ತಾಗ್ತದೆ. ರುದ್ರ ಹೇಳುವುದು ಯಾರು ನಿನ್ನನ್ನು ನಾನು ನಿನ್ನ ಭಕ್ತ ಅಂತ ಹೇಳಿ ಭಗವತ್ ಚಿಹ್ನೆಯನ್ನು ಹಾಕಿ ವೈಷ್ಣವ ಚಿನ್ನ ಧಾರಣೆ ಮಾಡಿರುತ್ತಾನೋ. ವೈಷ್ಣವ ಚಿನ್ನ ಧಾರಣ ಅಂತ ಹೇಳಿದರೆ ಹೇಗೆ? ಯೇ ಕಂಠ ಲಗ್ನ ತುಳಸಿ ವನ ಮಾಲ ಭೂಷಾಹ, ಕಂಠದಲ್ಲಿ ತುಳಸಿ ವನಮಾಲೆಯನ್ನು ಧರಿಸುವುದು. ದಿವಸ ತುಳಸಿ ಮಾಲೆ ಕಟ್ಟಿಕೊಡುವವರು ಯಾರಿದ್ದಾರೆ ಅದಕ್ಕೆ ತುಳಸಿ ಕಾಷ್ಟದ ಮಾಲೆ ಹಾಕೊಳ್ಳುವುದು. ತುಳಸಿ ವನಮಾಲೆ ಅಂದರೆ ಹಾಗೆ. ತುಳಸಿ ಮಣಿಯನ್ನು ಯಾರು ಕಂಠದಲ್ಲಿ ಧಾರಣೆ ಮಾಡಿಕೊಂಡಿದ್ದಾನೋ, ಯಾರು ಭಗವತ್ ಅರ್ಚಿತವಾದ ಗಂಧ ಮತ್ತು ಭಗವಂತ ಹೆಜ್ಜೆ ಇಟ್ಟಂತಹ ದ್ವಾರಕೆಯ ಮಣ್ಣು, ಗೋಪಿಚಂದನ ಅಂತ ಹೆಸರು, ಅಂಥದ್ದನ್ನು ತನ್ನ ಶರೀರದಲ್ಲಿ ಧಾರಣೆ ಮಾಡಿಕೊಂಡಿದ್ದಾನೋ, ಯಾರು ಭಗವಂತನಿಗೆ ಏರಿಸಿದಂತಹ ತುಳಸಿಯನ್ನು ತನ್ನ ಕಿವಿಯಲ್ಲೋ ಶಿರಸ್ಸಿನಲ್ಲೋ ಧಾರಣೆ ಮಾಡಿಕೊಂಡಿದ್ದಾನೋ, ಯಾರು ಭಗವಂತನಿಗೆ ಅರ್ಪಿಸಿದಂತಹ ಪುಷ್ಪವನ್ನು ತನ್ನ ಜಟೆಯಲ್ಲೋ ಜಟಾಜೂಟದಲ್ಲೋ ಧಾರಣೆ ಮಾಡಿಕೊಂಡಿದ್ದಾನೋ ಅವನು ತೇ ವೈಷ್ಣವಾಹ ಭುವನ ಮಾಶು ಪವಿತ್ರಯಂತಿ, ಅಂಥವರು ನಡೆದಾಡಿದರೆ ಆ ಭೂಮಿ ಪವಿತ್ರಿತವಾಗ್ತದೆ. ಆ ರೀತಿಯಲ್ಲಿ ಯಾರು ವಿಷ್ಣು ಭಕ್ತರಿದ್ದಾರೋ ಅಂಥವರಿಗೆ ರುದ್ರಭಯಧ್ವಸ್ತ, ಅವರಿಗೆ ರುದ್ರಭಯ ಧ್ವಸ್ತವಾಗಿ ಹೋಯಿತು. ಹಾಗಾದರೆ ರುದ್ರ ಭಯ ಅಂದರು, ಮೃತ್ಯು ಭಯ ಅಂದರು ಅರ್ಥ ಒಂದೇ. ಯಾಕಂದರೆ ರುದ್ರ ಅಂದರೆ ರೋದನ, ರುದ್ರ ಅಂದರೆ ಭಯಂಕರ, ರುದ್ರ ಅಂದರೆ ಮಹಾಭಯಂಕರ, ಉಗ್ರ. ಉಗ್ರ ಕಪರ್ದಿ ಶ್ರೀಕಂಠ ಶಿತಿಕಂಠ ಉಗ್ರ. ಈ ಉಗ್ರ ರುದ್ರ ಇತ್ಯಾದಿಗಳೆಲ್ಲ ಪರ್ಯಾಯ ಪದಗಳು. ನಾವು ಹೇಳುವುದಿಲ್ಲ ರುದ್ರ ಭಯಾನಕ ಅಂತ, ಸುಮ್ಮನೆ ಶಬ್ದ ಹಾಕ್ತೇವೆ, ಅರ್ಥ ಗೊತ್ತಿರುವುದಿಲ್ಲ. ಅಲ್ಲ, ರುದ್ರನಿಗೂ ಭಯಾನಕಕ್ಕೆ ಏನು ಸಂಬಂಧ? ರುದ್ರ ಅನ್ನುವ ಶಬ್ದಕ್ಕೆ ರುದ್ರದೇವರು ಅಂತ ಹೇಗೆ ಅರ್ಥ ಇದೆಯೋ ಭಯಾನಕ ಅನ್ನುವ ಅರ್ಥವೂ ಕೂಡ ಇದೆ. ಹಾಗಾಗಿ ರುದ್ರ ಭಯ ಅಂತೇಳಿದರೆ ಉಗ್ರವಾದಂತಹ ಭಯ, ಸಂಸಾರದ ಭಯ. ಆ ಭಯ ನಿನ್ನಿಂದ ನೀನು ಪರಿಹಾರ ಮಾಡ್ತೀನಿ ಅಂತ ಅರ್ಥ. ಇಷ್ಟು ಕಥೆಯನ್ನು ಹೇಳಿ ಈಗ ಉಪಸಂಹಾರ ಮಾಡ್ತಾರೆ ರುದ್ರದೇವರು. ಇದಂ ಜಪತ ಭದ್ರಂ ವಹ ವಿಶುದ್ಧ ನೃಪನಂದನಾ ಸ್ವಧರ್ಮಂ ಅನುತಿಷ್ಠಂತಹ ಭಗವತ್ಯರ್ಪಿತಾಶಯಾ. ಇದಂ ಜಪತ, ಇದನ್ನು ಜಪಿಸಿರಿ ಮಕ್ಕಳೇ ಅಂತ 10 ಜನರ ಹತ್ರ ಹೇಳುವುದು. ಇದಂ ಜಪತ. ಹಾಗಾದರೆ ಇಲ್ಲಿಯ ತನಕ ಏನು ಹೇಳಿದ್ದಾರೆ? ಇದಿಷ್ಟು ಸ್ತೋತ್ರ. ಇಲ್ಲಿಗೆ ರುದ್ರನ ಗೀತೆ ಅಂದರೆ ರುದ್ರ ಭಗವಂತನನ್ನು ಸ್ತುತಿಸುವಂತಹ ಸ್ತೋತ್ರ ಭಾಗ ಮುಗಿಯಿತು. ಇನ್ನು ಮುಂದೆ ಇರುವಂತಹದ್ದೇನು ಅದರ ಬಗ್ಗೆ ಮಹತ್ವ ಹೇಳುವುದು. ಇದನ್ನು ನಾವು ಜಪಿಸಿದರೆ, ನಾವು ಪಠಿಸಿದರೆ, ನಾವು ಅದರ ಅರ್ಥಾನುಸಂಧಾನ ಮಾಡಿದರೆ ನಮಗೇನು ಫಲ, ನಾವಿದನ್ನು ಯಾವಾಗ ಜಪಿಸಬೇಕು, ಏನು ಕಥೆ ಅಂತ ನಾನೊಂದು 5 ನಿಮಿಷದಲ್ಲಿ ಇದನ್ನು ಮುಗಿಸಿಕೊಡ್ತೇನೆ. ಇದಂ ಜಪತ ಭದ್ರಂ ವಹ, ಇದನ್ನು ಜಪಿಸುವಂತಹ ನಿಮಗೆ ಮಂಗಳವಾಗಲಿ. ಹೇಗೆ ಜಪಿಸಬೇಕು? ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಹಾಸಿಗೆಯಲ್ಲೇ ಕೂತುಕೊಂಡು ಜೊಲ್ಲು ಸುರಿಸಿಕೊಂಡು ಜಪಿಸುವುದಾ? ಅಲ್ಲ. ವಿಶುದ್ಧಾ ನೃಪನಂದನಾ, ಸ್ವಲ್ಪ ಶುದ್ಧಿ ಸಂಪಾದನೆ ಮಾಡಿಕೊಳ್ಳಿ. ಹಲ್ಲು ಮೂಗು ಮುಖ ಎಲ್ಲ ತೊಳ್ಕೊಂಡು ಶುದ್ಧವಾಗಿ ವಿಶುದ್ಧರಾಗಿ ಇದನ್ನು ಜಪಿಸಿರಿ. ಸ್ವಧರ್ಮಂ ಅನುತಿಷ್ಠಂತಹ, ನಿಮ್ಮ ಧರ್ಮವನ್ನು ಯಾವತ್ತೂ ಬಿಡಬೇಡಿ. ಭಗವತ್ಯರ್ಪಿತಾಶಯ, ಮನಸ್ಸನ್ನು ಪೂರ್ತಿ ಭಗವಂತನಲ್ಲಿ ಅರ್ಪಿಸಿ ಸ್ವಧರ್ಮಾನುಷ್ಠಾನದ ಜೊತೆಗೆ ಭಗವಂತನಲ್ಲಿ ಮನಸ್ಸು ಹಾಕಿ ಈ ರುದ್ರಗೀತೆಯನ್ನು ನೀವು ಜಪಿಸಿರಿ. ತಮೇವಾತ್ಮಾನಮಾತ್ಮಸ್ಥಂ ಸರ್ವಭೂತೇಷ್ವಸ್ಥಿತಂ ಪೂಜಯಧ್ವಂ ಗೃಣಂತಶ್ಚ ಧ್ಯಾಯಂತಶ್ಚ ಅಸಕೃತ್ ಹರಿಂ. ಹರಿಯನ್ನು ಧ್ಯಾನ ಮಾಡಿ, ಬಾಯಿಯಲ್ಲಿ ಅವನ ಬಗ್ಗೆ ನಾಮೋಚ್ಚಾರಣೆ ಮಾಡಿ, ಜೊತೆಗೆ ಪೂಜೆಯನ್ನು ಮಾಡಿ. ಹೀಗೆ ಭಗವಂತನ ಪೂಜೆ, ಭಗವಂತನ ನಾಮೋಚ್ಚಾರಣೆ, ಭಗವಂತನ ಧ್ಯಾನ, ಇದರ ಮೂಲಕ ನೀವು ಭಗವಂತನಲ್ಲೇ ಮನಸ್ಸು ಹಾಕಿ ಸರ್ವಭೂತೇಶ್ವರ ಅನ್ನಿಸಿದ ಸಕಲ ಭೂತಾವಸ್ಥಿತನಾದ ಸರ್ವಾಂತರ್ಯಾಮಿ ಭಗವಂತನನ್ನು ಪೂಜಿಸಿರಿ. ಯೋಗಾದೇಶಂ ಉಪಾಸಾದ್ಯ ಧಾರಯಂತೋ ಮುನಿವ್ರತಾಃ ಸಮಾಹಿತಧಿಯಃ ಸರ್ವೇ ಏತದಭ್ಯಸತಾದೃತಾಃ. ಯೋಗಾದೇಶಂ ಉಪೌರಜ್ಯ. ನಾನು ಹೇಳಿದೆ ಈ ಸ್ತೋತ್ರಕ್ಕೆ ಇನ್ನೊಂದು ಹೆಸರಿದೆ, ಯೋಗಾದೇಶ ಅಂತ ಹೆಸರು. ಯೋಗೋಪದೇಶ, ಯೋಗಾದೇಶ. ಯೋಗಾದೇಶ ಅಂದರೆ, ಯೋಗ ಅಂದರೆ ಭಗವತ್ ಪ್ರಾಪ್ತಿಗೆ ಉಪಾಯ. ಆ ಭಗವತ್ ಪ್ರಾಪ್ತಿ ಸಾಧನವನ್ನು ನಿರೂಪಣೆ ಮಾಡುವ, ಉಪದೇಶವನ್ನು ಮಾಡುವಂತಹ ಸ್ತೋತ್ರ. ಆದ್ದರಿಂದ ಈ ಯೋಗಾದೇಶವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ, ಇದನ್ನು ಮರೆತು ಬಿಡಬೇಡಿ, ಇದನ್ನು ಧಾರಣೆ ಮಾಡಿಕೊಳ್ಳಿ. ತುಂಬ ಕಷ್ಟ ಉಂಟಿದು. ಒಂದು ಬಾರಿ ಅವರಿಗೆ ಸ್ತೋತ್ರ ಹೇಳುವುದು ಮರಿಬೇಡಿ ಅಂತ ಹೇಳುವುದು.
ಇವರು ಅದನ್ನು ಹಾಗೇ ಇಟ್ಟುಕೊಂಡು ಹೋಗಿ ಸಮುದ್ರದಲ್ಲಿ ಕೂತು ಜಪ ಮಾಡಿದ್ದಾರೆ. ಹಾಗಾದರೆ ಹಿಂದಿನವರ ತಲೆ ಹೇಗಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ನಮಗೆ ಇಲ್ಲಿ ಒಂದು ಓದಿದ ಮೇಲೆ ಮತ್ತೆ ಅದು ಪೂರ್ತಿ ಮಾಡುವಾಗ ಎಲ್ಲ ಹೇಳಿದೇನೋ ಇಲ್ಲೋ ಅಂತ ಮತ್ತೆ ಕನ್ನಡಕ್ಕೆ ಇಟ್ಕೊಂಡು ನೋಡಬೇಕಾಗ್ತದೆ. ಇವರಿಗೆ ಹಾಗಲ್ಲ, ಒಂದು ಬಾರಿ ಹೇಳಿದ್ದನ್ನು ಹಾಗೇ ತಲೆಯಲ್ಲಿ ಇಟ್ಟುಕೊಂಡು ಸಮುದ್ರದಲ್ಲಿ ಕೂತು ಇವರು ಜಪ ಮಾಡಿದ್ದಾರೆ. ಆದರೆ ಈ ಯೋಗಾದೇಶವನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಿ. ಮುನಿವ್ರತರಾಗಿ ಮುನಿಯ ವ್ರತವನ್ನು ಸ್ವೀಕಾರ ಮಾಡಿ ಮೌನದಿಂದ ಇದ್ದುಕೊಂಡು ಜಪ ಮಾಡಿ. ಇದಮಾಹ ಸರಿ, ಹಾಗಾದರೆ ಇದು ಯೋಗಾದೇಶ ಅಲ್ವಾ? ಯೋಗಾದೇಶ ಅಂತ ಹೇಳಿದರೆ ನೀವೇ ರಚಿಸಿದ್ದೋ ಅಥವಾ ನಿಮಗೆ ಯಾರಾದರೂ ಉಪದೇಶಿಸಿದ್ದೋ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ಇದೇನು ನಾನೇ ಮಾಡಿದ ಸ್ತೋತ್ರ ಏನಲ್ಲ, ಇದನ್ನು ನನಗೆ ಹಿಂದೆ ಬ್ರಹ್ಮದೇವರು ನನಗೆ ಉಪದೇಶ ಮಾಡಿದರು. ಈ ಭಾಗ ಎಲ್ಲ ಸ್ತೋತ್ರದಲ್ಲಿರುವ ಒಂದು ವಿಶೇಷವಾದ ಭಾಗ. ಭಗವಂತ ಕೃಷ್ಣ ಗೀತೆಯನ್ನು ಅರ್ಜುನನಿಗೆ ಉಪದೇಶಿಸುವಾಗಲೂ ಕೂಡ ಇದು ನಾನೇ ನಿನಗೆ ಹೇಳಿದ್ದಲ್ಲ, ಹಿಂದಕ್ಕೆ ಹೀಗೀಗೆ ಪರಂಪರೆಯಿಂದ ಏವಂ ಪರಂಪರಾ ಪ್ರಾಪ್ತ ಅಂತ ಹೇಳ್ತಾನೆ. ಅದು ಪರಂಪರಾ ಪ್ರಾಪ್ತ ಅಂತೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ಅಂತಾನೆ. ಇದು ಮೊದಲು ಭಗವಂತ ನಾರಾಯಣ ನಾನೇ ಅಂತ ಹೇಳ್ತಾನೆ ಕೃಷ್ಣ. ನಾನು ಇದನ್ನು ಸೂರ್ಯನಿಗೆ ಹೇಳಿದ್ದೆ, ಸೂರ್ಯ ಅದನ್ನು ಮನುವಿಗೆ ಹೇಳಿದ, ಮನುಹು ಇಕ್ಷ್ವಾಕವೇ ಅಬ್ರವೀತ್, ಮನು ಆಮೇಲೆ ಅದನ್ನು ಇಕ್ಷ್ವಾಕುವಿಗೆ ಹೇಳಿದ, ಇಕ್ಷ್ವಾಕು ಅವರ ವಂಶದವರಿಗೆ ಹಾಗೆ ಹೇಳ್ತಾ ಬಂದ. ಹಾಗೆ ಪರಂಪರಾ ಪ್ರಾಪ್ತವಾದಂತಹ ಯೋಗವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಅರ್ಜುನ, ನಾನೇ ಏನು ನನ್ನ ಕಿಸೆಯಿಂದ ಹೇಳಿದ ವಿಷಯ ಅಲ್ಲ ಅಂತಾನೆ. ಹಾಗಾದರೆ ಸರ್ವಸ್ವಾಮಿಯಾದ ದೇವರೂ ಕೂಡ ಒಂದು ಉಪದೇಶ ಕೊಡುವಾಗ ಹೀಗೆ ಪರಂಪರೆಯಿಂದ ಬಂದದ್ದು ಅಂತ ಹೇಳ್ತಾನೆ ಅಂತ ಹೇಳಿದರೆ ಇದು ನಾವು ಅನುಷ್ಠಾನ ಮಾಡಬೇಕಾದ ವಿಷಯ ಅಂತ ಅರ್ಥ. ನಾವೆಲ್ಲ ಓದ್ಕೊಂಡು ಬರುವುದು, ಬಂದು ನಾವೇ ಹೇಳಿದ ಹಾಗೆ ಮುಗಿಸ್ಬಿಡು, ಎಲ್ಲ ನಮ್ಮದೇ ಇದು ಹೊಸ ರಿಸರ್ಚ್ ಮೊನ್ನೆ ಮಾಡಿದ್ದೆ ಅಂತ ಹೇಳುವುದು. ಹೀಗೆ ಹೇಳುವ ಕ್ರಮ ಇಲ್ಲ ನಮ್ಮಲ್ಲಿ. ಮಧ್ವಾಚಾರ್ಯರು ಹೀಗೆ ಹೇಳಿದ್ದಾರೆ ಅಂತ, ಟೀಕಾಕೃತ್ಪಾದರು ಹೇಳಿದ್ದಾರೆ ಅಂತ, ವ್ಯಾಸರಾಜರು ಹೇಳಿದ್ದಾರೆ ಅಂತ, ಈ ಕ್ರಮ ಒಂದು ರೀತಿಯ ಪರಂಪರಾ ನಿರ್ದೇಶನ ಕ್ರಮ ಉಂಟಲ್ಲ. ಈ ಸ್ತೋತ್ರದ ಬಗ್ಗೆಯೂ ಕೂಡ ರುದ್ರದೇವ ಹೇಳ್ತಾನೆ, ಇದನ್ನು ಯಾರು ಹೇಳಿದ್ದು? ಇದಮಾಹ ಪುರಾಸ್ಮಾಕಂ ಭಗವಾನ್ ವಿಶ್ವಸೃಕ್ಪತಿ. ವಿಶ್ವ ಸೃಷ್ಟಿಯನ್ನು ಮಾಡಿದಂತಹ ರುದ್ರ ನನಗೆ ಹೇಳಿದ, ಭೃಗ್ವಾದೀನ್ ಆತ್ಮಜಾನಾಂ ಸಿಸೃಕ್ಷು ಸಂಸಿಸೃಕ್ಷತಾಂ ಸೃಷ್ಟಿಗೋಸ್ಕರ ಹೊರಟಿದ್ದಂತಹ ಭೃಗ್ವಾದೀನಾಂ ಭೃಗು ಮೊದಲಾದಂತಹ ಪ್ರಜಾಪತಿಗಳಿಗೆ ಸಿಸೃಕ್ಷು ಇನ್ನಷ್ಟು ಸೃಷ್ಟಿಯನ್ನು ವಿಸ್ತಾರಗೊಳಿಸುವ ದೃಷ್ಟಿಯಿಂದ ಬ್ರಹ್ಮದೇವ ಉಪದೇಶ ಮಾಡಿದಂತಹ ಮಂತ್ರ ಇದು. ತೇವಯಂ ಚೋದಿತಾ ಸರ್ವೇ ಪ್ರಜಾಸರ್ಗೇ ಪ್ರಜೇಶ್ವರಾಃ ಅನೇನ ಧ್ವಸ್ತ ತಮಸಃ ಅಸ್ರಾಕ್ಷ್ಮ ವಿವಿಧ ಪ್ರಜಾಃ. ಅವತ್ತು ಸೃಷ್ಟಿಯ ಜವಾಬ್ದಾರಿ ಹೊತ್ತ ನಾವೆಲ್ಲ ಬ್ರಹ್ಮದೇವರು ಕೊಟ್ಟಂತಹ ಈ ಮಂತ್ರವನ್ನು ಜಪಿಸಿ ಶುದ್ಧ ಮನಸ್ಕರಾಗಿ ಸೃಷ್ಟಿ ಮಾಡುವ ಶಕ್ತಿಯನ್ನು ಪಡೆದು ಬಹಳ ಉತ್ತಮವಾದ ಸೃಷ್ಟಿಯನ್ನೆಲ್ಲ ಮಾಡಿದ್ದೇವೆ. ಶ್ರೇಯಸಾಮಿಹ ಸರ್ವೇಷಾಂ ಜ್ಞಾನಂ ನಿಶ್ರೇಯಸಂ ಸ್ಮೃತಂ ಸುಖಂ ತರತಿ ದುಷ್ಪಾರಂ ಜ್ಞಾನ ನೌರ್ವ್ಯಸನಾರ್ಣವಂ. ಇದೊಂದು ಸಾಮಾನ್ಯ ಅಲ್ಲ, ಇದೊಂದು ಜ್ಞಾನ ನೌಹು. ಈ ಸ್ತೋತ್ರ ಅಂದರೆ ಅದೊಂದು ಜ್ಞಾನದ ನೌಕೆ. ಸಂಸ್ಕೃತದಲ್ಲಿ ನೌವು ಅಂದರೆ ನೌಕೆ ಅಂತ ಅರ್ಥ. ಇದೊಂದು ಜ್ಞಾನದ ನೌಕೆ ನಮ್ಮನ್ನು ದಾಟಿಸುತ್ತೆ, ಸಾಗರವನ್ನು ದಾಟಿಸುತ್ತೆ. ಯಾವ ಸಾಗರ? ವ್ಯಸನಾರ್ಣವಂ. ವ್ಯಸನ ಅಂದರೆ ದುಃಖ, ಕ್ಲೇಶ, ತಾಪತ್ರಯಗಳೆಂಬಂತಹ ಒಂದು ಸಾಗರವನ್ನು ದಾಟಿಸತಕ್ಕಂತಹ ಇದು ನೌಕೆಯಾಗಿದೆ. ಈಗ ನಮಗೆ ಸಂಬಂಧಿಸಿದ್ದು ಇಷ್ಟು ನಾವು 2-3 ದಿವಸದಿಂದ ಕೇಳ್ತಾ ಇದ್ದೇವಲ್ಲ, ನಮಗೆ ಇದು ಇಷ್ಟು ಕೇಳಿದ್ದಕ್ಕೆ ಏನು ಅಂತ ಒಂದು ಖುಷಿ ಆಗುವುದಕ್ಕೋಸ್ಕರ ಹೇಳ್ತಾನೆ ರುದ್ರದೇವ. ಸ್ವಲ್ಪ ಆನಂದದಿಂದ ಹೇಳ್ರಿ ನೀವು ಅಂತ ಹೇಳುವುದಕ್ಕೋಸ್ಕರ ಹೇಳ್ತಾನೆ, ಯೈದಂ ಶ್ರದ್ಧಯಾ ಯುಕ್ತಃ ಮದ್ಗೀತಂ ಭಗವತ್ಸ್ಥವಂ ಅಧೀಯಾನೋ ದುರಾರಾಧ್ಯಂ ಹರಿಂ ಆರಾಧಯತ್ಯಸೌ. ಯೈದಂ ಶ್ರದ್ಧಯಾ ಯುಕ್ತಃ, ಯಾವ ವ್ಯಕ್ತಿ ಮದ್ಗೀತಂ ಅಂದರೆ ರುದ್ರಗೀತಂ, ರುದ್ರನಿಂದ ಗೀತವಾದಂತಹ ಈ ರುದ್ರಗೀತೆಯನ್ನು ಶ್ರದ್ಧೆಯಿಂದ ಕೂಡಿದವನಾಗಿ ಯಾರು ಪಠಿಸುತ್ತಾನೋ, ಯಾರು ಅದನ್ನು ಅರ್ಥ ಮಾಡಿಕೊಳ್ತಾನೋ, ಆವಾಗ ಅಧೀಯಾನೋ ದುರಾರಾಧ್ಯಂ ಹರಿಮಾರಾಧಯತ್ಯಸೌ. ಅಧೀಯಾನ, ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಸಾಕು ಅಂತ ಹೇಳುವುದಿಲ್ಲ ರುದ್ರದೇವ, ಅಧ್ಯಯನ ಮಾಡ್ತಾನೋ ಅಂತ. ಈ ಸ್ತೋತ್ರವನ್ನು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡ್ತಾನೋ ಅಧೀಯಾನ, ಅವನು ದುರಾರಾಧ್ಯಂ ಹರಿಂ ಆರಾಧಯತಿ ಅಸೌ. ಯಾರನ್ನು ಆರಾಧನೆ ಮಾಡುವುದು ಸಾಧ್ಯ ಇಲ್ಲವೋ ಅಂತಹ ಶ್ರೀಹರಿಯನ್ನು ಆರಾಧನೆಯ ಮೂಲಕ ತನ್ನ ಕಡೆಗೆ ಸೆಳೆದುಕೊಳ್ತಾನೆ, ಭಗವಂತನನ್ನು ಅನುಗ್ರಹೋನ್ಮುಖನನ್ನಾಗಿಸಿಕೊಳ್ತಾನೆ. ವಿಂದತೆ ಪುರುಷೋ ಮುಷ್ಮಾತ್
ಯದ್ಯದಿಚ್ಛತಿ ಸತ್ವರಂ ಮದ್ಗೀತ ಗೀತಾತ್ ಸುಪ್ರೀತಾತ್ ಶ್ರೇಯಸಾಂ ಏಕಲಕ್ಷಣಂ ಅಥವಾ ಏಕವಲ್ಲಭಾತ್. ಶ್ರೇಯಸಾಂ ಏಕವಲ್ಲಭಾತ್, ಶ್ರೇಯಸ್ಸನ್ನೆಲ್ಲ ಕೊಡತಕ್ಕಂತಹ ಏಕವಲ್ಲಭ, ಒಬ್ಬನೇ ಒಬ್ಬ ಸಮರ್ಥ ಅಂತ ಹೇಳಿದರೆ ಅದು ಭಗವಂತ. ಈ ಗೀತೆಯ ಮೂಲಕ ಆ ಭಗವಂತನನ್ನು ಸ್ತುತಿಸತಕ್ಕಂತಹ ವ್ಯಕ್ತಿ ವಿಂದತೆ ಅಮುಷ್ಮಾತ್ ಯದ್ಯದಿಚ್ಛತಿ ಸತ್ವರಂ, ಅವನು ಮನಸ್ಸಿನಲ್ಲಿ ಏನನ್ನು ಬೇಕು ಅಂತ ಬಯಸುತ್ತಾನೋ ಅಂಥದ್ದನ್ನು ರುದ್ರಗೀತೆಯನ್ನು ಅಧ್ಯಯನ ಮಾಡುವುದರ ಮೂಲಕ ಪಡಿತಾನೆ. ಎಷ್ಟೊತ್ತಿಗೆ ಪಡಿತಾನೆ? ಕೆಲವು ಸಲ ಮುಂದಿನ ಜನ್ಮದಲ್ಲಿ ಸಿಗಬಹುದು ಅಂತಿರ್ತದೆ. ಇದು ಹಾಗಲ್ಲಂತೆ. ಸತ್ವರಂ, ತ್ವರೆ ಅಂದರೆ ಬೇಗ ಅಂತ ಅರ್ಥ. ಸತ್ವರಂ ಅಂದರೆ ಆ ಕೂಡಲೇ ಅಂತ, ಕೂಡಲೇ ಪಡಿತಾನೆ. ಅಂತಹ ವಿಶೇಷ ಫಲ ಇದರಲ್ಲಿದೆ. ಮದ್ಗೀತ ಗೀತಾತ್ ಸುಪ್ರೀತಾತ್, ಈ ರುದ್ರಗೀತೆಯ ಮೂಲಕ ಗೀತನಾದಂತಹ ಭಗವಂತ, ರುದ್ರಗೀತೆಯ ಮೂಲಕ ಸ್ತುತಿಸಲ್ಪಟ್ಟಂತಹ ಭಗವಂತ ಸುಪ್ರೀತನಾಗ್ತಾನೆ. ಸುಪ್ರೀತನಾದ ಭಗವಂತ ಬೇಕಾದ್ದನ್ನು ಕೊಡ್ತಕ್ಕಂತಹ ಕಾಮಧೇನುವಾಗಿ ನಿಲ್ತಾನೆ. ಕೊನೆಯ ಶ್ಲೋಕ, ಯೈದಂ ಕಲ್ಯ ಉತ್ಥಾಯ ಪ್ರಾಂಜಲಿ ಶ್ರದ್ಧಯಾನ್ವಿತಃ ಶೃಣುಯಾತ್ ಶ್ರಾವಯೇನ್ ಮರ್ತ್ಯ ಮುಚ್ಯತೆ ಕರ್ಮಬಂಧನೀ. ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಿದರೆ ಭಾರಿ ಒಳ್ಳೆಯದು ಅಂತ ಕೊನೆಗೆ ಹೇಳ್ತಾರೆ. ಯಹ ಇದಂ ಕಲ್ಯೇ ಉತ್ಥಾಯ, ಕಲ್ಯ ಅಂತ ಹೇಳಿದರೆ ಸೂರ್ಯೋದಯಕ್ಕಿಂತ ಮುಂಚೆ ಪ್ರಾತಃ ಕಾಲದಲ್ಲಿ ಎದ್ದು ಪ್ರಾತಸ್ತೋತ್ರದ ರೂಪದಲ್ಲಿ ಯಾರು ಇದನ್ನು ಪ್ರಾಂಜಲಿ ಕೈ ಮುಗಿದುಕೊಂಡು ಶ್ರದ್ಧಯಾನ್ವಿತ ಶ್ರದ್ಧೆಯಿಂದ ಕೂಡಿಕೊಂಡು ಈ ಸ್ತೋತ್ರವನ್ನು ಪಠಿಸಿದವನಿಗೆ ಭಗವಂತನ ಅನುಗ್ರಹ ಆಗ್ತದೆ ಅಂತ ರುದ್ರ ಹೇಳಿದ್ರಲ್ಲಿ ಯಾವ ಸಂಶಯವೂ ಇಲ್ಲದೆ ಒಪ್ಪಿ ವಿಶ್ವಾಸದಿಂದ ಯಾರು ಇದನ್ನು ಪಠನ ಮಾಡ್ತಾನೋ, ಶೃಣುಯಾತ್ ಅಥವಾ ಮತ್ತೊಬ್ಬ ಪಠಿಸುವುದನ್ನು ಕೇಳಿಸಿಕೊಳ್ತಾನೋ, ಅಥವಾ ಶ್ರಾವಯೇತ್ ಬೇರೆಯವರಿಗೆ ಕೇಳುವ ಹಾಗೆ ಅದನ್ನು ಹೇಳ್ತಾನೋ, ಅಂತಹ ಮರ್ತ್ಯ ಮುಚ್ಯತೆ ಕರ್ಮಬಂಧನಿ, ಅವನು ಕರ್ಮದ ಬಂಧದಿಂದ ಮುಕ್ತನಾಗ್ತಾನೆ. ಇಲ್ಲಿಗೆ ಉಪಸಂಹರಿಸ್ತಾನೆ. ಗೀತಂ ಮಯೇದಂ ನರದೇವ ನಂದನಾಃ ಪರಸ್ಯ ಪುಂಸಃ ಪರಮಾತ್ಮನಸ್ತವಂ ಜಪಂತ ಏಕಾಗ್ರಧಿಯಸ್ತಪೋ ಮಹತ್ ಚರಧ್ವಮಂತೆ ತತ ಆಪ್ಸ್ಯಥೇಪ್ಸಿತಂ. ಓ ನೃಪನಂದನಾರೇ, ಓ ರಾಜನ ಮಕ್ಕಳೇ, ರಾಜನ ಮಕ್ಕಳೇ ಅಂತ ಕೊನೆಗೆ ಸಂಬೋಧಿಸಿದ್ದು ಯಾಕೆಂದರೆ ದರಿದ್ರರ ಮಕ್ಕಳು ಕೂತು ಕೇಳುವುದಕ್ಕೆ ಪುರುಸೊತ್ತಲ್ಲಿ ಇರ್ತಾರೆ. ರಾಜನ ಮಕ್ಕಳು ಇಷ್ಟೊತ್ತು ಕೇಳ್ತೀರಲ್ವ ಅಂತ ರುದ್ರನಿಗೆ ಖುಷಿಯಾದದ್ದು. ಓ ರಾಜನ ಮಕ್ಕಳು ನೀವು, ಅಂತಹ ನೀವು ಕೂಡ ಇಷ್ಟು ಹೊತ್ತು ಭಗವಂತನ ಈ ಗೀತೆಯನ್ನು ಶ್ರವಣ ಮಾಡಿದ್ದೀರಲ್ಲ, ಆದ್ದರಿಂದ ಈ ಸ್ತೋತ್ರವನ್ನು ತಲೆಯಲ್ಲಿಟ್ಟುಕೊಂಡು ಹೋಗಿ ಗೀತಮ್ಮಯೇದಂ ನೃಪದೇವನಂದನಾಃ ಪರಸ್ಯ ಪುಂಸಃ ಪರಮಾತ್ಮನಃ ಸ್ತವಂ, ಪರಮಪುರುಷನಾದಂತಹ ಪರಮಾತ್ಮನ ಸ್ತೋತ್ರ ಇದು. ಇದನ್ನು ಜಪಂತಹ ಏಕಾಗ್ರಧಿಯ, ಇದನ್ನು ಜಪಿಸುವಾಗ ಏಕಾಗ್ರ ಮನಸ್ಕರಾಗಿರಿ. ಯಾವ ವಿಷಯವನ್ನು ಇದರಿಂದ ನಾವು ಪ್ರತಿಪಾದಿಸ್ತಾ ಇದ್ದೇವೆ ಅದರ ಬಗ್ಗೆ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಲಿ. ಹಾಗೆ ಇದ್ದುಕೊಂಡು ತಪೋ ಮಹತ್, ದೊಡ್ಡ ತಪಸ್ಸು ಮಾಡಿರಿ. ಅದು 1 ವರ್ಷ 2 ವರ್ಷ ಅಂತಲ್ಲ, 10,000 ವರ್ಷ ಆದರೂ ತೊಂದರೆ ಇಲ್ಲ. ತಪಸ್ಸು ಮಾಡಿ ನಿಮಗೆ ಸಿದ್ಧಿ ಸಿಗುವುದು ನಿಶ್ಚಯ. ಸಿದ್ಧಿ ಸಿಗುವುದು ಅಂದರೆ ಭಗವಂತ ಸಾಕ್ಷಾತ್ಕೃತನಾಗುವುದು ನಿಶ್ಚಯ. ಸಿದ್ಧಿ ಪಡೆದ ಮೇಲೆಯೇ ಎದ್ದು ಬನ್ನಿ, ಸಿದ್ಧಿ ಆಗುವ ಹಾಗೆ ಆಶೀರ್ವಾದ ಮಾಡ್ತೇನೆ ಅಂತ ರುದ್ರ ಹೇಳಿದ. ಈ 10 ಜನ ಮಕ್ಕಳು ಕೂಡ ರುದ್ರನಿಂದ ಈ ಸ್ತೋತ್ರವನ್ನು ಉಪದೇಶ ಪಡೆದು ರೋಮಾಂಚನಗೊಂಡಿದ್ದಾರೆ. ಅವರು ರುದ್ರದೇವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ರುದ್ರದೇವ ಅಷ್ಟೂ ಮಕ್ಕಳ ತಲೆ ನೇವರಿಸ್ತಾನೆ. ನಾನು ನಿಜವಾಗಿ ಮದುವೆ ಮಾಡಿಸುವವ, ಆದ್ದರಿಂದ ನೀವು ತಪಸ್ಸು ಮುಗಿದ ಕೂಡಲೇ ನಿಮಗೆ ಮದುವೆ ಆಗ್ತದೆ ಅಂತ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ಪಿತೃಪಕ್ಷದಲ್ಲಿ ಮದುವೆ ಮಾಡುವ ಹಾಗಿಲ್ಲ ಅಲ್ವಾ, ನಾಳೆ ಮದುವೆ ಮಾಡು ಅಂದರೆ ಪಿತೃಪಕ್ಷ ಮುಗಿದ ಮೇಲೆ ಮದುವೆಯ ಕಥೆ. ಅಂದರೆ ಇವತ್ತಿಗೆ ಇಷ್ಟು ಕಥೆಯಲ್ಲಿ ನಾವು ಉಪಸಂಹಾರ ಮಾಡೋಣ. ನಾಳೆಯ ದಿವಸ ಅವರ ತಪಸ್ಸು, ಅವರಿಗೆ ಆಮೇಲೆ ಪ್ರಮ್ಲೋಚ ಮತ್ತು ಮಾರಿಷೆ ಅವರ ಸಂಬಂಧ, ಚಂದ್ರನೇ ಬಂದು ಅವರಿಗೆ ಮದುವೆ ಮಾಡಿಸ್ತಕ್ಕಂತಹ ಕಥೆ, ಅಲ್ಲಿಂದ ದಕ್ಷ ಪ್ರಜಾಪತಿಯ ಆವಿರ್ಭಾವ, ದಕ್ಷ ಪ್ರಜಾಪತಿಯ 10,000 ಮಕ್ಕಳು ಈ ಸರೋವರಕ್ಕೆ ಬಂದು ಸ್ನಾನ ಮಾಡಿದ ಕಥೆ. ಆ ಕಥೆಯನ್ನು ಮತ್ತೆ ನಾಳೆ ದಿವಸ ಅವಲೋಕನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
ಯತಿ ಹರಿರಚಿಂಚ ಸರ್ವದೇವೀಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೋನಃ. ಯಾರು ಹೇಳಿ ಬನ್ನಿ.